ಪ್ರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ವಾಸುದೇವ ಸ್ತುತಿಯ 8 ಮಂತ್ರಗಳನ್ನು 8 ಪದ್ಯಗಳನ್ನು ನಾವು ಈ ಮೊದಲು ನೋಡಿದ್ದೇವೆ. ಇವತ್ತು 9ನೇ ಪದ್ಯದಿಂದ ನಾವು ಪ್ರಾರಂಭಿಸಬೇಕು. 9ನೇ ಪದ್ಯ: ಧಾರ್ಯತೆ ಯೇನ ವಿಶ್ವಂ ಸದಾ ಜಾತಿಕಂ ವಾರ್ಯತೆ ಶೇಷ ದುಃಖಂ ನಿಜಧ್ಯಾಯಿನಾಂ ಪಾರ್ಯತೆ ಸರ್ವಮನ್ಯೈರ್ನಯತ್ ಪಾರ್ಯತೆ ಕಾರ್ಯತೆ ಚಾಖಿಲಂ ಸರ್ವಭೂತೈಃ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಾನಂ ಪ್ರೀಣಯಾಮೋ ವಾಸುದೇವಂ. ಧಾರ್ಯತೆ ಯೇನ ವಿಶ್ವಂ ಸದಾ ಜಾತಿಕಂ, ಇಡೀ ವಿಶ್ವವನ್ನ ಧಾರಣೆ ಮಾಡಿದಂಥ ಶಕ್ತಿ, ಜಗತ್ತನ್ನ ಪಾಲನೆ ಮಾಡತಕ್ಕ ನೇಮನ ಮಾಡತಕ್ಕಂಥ ಶಕ್ತಿ. ಯಾವ ವಿಶ್ವ ಅಂದರೆ ಅಜಾದಿಕಂ ವಿಶ್ವಂ, ಈ ವಿಶ್ವ ಸೃಷ್ಟಿಯಾಗುವ ಮುಂಚೆ ಇದ್ದವನು ಚತುರ್ಮುಖ. ಆ ಚತುರ್ಮುಖನಿಂದ ಹಿಡಿದು ಅದಕ್ಕಿಂತ ಮೊದಲು ಇನ್ಯಾವುದೂ ಏನೂ ಇಲ್ಲ. ಚತುರ್ಮುಖನಿಂದ ಪ್ರಾರಂಭವಾಗಿ ಅಲ್ಲಿಂದ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪ್ರಪಂಚದ ಸೃಷ್ಟಿಯಾಯಿತು. ಹೀಗೆ ಚತುರ್ಮುಖನಿಂದ ಹಿಡಿದು ಸಮಸ್ತ ಜೀವಜಾತವನ್ನು, ವಿಶ್ವ ಅಂತಂದರೆ ಜೀವಜಾತವೂ ಹೌದು, ಜಡ ಪ್ರಪಂಚವೂ ಹೌದು. ಅದನ್ನ ಅಜಾದಿಕಂ ವಿಶ್ವಂ ಅಂದರೆ ಚತುರ್ಮುಖನಿಂದ ಹಿಡಿದು ಸಮಸ್ತ ಜೀವವನ್ನು, ಅದಕ್ಕೆ ಆಸರೆಯಾಗಿ ಅಥವಾ ಶರೀರವಾಗಿ ಭೋಗದ್ರವ್ಯವಾಗಿರತಕ್ಕಂಥ ಜಡ ಪ್ರಪಂಚವನ್ನು, ಚೇತನಾತ್ಮಕವಾದ ಪ್ರಪಂಚವನ್ನು ಯಾರು ಸದಾ ಧರಿಸಿದ್ದಾನೋ ಅವನು ವಿಶ್ವಧಾರಕ. ಅದರಿಂದಲೇ ಅವನಿಗೆ ಧರ್ಮ ಅಂತ ಹೆಸರು. ಭಗವಂತನಿಗೆ ಧರ್ಮ ಅಂದರೆ ಧಾರಣೆ ಮಾಡುವ ಶಕ್ತಿ ಅಂತ ಅರ್ಥ. ಜಗತ್ತನ್ನು ಧಾರಣೆ ಮಾಡಿದ್ವು ಅಂತಲೇ ಧರ್ಮೋ ಧರ್ಮವಿದುತ್ತಮ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಭಾರಕೃತ್ ಕಥಿತೋ ಯೋಗಿ ಅಂತ, ಭಾರಭೃತ್ ಕಥಿತೋ ಯೋಗಿ ಅಂತ ಭಾರಭೃತ್ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನ ವಿಶ್ವದ ಸಮಸ್ತ ಭಾರವನ್ನು, ಭಾರ ಅಂದರೆ ಹೊರೆ ಅಲ್ಲ, ಹೊಣೆ, ರೆಸ್ಪಾನ್ಸಿಬಿಲಿಟಿ. ಜಗತ್ತಿನ ಭಾರವನ್ನು ಹೊತ್ತವ ಅಂದರೆ ಜಗತ್ತಿನ ರಕ್ಷಣೆಯ ಹೊಣೆಯನ್ನು ಹೊತ್ತವ ಅಂತ ಅರ್ಥ. ಭಾರ ಅನ್ನೋದಕ್ಕೆ ಹೊರೆ ಅಂತಲೂ ಅರ್ಥ ಇದೆ. ಅದು ಭಗವಂತನಿಗೆ ವಿಶ್ವ ಭಾರ ಅಲ್ಲ, ಅದು ಅದರ ಹೊಣೆಗಾರಿಕೆಯನ್ನು ಹೊತ್ತವನು, ಇಡೀ ಜಗತ್ತನ್ನು ರಕ್ಷಿಸುವ ಹೊಣೆಯನ್ನು ಹೊತ್ತವನು ಅಂತ ಅರ್ಥ. ಹಾಗೆ ಭಾರಭೃತ್ ಅಂತಾರೆ, ಧರ್ಮ ಅಂತಾರೆ. ಇದೆಲ್ಲ ಶಬ್ದಗಳು ಜಗತ್ತಿನ ಧಾರಕ ಶಕ್ತಿ ಅನ್ನುವ ಅರ್ಥದಲ್ಲಿ ಬಂದಿರತಕ್ಕಂಥವು. ಧರ್ಮ ಅಂತ ನಾವು ಏನು ಹೇಳ್ತೇವೆ? ಪುಣ್ಯಕರ್ಮವನ್ನು ಧರ್ಮ ಮಾಡಬೇಕು ಅಂತ. ಅಲ್ಲಿಯೂ ಧರ್ಮ ಅಂದರೆ ನಮ್ಮ ಧಾರಕ ಶಕ್ತಿ ಅಂತ, ನಮ್ಮನ್ನು ಸಸ್ಟೈನಿಂಗ್ ಫೋರ್ಸ್, ನಮ್ಮನ್ನು ಧಾರಣೆ ಮಾಡತಕ್ಕಂಥದ್ದು. ಬದುಕಿನಲ್ಲಿ ನಾವು ತಲೆ ಎತ್ತಿ ನಿಲ್ಲುವಂತೆ ನಮಗೆ ಅಸ್ತಿತ್ವವನ್ನು ಕೊಡತಕ್ಕಂಥ ಶಕ್ತಿಗೆ ಧರ್ಮ ಅಂತ ಹೇಳೋದು. ಅಧರ್ಮ ಅನ್ನೋದು ನಮ್ಮನ್ನು ನಾಶ ಮಾಡುತ್ತೆ, ಧರ್ಮ ನಮ್ಮನ್ನು ಧಾರಣೆ ಮಾಡುತ್ತೆ ಅಂತ. ಧಾರಣಾತ್ ಧರ್ಮ ಉಚ್ಯತೆ ಅಂತ. ಎಲ್ಲಕ್ಕೂ ಧರ್ಮ ಅನ್ನೋ ಶಬ್ದಕ್ಕೆ ಎಲ್ಲೆಲ್ಲಿ ಧರ್ಮ ಶಬ್ದವನ್ನು ನಾವು ಬಳಸ್ತೇವೆ ಅಲ್ಲಿ ಎಲ್ಲ ಧಾರಕ ಶಕ್ತಿ ಅಂತೇ ಅರ್ಥ. ಆ ಧಾರಕ ಶಕ್ತಿಗಳಲ್ಲಿ ಬಹಳ ಮುಖ್ಯವಾದಂಥ ವಸ್ತು ಭಗವಂತ, ಸರ್ವಧಾರಕ. ಆದ್ದರಿಂದ ಅವನು ನಿಜವಾದ ಧರ್ಮ. ಧಾರ್ಯತೆ ಯೇನ ವಿಶ್ವಂ ಸದಾ ಜಾತಿಕಂ, ಇಡೀ ಚೇತನಾತ್ಮಕವಾದ ಪ್ರಪಂಚವನ್ನು ಯಾರು ಧಾರಣೆ ಮಾಡಿದ್ದಾನೋ. ಆಮೇಲೆ ಕಾರ್ಯತೆ ಸರ್ವಮನ್ಯೇರ್ನಯತ್ ಪಾರ್ಯತೆ, ಪಾರ್ಯತೆ ಚಾಖಿಲಂ, ಕಾರ್ಯತೆ ಚಾಖಿಲಂ ಸರ್ವಭೂತೈ ಸದಾ, ಕಾರ್ಯತೆ ಚ ಅಖಿಲಂ ಸರ್ವಭೂತೈ ಸದಾ, ವಾರ್ಯತೆ ಅಶೇಷ ದುಃಖಂ ನಿಜಧ್ಯಾಯಿನಾಂ ಪಾರ್ಯತೆ ಸರ್ವಮನ್ಯೇರ್ನಯತ್ ಪಾರ್ಯತೆ. ಭಗವಂತನನ್ನ ಸರ್ವಧಾರಕ ಅಂತ ಧ್ಯಾನ ಮಾಡಿದ್ದರಿಂದ ಏನು ನಾವು ಪಡೆಯತಕ್ಕಂಥದ್ದು ಅಂದರೆ ವಾರ್ಯತೆ ಅಶೇಷ ದುಃಖಂ ನಿಜಧ್ಯಾಯಿನಾಂ. ಹಾಗೆ ಭಗವಂತನನ್ನ ಯಾರು ಧ್ಯಾನ ಮಾಡ್ತಾರೆ ಅಂಥವರ ಎಲ್ಲ ದುಃಖವನ್ನ ಯಾರು ಪರಿಹಾರ ಮಾಡ್ತಾನೋ, ಅಶೇಷ ದುಃಖಂ ವಾರ್ಯತೆ,
ಭಗವಂತ ಸರ್ವಧಾರಕ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವರ ಎಲ್ಲ ದುಃಖವನ್ನು ಪರಿಹಾರ ಮಾಡುವವನು ಯಾರೋ, ಬ್ರಹ್ಮಾದಿ ದೇವತೆಗಳನ್ನ ಧಾರಣೆ ಮಾಡಿದವನು ಯಾರೋ, ಆಮೇಲೆ ಪಾರ್ಯತೆ ಸರ್ವಮನ್ಯೇರ್ನಯತ್ ಪಾರ್ಯತೆ, ಯಾರಿಗೂ ಯಾವುದು ಮಾಡಲಿಕ್ಕೆ ನಪಾರ್ಯತೆ ಸಾಧ್ಯವಾಗುವುದಿಲ್ಲವೋ, ಇನ್ಯಾರೂ ಯಾವುದನ್ನು ಮಾಡುವುದು ಸಾಧ್ಯವೇ ಇಲ್ಲವೋ ಅದೆಲ್ಲವನ್ನೂ ಮಾಡಬಲ್ಲವನು ಯಾರೋ, ಮತ್ತು ಕಾರ್ಯತೇಚ ಅಖಿಲಂ ಸರ್ವಭೂತೈ ಸದಾ, ಎಲ್ಲ ಭೂತಗಳಿಂದ, ಭೂತ ಅಂತಂದ್ರೆ ಜೀವರು ಅಂತ ಅರ್ಥ. ಭೂತ ಅನ್ನೋದಕ್ಕೆ ಜಡ ಪಂಚಭೂತಗಳು ಅಂತ ಅನ್ನೋದು ಲೋಕದಲ್ಲಿ ರೂಢಿ ಇದೆ. ಶಾಸ್ತ್ರದಲ್ಲಿ ಭೂತ ಅಂದ್ರೆ ಜೀವ ಅಂತ ಅರ್ಥ. ಭೂತ ಅಂದರೆ ಭೂತಿ ಉಳ್ಳದ್ದು ಭೂತ. ಭೂತಿ ಅನ್ನುವುದಕ್ಕೆ ಎರಡರ್ಥ ಸಂಸ್ಕೃತದಲ್ಲಿ. ಒಂದು ಉನ್ನತಿ ಅಂತ, ಭೂತಿಯನ್ನು ಹೊಂದುವುದು ಅಂದರೆ ಉನ್ನತಿಕೆಯನ್ನು ಪಡೆಯುವುದು, ಎತ್ತರಕ್ಕೇರುವುದು. ಇನ್ನೊಂದು ಅರ್ಥ ಅದನ್ನೇ ಐಶ್ವರ್ಯ ಅನ್ನುವ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಅದು ಐಶ್ವರ್ಯ ಅಂದ್ರೆ ಶ್ರೀಮಂತಿಕೆಯಲ್ಲಿ ಎತ್ತರಕ್ಕೇರುವುದು ಅಂತ ಅರ್ಥ. ಭೂತಿ ಅಂದ್ರೆ ಮೂಲತಃ ಎತ್ತರಕ್ಕೇರುವುದು, ಅದರಿಂದ ಶ್ರೀಮಂತಿಕೆ ಐಶ್ವರ್ಯ ಅನ್ನೋದನ್ನು ಭೂತಿ ಅನ್ನೋದರಿಂದ ಹೇಳ್ತಾರೆ. ಇನ್ನೊಂದು ಅರ್ಥ ಭೂತಿ ಅಂತಂದ್ರೆ ಸುಖ. ಸುಖ ಮತ್ತು ಸಿರಿವಂತಿಕೆ ಅಥವಾ ಉನ್ನತಿಕೆ ಅನ್ನುವುದು ಭೂತಿ ಶಬ್ದದ ಮೂಲಭೂತವಾದ ಎರಡು ಅರ್ಥಗಳು. ಯಾರಿಗೆ ಇದು ಇದೆಯೋ ಆ ವಸ್ತುವನ್ನು ಭೂತ ಅಂತ ಹೇಳಬೇಕು. ಸುಖ ಇರುವುದು ಯಾರಿಗೆ? ಜಡಕ್ಕೋ ಜೀವನಿಗೋ. ಆದ್ರಿಂದ ನಿಜವಾಗಿ ಭೂತ ಶಬ್ದ, ಭೂತಿ ಉಳ್ಳವನು ಭೂತ. ಭೂತಿ ಅಂದರೆ ಸುಖ ಅಥವಾ ಉನ್ನತಿ, ಸಿರಿವಂತಿಕೆ, ಯಾವುದು ಬೇಕಾದರೆ ಇರಲಿ. ಆ ಸಿರಿವಂತಿಕೆಯ ಉನ್ನತಿಯೂ ಒಂದು ಉನ್ನತಿಯ ಒಂದು ಮುಖ ಅಷ್ಟೇ. ಜ್ಞಾನದ ಉನ್ನತಿಯೂ ಉನ್ನತಿಯೇ, ಆನಂದದ ಉನ್ನತಿಯೂ ಉನ್ನತಿಯೇ. ಅದರಿಂದ ಉನ್ನತಿಕೆ ಎನ್ನುವುದು ಸಿರಿವಂತಿಕೆಯಿಂದಲೂ ಒಂದು ಬರ್ತದೆ. ಅದರಿಂದ ಸಿರಿವಂತಿಕೆಯನ್ನು ಭೂತಿ ಅಂತ ಹೇಳ್ತಾರೆ. ಸಿರಿವಂತಿಕೆ ವ್ಯಾಪಕವಾದ ಅರ್ಥದಲ್ಲಿ ಉನ್ನತಿಕೆ ಅಂತ ಅರ್ಥ. ಯಾರು ಉನ್ನತಿಯನ್ನ ಪಡೆಯಬಲ್ಲನೋ ಅಂದರೆ ಯಾರು ಸಾಧನೆಯ ಬಲದಿಂದ ಎತ್ತರಕ್ಕೆ ಏರಬಲ್ಲನೋ ಅವನು ಭೂತ. ಯಾರು ಸುಖವನ್ನ ಅನುಭವಿಸಬಲ್ಲನೋ ಅವನು ಭೂತ. ಹೀಗೆ ನೋಡಿದರೆ ನಮಗೆ ಜಡಭೂತ ಅಲ್ವೇ ಅಲ್ಲ. ಭೂತ ಅನ್ನುವುದರ ನಿಜವಾದ ಅರ್ಥ ಚೇತನ. ಯಾರು ಸುಖವನ್ನು ಅನುಭವಿಸಬಲ್ಲವನು, ಸುಖ ಇರಲೇಬೇಕು ಅಂತಿಲ್ಲ, ಅದರ ಸುಖ ಅನುಭವಿಸುವ ತಾಕತ್ತಿರುವುದು ಯಾರಿಗೆ? ಜಡಕ್ಕೆ ಇಲ್ಲ, ಜೀವಕ್ಕೆ ಮಾತ್ರ. ಆಮೇಲೆ ಉನ್ನತಿಕೆ, ಎತ್ತರಕ್ಕೇರುವುದು. ಒಂದು ಸ್ಟೆಪ್ನಿಂದ ಇನ್ನೊಂದು ಸ್ಟೆಪ್ಗೆ, ಪ್ರತಿಯೊಂದು ಹಂತದಲ್ಲಿ, ಅದು ಯಾವ ದಾರಿಯಲ್ಲಿರ್ಬೋದು, ಜ್ಞಾನದ ಮಾರ್ಗದಲ್ಲಿ ಅಧ್ಯಯನದಿಂದ ದಿನದಿಂದ ದಿನಕ್ಕೆ ನಾವು ಹೆಚ್ಚು ಎತ್ತರಕ್ಕೆ ಏರಬಹುದು. ಜ್ಞಾನದಿಂದ ಕಷ್ಟಪಟ್ಟು ದುಡಿದು ದಿನದಿಂದ ದಿನಕ್ಕೆ ನಾವು ಹೆಚ್ಚು ಎತ್ತರಕ್ಕೆ ಇರಬಹುದು. ಸಿರಿವಂತಿಕೆಯಿಂದ, ಸಂಪತ್ತಿನಿಂದ. ಯಾವುದೇ ಉನ್ನತಿಕೆ ಅನ್ನೋದು ಜಡಕ್ಕೆ ಮೇಲೇರುವ ಶಕ್ತಿ ಇಲ್ಲ. ಮೇಲೇರುವ ಶಕ್ತಿ ಎನ್ನುವುದು ಮತ್ತೆ ಚೇತನಕ್ಕೆ ಉನ್ನತ ಸ್ಥಾನವನ್ನು ಪಡೆಯುವುದು. ಜಡ ಉನ್ನತಿಕೆಯನ್ನು ಪಡೆಯುವುದು ಅಂತ ಒಂದಿಲ್ಲ. ಆದ್ದರಿಂದ ಮೇಲೇರುವುದು, ಎತ್ತರಕ್ಕೇರುವುದು, ಅಭಿವೃದ್ಧಿ ಹೊಂದುವುದು ಇದು ಚೇತನದ ಧರ್ಮ. ಸುಖವನ್ನು ಅನುಭವಿಸುವ ಶಕ್ತಿ ಇದು ಚೇತನದ ಧರ್ಮ. ಆದ್ದರಿಂದ ಭೂತ ಅಂತಂದ್ರೆ ನಿಜವಾಗಿ ಚೇತನ. ಪಂಚಭೂತಗಳನ್ನು ಭೂತ ಅಂತ ಹೇಳ್ತಾವೆ. ಯಾಕೆ ಅಂದ್ರೆ ಆ ಪಂಚಭೂತಗಳ ಮೂಲಕ ಇವನು ಸಾಧನೆ ಮಾಡುವುದು ತಾನೆ. ನಾವು ಎತ್ತರಕ್ಕೇರುವ ಸಾಧನೆ ಅನ್ನೋದು ಪಂಚಭೂತಗಳಿಂದ ನಿರ್ಮಿತವಾದ ಶರೀರದ ಮೂಲಕ. ಆದ್ದರಿಂದ ಅವು ಭೂತಿಗೆ ಕಾರಣವಾಗ್ತಾವೆ. ಉಪಕರಣ, ಕಾರಣವೂ ಅಲ್ಲ, ಉಪಕರಣವಾಗ್ತಾವೆ ಅನ್ನುವುದರಿಂದ ಅವುಗಳನ್ನು ಭೂತ ಅಂತಾರೆ. ಇನ್ನೊಂದು ಭೂತ ಅಂತಂದ್ರೆ ಈ ಪ್ರಪಂಚ ಸೃಷ್ಟಿಯಾಗುವ ಮುಂಚೆ ಇದ್ದವುಗಳು ಅಂತ. ಪ್ರಪಂಚ ಸೃಷ್ಟಿಯಾಗುವ ಮುಂಚೆ ಪ್ರಪಂಚಕ್ಕೆ ಮೂಲ ಕಾರಣವಾಗಿದ್ದಂತಹ ವಸ್ತುಗಳು ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಆದ್ರಿಂದ ಅವು ಈ ಪ್ರಪಂಚಕ್ಕಿಂತಲೂ ಮೊದಲು ಇದ್ದವುಗಳು ಅನ್ನುವುದರಿಂದ ಭೂತ ಅಂತಾರೆ. ಬರೇ ಎಕ್ಸಿಸ್ಟೆನ್ಸ್. ಆದರೆ ನಿಜವಾಗಿ ಬರೇ ಎಕ್ಸಿಸ್ಟೆನ್ಸ್ ಅಲ್ಲ. ಭೂತಿ ಅಂದ್ರೆ ಆನಂದ ಮತ್ತು ಎತ್ತರಕ್ಕೇರೋ ಅಭಿವೃದ್ಧಿ ಹೊಂದುವ ಶಕ್ತಿ, ಅದು ಉಳ್ಳವನು ಭೂತ. ಅಂದ್ರೆ ನಿಜವಾದ ಅರ್ಥ ಭೂತ ಅಂದ್ರೆ ಜೀವ. ಸರ್ವಭೂತೈ ಕಾರ್ಯತೆ ಅಖಿಲಂ ಸರ್ವಭೂತೈ ಸದಾ. ಸರ್ವಭೂತೈ ಅಖಿಲಂ ಕಾರ್ಯತೆ. ಎಲ್ಲ ಜೀವರಿಂದ ಎಲ್ಲ ಕರ್ಮಗಳನ್ನು ಮಾಡಿಸುವವನು ಯಾರೋ ಅವನು. ಎಲ್ಲ ಕರ್ಮಗಳನ್ನ ಮಾಡಿಸುವವನು, ಯಾರಿಂದಲೂ ಮಾಡಲಿಕ್ಕಾಗದ್ದನ್ನು ಮಾಡುವವನು ಅವನು. ಮತ್ತೆ ನಮ್ಮಿಂದ ಆಗುವುದನ್ನು ನಾವು ಮಾಡಬಹುದಲ್ಲ ಅಂದ್ರೆ ಅದೂ ಇಲ್ಲ ಅಂದ್ರೆ. ಎಲ್ಲ ಪ್ರತಿಯೊಬ್ಬ ಜೀವನು ಮಾಡತಕ್ಕ ಪ್ರತಿಯೊಂದು ಕರ್ಮವನ್ನು ಒಳಗೆ ಪ್ರೇರಕನಾಗಿ ನಿಂತು ಮಾಡತಕ್ಕಂಥ ಸರ್ವಕರ್ಮ ಪ್ರೇರಕನು ಯಾರೋ ಅವನು. ನಮ್ಮಿಂದ ಆಗುವ ಕರ್ಮವನ್ನು ಅವನೇ ಮಾಡೋದು, ನಮ್ಮಿಂದ ಆಗದ ಕರ್ಮವನ್ನು ಅವನೇ ಮಾಡೋದು. ನಮ್ಮಿಂದ ಆಗುವ ಕರ್ಮವನ್ನು ನಮ್ಮ ಕೈಯಲ್ಲಿ ಅವನು ಮಾಡಿಸುತ್ತಾನೆ. ಕಾರ್ಯತೆ ಅಂದ್ರೆ ಮಾಡಿಸುತ್ತಾನೆ ಅಂತಾರೆ. ನಮ್ಮಿಂದ ಆಗದ ಕರ್ಮವನ್ನ, ಇನ್ಯಾರೂ ಮಾಡಲಾಗದ ಕರ್ಮವನ್ನ ಅಂದ್ರೆ ಚತುರ್ಮುಖನ ಸೃಷ್ಟಿ, ಮಹತ್ತತ್ವದ ಸೃಷ್ಟಿ,
ಅದನ್ನ ಇನ್ಯಾರು ಮಾಡಲಾರರು. ವಿಶ್ವದ ಸೂಕ್ಷ್ಮ ರೂಪದ ಸೃಷ್ಟಿ ಅದು ಅವನೇ ಮಾಡಿದ. ಆಮೇಲೆ ಅದಕ್ಕೆ ಸ್ಥೂಲ ರೂಪ ಕೊಡುವ ಕೆಲಸವನ್ನು ಚತುರ್ಮುಖನ ಮೂಲಕ ಮಾಡಿಸಿದ. ಪಂಚಭೂತಗಳ ಸೃಷ್ಟಿ, ಪ್ರಪಂಚದ ಸೃಷ್ಟಿಯನ್ನ ಬ್ರಹ್ಮರುದ್ರಾದಿಗಳಿಂದ ಮಾಡಿಸಿದ. ಹೀಗೆ ಇನ್ನೊಬ್ಬರಿಗೆ ಮಾಡಲಿಕ್ಕಾಗುವುದನ್ನ ಇನ್ನೊಬ್ಬರ ಕೈಯಲ್ಲಿ ಮಾಡಿಸುವವನೂ ಅವನು, ಇನ್ನೊಬ್ಬರು ಮಾಡಲಾಗದ್ದನ್ನ ತಾನೇ ಮಾಡುವವನು ಅವನು. ಪಾರ್ಯತೆ ಸರ್ವಮನ್ಯೈಹಿ ನಯತ್ ಪಾರ್ಯತೆ. ಇನ್ನೊಬ್ಬರಿಗೆ ಯಾರಿಗೂ ಮಾಡ್ಲಿಕ್ಕೆ ಆಗದ್ದನ್ನ ಅವನು ಸ್ವತಃ ತಾನೇ ಮಾಡಲಿಕ್ಕೆ ಸಮರ್ಥನಿದ್ದಾನೆ. ಮತ್ತು ಇನ್ನೊಬ್ಬರು ಮಾಡ್ಲಿಕ್ಕೆ ಆಗುವುದನ್ನು ಕೂಡ ಇನ್ನೊಬ್ಬರು ಮಾಡ್ಲಿಕ್ಕೆ ಆದದ್ದು ಒಳಗೆ ನಿಂತು ಅವನು ಮಾಡಿಸಿದ್ದರೆಂದರೆ ತೃಣಮಪಿ ನ ಚಲತಿ ತೇನ ವಿನಾ. ಅವನು ಪ್ರೇರಣೆ ಮಾಡದೇ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಗಾಳಿಗೆ ನಲಗುವುದು ಸಾಧ್ಯವಿಲ್ಲ ಅನ್ನತಕ್ಕಂಥ ಒಂದು ಅನುಸಂಧಾನ ನಮ್ಮ ಮನಸ್ಸಿನಲ್ಲಿ ಧ್ಯಾನದಲ್ಲಿ ಇರಬೇಕು. ಕಾರ್ಯತೆ ಸರ್ವಮನ್ಯ ಪಾರ್ಯತೆ ಸರ್ವಮನ್ಯೇ ನಯತ್ ಪಾರ್ಯತೆ ಕಾರ್ಯತೆ ಚಾಖಿಲಂ ಸರ್ವಭೂತೈ ಸದಾ. ಇದು ಮತ್ತೆ ನಾನು ನಿನ್ನೆ ಹೇಳಿರತಕ್ಕಂಥ ತಲವಕಾರ ಉಪನಿಷತ್ತಿನ ಕಥೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಬಂದಿರತಕ್ಕಂಥ ವಿಶೇಷಣ. ಅಲ್ಲಿ ದೇವತೆಗಳಿಗೆ ಕೂಡ ಅಗ್ನಿಗೆ ಸುಡುವುದಕ್ಕೆ ಆಗಲಿಲ್ಲ ಭಗವಂತನಿಂದ. ಸುಡುವ ಶಕ್ತಿ ಅಗ್ನಿಯಲ್ಲಿ ಇದ್ದದ್ದನ್ನು ಕೂಡ ಆ ಶಕ್ತಿಯನ್ನು ಕೊಟ್ಟವನು ಅವನು. ಅದರಿಂದ ಒಂದು ಹುಲ್ಲುಗರಿಯನ್ನ ಸುಡು ನೋಡೋಣ ಅಂತ ತಸ್ಮೈ ತೃಣಂ ನಿದಧೌ ಏತದ್ದಹೇತಿ. ಅಗ್ನಿಯ ಮುಂದೆ ಭಗವಂತ ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ಇದನ್ನು ಸುಡು ಅಂತ ಹೇಳಿದ. ತದುಪಪ್ರೇಯಾಯ ಸರ್ವಜವೇ ನತನ್ನ ಶಶಾಕ ದಗ್ಧುಂ ಸತತ ಏವ ನಿವೃತೆ ನೈತ ದಶಕಂ ವಿಜ್ಞಾತುಂ ಯದೇ ತದ್ಯಕ್ಷಮಿತಿ. ಆಗ ಆ ತನ್ನ ಯಾವತ್ ಶಕ್ತಿಯಿಂದ ಅದರ ಮೇಲೆ ಎರಗಿದರೂ ಆ ಹುಲ್ಲುಕಡ್ಡಿ ಸುಟ್ಟು ಹೋಗಲಿಲ್ಲ. ಆಗ ಅಗ್ನಿ ಗಾಬರಿಗೊಂಡು ಹೊರಟು ಬಂದ. ಗಾಳಿ ಭೂತವಾಯು ಹೋಯಿತು. ಆ ಭೂತವಾಯು ಪ್ರವಾಹವಾಯು ಅಂತೇವೆ ನಾವು. ಆಕಾಶದಲ್ಲಿ ಚಲಿಸತಕ್ಕಂಥ ಪ್ರವಹಣ ಆಕಾಶದಲ್ಲಿ ಬೀಸುವ ಗಾಳಿ, ಅದಕ್ಕೆ ಪ್ರವಾಹ ಅಂದ್ರೆ ಬೀಸುವುದು, ಪ್ರವಾಹವಾಯು ಅಂತ ಹೇಳ್ತಾರೆ. ಗಾಳಿ ಹೋಯಿತು. ಗಾಳಿ ಹತ್ರ ಕೇಳಿದ, ನಿನಗೇನು ಮಾಡ್ಲಿಕ್ಕೆ ಬರುತ್ತೆ ಅಂತ. ಅವನು ಇದಂ ಸರ್ವಮಾದದೀಯ ಯದಿದಂ ಪೃಥಿವ್ಯಾಂ. ಈ ಜಗತ್ತಿನಲ್ಲಿ ಯಾವುದೇನಿದೆ, ಎಷ್ಟು ಭಾರವಾದ ವಸ್ತು ಇರಬಹುದು, ನಾನು ಅದನ್ನು ಹಾರಿಸಿ ಬಿಡಬಲ್ಲೆ. ತಸ್ಮೈ ತೃಣಂ ನಿದಧೌ ಏತದಾದತ್ ಸ್ವೇತಿ. ನೀನು ಇಡೀ ಜಗತ್ತನ್ನು ಹಾರಿಸೋದು ಬೇಡಪ್ಪ, ಈ ಹುಲ್ಲುಗಡ್ಡಿಯನ್ನು ಗಾಳಿ ನೀನು ಬೀಸಿ ಹಾರಿಸಿ ಬಿಡುವಂತ ಭಗವಂತ ಹುಲ್ಲುಗಡ್ಡಿಯನ್ನು ಅದರ ಮುಂದಿಟ್ಟ. ತದುಪಪ್ರೇಯಾಯ ಸರ್ವಜವೇ ನ ತನ್ನ ಶಶಾಕ ಆದಾತುಂ ಸತತೇವ ನಿವಮೃತೆ ನೈತ ದಶಕಂ ವಿಜ್ಞಾತುಂ ಯದೇ ತದ್ಯಕ್ಷಮಿತಿ. ಅವನು ಬಿರುಗಾಳಿ, ಸುಂಟ್ರ ಗಾಳಿ, ಏನು ಅದರ ಗಾಳಿಯ ಅತ್ಯಂತ ಬಲಿಷ್ಠವಾದ ಸ್ಥಿತಿ ಏನಿದೆ, ಆ ಎಲ್ಲ ಶಕ್ತಿಯನ್ನು ಬಳಸಿ ಆ ಹುಲ್ಲುಕಡ್ಡಿಯ ಮೇಲೆ ವಾಯು ಎರಗಿದ. ಅದು ಚಲಿಸಲಿಲ್ಲ. ಇದರಿಂದ ತೃಣಮಪಿನ ಚಲತಿ ಅಂತ ಅನ್ನೋ ಮಾತು ಬಂದದ್ದೇ ಈ ತಲವಕಾರೋಪನಿಷತ್ತಿನಿಂದ. ಹೀಗೆ ಎಲ್ಲ ವಸ್ತುವಿನಲ್ಲಿ ಏನೇನು ಶಕ್ತಿ ಇದೆಯೋ ಅದು ಎಲ್ಲವೂ ಭಗವಂತನ ಶಕ್ತಿ. ನ ತದಸ್ತಿ ವಿನಾಯತ್ಸ್ಯಾನ್ ಮಯಾಭೂತಂ ಚರಾಚರಂ ಅಂತ ಅದಕ್ಕೋಸ್ಕರವೇ ಕೃಷ್ಣ ಗೀತೆಯಲ್ಲಿ ಹೇಳಿದ. ಪ್ರಪಂಚದಲ್ಲಿ ಚರಾಚರಾತ್ಮಕವಾದ ಯಾವ ವಸ್ತುವು ನನ್ನಿಂದ ಒಳಗಿನಿಂದ ನಿಯಂತ್ರಿತವಾಗದೆ ತಾನೇ ತಾನಾಗಿರುವ ವಸ್ತು ಯಾವುದೂ ಇಲ್ಲ. ಎಲ್ಲದರೊಳಗೂ ಶಕ್ತಿಯಾಗಿ, ಆಯಾ ವಸ್ತುವಿನ ಶಕ್ತಿಯಾಗಿ ನಾನು ತುಂಬಿದ್ದೇನೆ. ಆದ್ರಿಂದ ಅದು ಆಯಾ ಕೆಲಸವನ್ನು ಮಾಡುತ್ತೆ. ಅಂದರೆ ಹೀಗೆ ಮೊದಲು ನಾವು ಏನು ಹೇಳ್ತೇವೆ ಅಂದರೆ ಜಡದಲ್ಲೇ ಆ ಶಕ್ತಿ ಅಂತ ತಿಳ್ಕೊಳ್ತೇವೆ. ಇದು ವೇದಾಂತದ ಪ್ರೋಸೆಸ್ ಹೀಗಿದೆ. ಜಡದಲ್ಲೇ ಶಕ್ತಿ. ಬೆಂಕಿ ಸುಡುತ್ತೆ, ಅದು ಜಡವಾದ ಬೆಂಕಿಯ ಶಕ್ತಿ. ನೀರು ಹರಿಯುತ್ತೆ, ಅದು ಜಡವಾದ ನೀರಿನ ಶಕ್ತಿ. ಮಣ್ಣಿನಲ್ಲಿ ಕಂಪು, ಮೂಗಿಗೆ ಆಸ್ವಾದವನ್ನು ಕೊಡತಕ್ಕಂಥ, ಮೂಗಿಗೆ ಕಂಪು ಹೊಡೆಯುವಂತಹ ಶಕ್ತಿ, ಅಥವಾ ಯಾವುದೇ ಒಂದು ಬೀಜ ಬಿತ್ತಿದರೆ ಬೆಳೆಸುವ ಶಕ್ತಿ, ಚಿಗುರೋದು, ಅದು ಮಣ್ಣಿನಲ್ಲಿ. ಆದ್ರಿಂದ ಮಣ್ಣಿನಲ್ಲಿ ಆ ಶಕ್ತಿ ಇದೆ ಅಂತ ನಾವು ಹೇಳ್ತೇವೆ. ಆಮೇಲೆ ಅದರಲ್ಲಿ ಮತ್ತೆ ವಿಭಾಗ ಮಾಡ್ತೇವೆ. ಇಂಥ ಕೆಂಪು ಮಣ್ಣಿನಲ್ಲಿ ತೆಂಗಿನ ಗಿಡ ಬಹಳ ಬೇಗ ಬೆಳೆಯುತ್ತೆ, ಕಪ್ಪು ಮಣ್ಣಿನಲ್ಲಿ ಜೋಳ ಚೆನ್ನಾಗಿ ಬೆಳೆಯುತ್ತೆ, ಇತ್ಯಾದಿ ಇತ್ಯಾದಿ. ಆ ಮಣ್ಣಿನ ಶಕ್ತಿ, ಕೆಂಪು ಮಣ್ಣಿನ ಶಕ್ತಿ ಇದು, ಕಪ್ಪು ಮಣ್ಣಿನ ಶಕ್ತಿ ಇದು. ನೀರಿನಲ್ಲಿ ಇಂತಿಂಥ ಗುಣ ಇದೆ, ಯಾವುದೋ ಕೆಲವು ನೀರಿನಲ್ಲಿ ವಿಶೇಷ ಶಕ್ತಿ ಇದೆ ಅಂತ. ಎಲ್ಲ ನೀರಿನಲ್ಲಿ ಎಲ್ಲ ಕಡೆಯ ನೀರು ಒಂದೇ ಥರ ಇರೋದಿಲ್ಲ. ಒಂದೊಂದು ಕಡೆಯ ನೀರಿನಲ್ಲಿ ಒಂದೊಂದು ವಿಶೇಷ ಶಕ್ತಿ ಇದೆ. ಆಮೇಲೆ ಅದರ ರುಚಿಗಳು ಬೇರೆ ಬೇರೆ ಇದೆ. ಆ ರುಚಿ, ಆ ಶಕ್ತಿ ಆ ನೀರಿನದ್ದು. ಸಮುದ್ರದ ನೀರು ಉಪ್ಪಿದೆ, ಸಮುದ್ರದ ಪಕ್ಕದಲ್ಲೇ ತೋಡಿದ ಬಾವಿಯ ನೀರು ಸಿಹಿ ಇರುತ್ತೆ. ಸಮುದ್ರದಿಂದ 100 ಮೈಲು ದೂರ ಇರತಕ್ಕಂಥ ಮನೆಯಲ್ಲಿ ಬಾವಿ ತೋಡಿದ್ರೆ ಅದು ಸೌಳಾಗಿರುತ್ತೆ. ಇದು ಅದರದ್ದೇ ಗುಣ. ಆ ನೀರಿನ ಸ್ವಭಾವ ಏನ್ ಮಾಡ್ಲಿಕ್ಕೆ ಬರುತ್ತೆ, ಅದು ಅದರದ್ದು ಕ್ವಾಲಿಟಿ ಅಂತ. ಹೀಗೆ ಪ್ರತಿಯೊಂದು ಬೀಸುವುದು ಗಾಳಿಯ ಸ್ವಭಾವ, ಸುಡುವುದು ಬೆಂಕಿಯ ಸ್ವಭಾವ, ಇದೆಲ್ಲ ಅದರದ್ದು ಸ್ವಭಾವ. ಜಡದ ಸ್ವಭಾವ ಅಂದ್ರೆ ಜಡದ ಸ್ವಭಾವ, ಜಡದ ಶಕ್ತಿ ಅಂತ
ಸಹಜವಾಗಿ ಮೊದಲ ನೋಟಕ್ಕೆ ನಮಗೆ ಕಾಣುವಂಥ. ಇವತ್ತು ಎಲ್ಲ ವೈಜ್ಞಾನಿಕ ಚಿಂತನೆಯು ಈ ನೆಲೆಯಲ್ಲೇ ಬೆಳೆದದ್ದು. ಜಡದಲ್ಲಿ ಆ ಶಕ್ತಿ ಇದೆ, ಏನು ಶಕ್ತಿ ಇದೆ, ಹೇಗೆ ಬಂತು, ಏನಾಯಿತು, ಇದರ ವಿವರಣೆ. ಅದರ ಮಟೀರಿಯಲ್ ಸೈನ್ಸ್, ಅಧಿಭೌತ ವಿಜ್ಞಾನ. ಆದರೆ ಪ್ರಾಚೀನರು ಯೋಚನೆ ಮಾಡಿದರು, ಜಡಕ್ಕೆ ಸ್ವತಃ ಯಾವ ಶಕ್ತಿಯೂ ಇಲ್ಲ, ಆದ್ದರಿಂದ ಜಡದಲ್ಲಿ ಆ ಶಕ್ತಿ ಇರಬೇಕಾಗಿದ್ದರೆ ಅದರ ಹಿಂದೆ ಒಂದು ಚೇತನ ಇರಬೇಕು. ಆದ್ದರಿಂದ ಹರಿಯುವ ನೀರಿನಲ್ಲಿ, ಉರಿಯುವ ಬೆಂಕಿಯಲ್ಲಿ, ಬೀಸುವ ಗಾಳಿಯಲ್ಲಿ, ಬೀಜ ಬಿತ್ತಿದರೆ ಚಿಗುರಿಸುವ ನೆಲದಲ್ಲಿ ಅಂಥ ಒಂದು ವಿಶೇಷ ಶಕ್ತಿಯನ್ನು ಕೊಡತಕ್ಕ ಒಂದು ಚೇತನ ಇರಬೇಕು ಅಂತ ತೀರ್ಮಾನ. ಇದು ಬರಿಯ ಜಡದ ಗುಣ ಅಲ್ಲ ಅಂತ. ಇದು ಅಭಿಮಾನ, ಅಧಿದೈವ ವಿಜ್ಞಾನ ಅಂತಲ್ಲಿ ಬಂತು. ಅದಕ್ಕೊಂದೊಂದು ವಸ್ತುವಿನಲ್ಲೂ ಒಂದೊಂದು ದೇವತೆ ಇದೆ. ಆಮೇಲೆ ಅವರಿಗೆ ಯೋಚನೆ ಬಂತು, ಈ ದೇವತೆಗಳಿಗೂ ಈ ಶಕ್ತಿಯಲ್ಲಿಂದ ಬಂತು. ಮಣ್ಣಿನಲ್ಲಿರತಕ್ಕಂಥ ದೇವತೆ, ನೀರಿನಲ್ಲಿರತಕ್ಕ ದೇವತೆ, ಅದು ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೀತಿಯ ಶಕ್ತಿಯನ್ನ ಅದರಲ್ಲಿ ಪಡೆದದ್ದು. ಆ ದೇವತೆಗೆ ಆ ಶಕ್ತಿ, ಸುಡುವ ಶಕ್ತಿ ಅಗ್ನಿಗೆ, ಬೀಸುವ ಶಕ್ತಿ ಗಾಳಿಗೆ ಯಾಕೆ ಬಂತು? ಅದೇ ಸರ್ವಸ್ವತಂತ್ರ ಆಗಿರುವುದು ಸಾಧ್ಯ ಇಲ್ಲ. ಇವೆಲ್ಲ ಮಣ್ಣು, ನೀರು, ಬೆಂಕಿ ಹೇಗೆ ಡಿಪೆಂಡೆಂಟ್ ರಿಯಾಲಿಟೀಸೋ, ಅದನ್ನು ನಿಯಂತ್ರಿಸುವ ಶಕ್ತಿಗಳು ಡಿಪೆಂಡೆಂಟ್ ರಿಯಾಲಿಟಿಯೇ ಇರಬೇಕು. ಹಾಗಾದರೆ ಇದು ಎಲ್ಲವನ್ನೂ ನಿಯಂತ್ರಿಸುವ, ಈ ಎಲ್ಲ ಶಕ್ತಿಗಳಿಗೂ ಶಕ್ತಿ ನೀಡಿದ ಒಂದು ಪರಾಶಕ್ತಿ ಇರಬೇಕು. ಅದನ್ನು ದೇವರು ಒಂದು. ಇದೇ ಅಧಿಯಜ್ಞ ವಿಜ್ಞಾನ. ಹೀಗೆ ಅಧಿಭೂತ ವಿಜ್ಞಾನದಿಂದ, ಅಂದರೆ ಮಟೀರಿಯಲ್ ಸೈನ್ಸಿನಿಂದ ನಾನ್ ಮಟೀರಿಯಲ್ ಸೈನ್ಸ್, ಸ್ಪಿರಿಚುವಲ್ ಸೈನ್ಸ್, ಮೆಟಫಿಸಿಕಲ್ ಸೈನ್ಸ್ ಇದೆಲ್ಲ ಬೆಳೆದು ಬಂತು. ಅದನ್ನೇ ಆಚಾರ್ಯರು ಹೇಳುವುದಿಲ್ಲಿ. ಈ ವಸ್ತುವಿನಲ್ಲಿ ಶಕ್ತಿ ಕಾಣುತ್ತೆ ನಿಮಗೆ. ಆ ಶಕ್ತಿ ಇರುವಂತಹದ್ದು ಅದರೊಳಗಿರತಕ್ಕಂಥ ಅಭಿಮಾನಿ ದೇವತೆಗಳಿಂದ. ಆ ಅಭಿಮಾನಿ ದೇವತೆಗಳಿಗೂ ಶಕ್ತಿ ಕೊಟ್ಟು ಅವರಿಂದಲೂ ಮಾಡಿಸುವವನು ಕಾರ್ಯತೆ ಸರ್ವಮನ್ಯೈ ಕಾರ್ಯತೆ ಚಾಖಿಲಂ ಸರ್ವಭೂತೈ, ಎಲ್ಲ ಭೂತಗಳ ಅಭಿಮಾನಿ ದೇವತೆಗಳಿಂದ ಎಲ್ಲ ಕೆಲಸವನ್ನು ಮಾಡಿಸುವವನು ಅವನು. ಹೀಗೆ ಸರ್ವ ಕರ್ಮ ಪ್ರೇರಕ, ಸರ್ವಧಾರಕ ಮತ್ತು ಯಾರಿಗೂ ಮಾಡಲಾಗದ ಅಸಾಧ್ಯವಾದ ಕರ್ಮಗಳನ್ನು ಮಾಡತಕ್ಕ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ತಿಳ್ಕೊಂಡ್ರೆ ವಾರ್ಯತೆ ಅಶೇಷ ದುಃಖಂ ನ ಜಧ್ಯಾಯನ. ಹೀಗೆ ಅವನು ಎಲ್ಲ ದೋಷ ದೂರ, ಎಲ್ಲದರ ಧಾರಕ ಅಂತ ತಿಳ್ಕೊಂಡ್ರೆ ನಿನ್ನಲ್ಲಿರತಕ್ಕಂಥ ದುಃಖ, ನಿನ್ನಲ್ಲಿರತಕ್ಕಂಥ ದುಃಖ, ಅಜ್ಞಾನ ಮುಂತಾದ ಸಮಸ್ತ ದುರಿತಗಳನ್ನು, ದೋಷಗಳನ್ನು, ದುಃಖದ ಸರಮಾಲೆ, ಅನಾದಿ ಕಾಲದಿಂದ ಇದ್ದ ದುಃಖದ ಸರಮಾಲೆಗೆ ಕೊನೆಗಾಣಿಸ್ತಕ್ಕಂಥ ಶಕ್ತಿ ಅವನಾಗ್ತಾನೆ ಅಂತ ಅನುಸಂಧಾನ ಮಾಡು. ಅಂಥ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಾನಂ ಪ್ರಣಯಾಮೋ ವಾಸುದೇವಂ. 10ನೆಯ ಪದ್ಯ. ಸರ್ವಕರ್ಮಾಣಿ ಯತ್ ಸಂಸ್ಮೃತೆ ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ ಶರ್ವ ಗುರುವಾದಿ ನಿರ್ಬಾಣ ಸಂಸ್ಥಾನದ ಕುರ್ವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಃ. ಸರ್ವಕರ್ಮಾಣಿ ಯತ್ ಸಂಸ್ಮೃತೆ ಸಂಶಯಂ ಯಾಂತಿ. ಮನುಷ್ಯ ಬದುಕುವುದು ಅಂತಂದ್ರೆ ಕರ್ಮಗಳನ್ನು ಮಾಡ್ತಾ ಇರೋದು, ನಿಷ್ಕ್ರಿಯನಾಗಿ ಇರುವುದಕ್ಕೆ ಆಗುವುದಿಲ್ಲ. ನಾವು ಬದುಕ್ತಾ ಇದ್ದೇವೆ ಅಂದ್ರೆ ಏನನ್ನಾದ್ರೂ ಮಾಡ್ತಾ ಇದ್ದೇವೆ ಅಂತ. ಹಾಗಾದ್ರೆ ಮೋಕ್ಷ ಅಂದ್ರೆ ಎಲ್ಲ ಕರ್ಮಗಳ ಕ್ಷಯ ಅಂತ ಹೇಳ್ತೀರಿ ನೀವು. ಕ್ಷೀಯಂತೆ ಅಸ್ಯ ಕರ್ಮಾಣಿ ಅಂತ. ಅದು ಕ್ಷಯ ಆಗುವುದು ಹೇಗೆ? ಕರ್ಮಗಳು ಬದುಕುವುದು ಅಂದ್ರೆ ಸತ್ತ ಮೇಲೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡುವುದೂ ಒಂದು ಕರ್ಮವೇ ಅಲ್ವಾ? ಕರ್ಮದಿಂದ ಬಿಡುಗಡೆಗೊಳ್ಳುವುದು ಹೇಗೆ? ಕರ್ಮ ಅನ್ನುವುದು ಇನ್ನೊಂದು ಕರ್ಮಕ್ಕೆ ಸಾಧನವಾಗತ್ತೆ. ಒಂದು ಕರ್ಮ ಮಾಡ್ತಾನೆ, ನಾನು ಮೊನ್ನೆ ಹೇಳಿದ್ನಲ್ಲ, ಒಂದು ಬಾರಿ ಹುಟ್ಟಿದರೆ ಆ ಜನ್ಮದಲ್ಲಿ ಇಲ್ಲ ಅಂತ ಎಕ್ಸೆಂಪ್ಷನ್ ಇದೆ. 14 ವರ್ಷಕ್ಕಿಂತ ಮೇಲೆ ಬದುಕಿಬಿಟ್ರೆ ಆಮೇಲೆ ಅವನು ಬದುಕಿದಂತಹ ಪ್ರತಿಕ್ಷಣವೂ ಮುಂದೆ ಇನ್ನೂ ಕೆಲವು ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಕರ್ಮವೂ ಅದಕ್ಕೆ ರಿಯಾಕ್ಷನ್ ಇದೆ. ಆ ಪ್ರತಿಕ್ರಿಯೆಯಿಂದ ಕನಿಷ್ಠ 10 ಜನ್ಮಗಳಿಗೆ ಬೇಕಾಗುವಷ್ಟು ಸಂಗ್ರಹ ಮಾಡ್ತಾನೆ ಅಂತ ನಾವು ಹಿಂದೆ ನೋಡಿದ್ದೇವೆ. ಹಾಗಾದರೆ ಒಂದು ಸರ್ತಿ ಜನ್ಮ ಬಂತು, ಮತ್ತೆ 10 ಜನ್ಮಕ್ಕೆ ಬೇಕಾದಷ್ಟು, ಮಿನಿಮಮ್ 16 ಅಂತ ಹೇಳೋಣ, ಮತ್ತೆ 16 ಜನ್ಮಕ್ಕೆ ಬೇಕಾದಷ್ಟು ಸಂಗ್ರಹ ಆಯಿತು.
ಮತ್ತೊಂದು ಜನ್ಮ ಬಂತು, ಮತ್ತೆ 16, ಹಾಗೆ 2 ಸರ್ತಿ ಹುಟ್ಟಿದಾಗ ಇನ್ನು 20 ಸರ್ತಿ ಹುಟ್ಟಲಿಕ್ಕೆ, 3 ಸರ್ತಿ ಹುಟ್ಟಿದಾಗ ಮತ್ತೆ 30 ಸರ್ತಿ ಹುಟ್ಟಲಿಕ್ಕೆ, 4 ಸರ್ತಿ ಹುಟ್ಟಿದಾಗ ಮತ್ತೆ 40 ಸರ್ತಿ ಹುಟ್ಟಲಿಕ್ಕೆ, ಹೀಗೆ ಆಗ್ತಾ ಆಗ್ತಾ ಕೊನೆಗೆ ಇದು ಮುಗಿಯೋದು ಯಾವಾಗ? ಇದೆಲ್ಲ ಮುಗಿಬೇಕಲ್ಲ. ಅಷ್ಟು ಸರ್ತಿ ಹುಟ್ಟಿ ಪ್ರಾರಬ್ಧ ಕರ್ಮ ಕ್ಷಯ ಆದ್ಮೇಲೆ ತಾನೇ ಮೋಕ್ಷ. ಮೋಕ್ಷ ಆಗೋದೇ ಸಾಧ್ಯ ಇಲ್ಲ ಇದು ಲೆಕ್ಕಾಚಾರ ನೋಡಿದ್ರೆ. ಯಾಕಂದ್ರೆ ಎಷ್ಟು ಸರ್ತಿ ಹುಟ್ಟಿದೆವೋ ಇಂಟು 10 ಹುಟ್ಟಬೇಕು. ಮತ್ತೆ ಇದು ಆಗೋ ಹೋಗೋ ಕಾರ್ಯಕ್ರಮ ಅಲ್ಲ. ಅವನು ಕಲ್ಪದ ಕೊನೆಯ ತನಕ ಹುಟ್ಟುತ್ತಾ ಬಂದ, ಆಮೇಲೆ ಇಂಟು 10 ಪುನಃ ಹುಟ್ಟಬೇಕಲ್ಲ. ಅಷ್ಟು ವಾರಿ ಇವನು. ಹಾಗಾಗಿ ಮನುಷ್ಯ ಹುಟ್ಟು ಸಾವುಗಳ ಕಟ್ಟಿನಿಂದ ಬಿಡುಗಡೆಗೊಳ್ಳುವುದೇ ಅಸಾಧ್ಯ. ಕರ್ಮ ಅನ್ನೋದು ಇನ್ನೊಂದು ಕರ್ಮಕ್ಕೆ ಕಾರಣ ಅಂತದೆ ಹೊರತು ಕರ್ಮ ನಿವೃತ್ತಿಗೆ ಕಾರಣ ಆಗುವುದಿಲ್ಲ. ಹಾಗಾದರೆ ಹೇಗೆ ಈ ಕರ್ಮ ಬಂಧನದಿಂದ ಕಳಚಿಕೊಳ್ಳುವುದು ಮನುಷ್ಯ ಅಂದರೆ, ವಿಷ್ಣು ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ. ಜ್ಞಾನ ಮತ್ತು ಕರ್ಮ ಅಂತಿದೆ. ಎಲ್ಲ ಕರ್ಮಕ್ಕೂ ಕರ್ಮ ಅಂತ ನಾವು ಹೇಳೋದಿಲ್ಲ, ಎಲ್ಲ ಜ್ಞಾನಕ್ಕೂ ನಾವು ಜ್ಞಾನ ಅಂತ ಹೇಳೋದಿಲ್ಲ. ನಾವು ಅಭ್ಯಾಸ ಮಾಡುವ ಅನೇಕ ಜ್ಞಾನಗಳಿಗೆ ನಾವು ಅಜ್ಞಾನ ಅಂತ ಹೆಸರಿಟ್ಟುತ್ತೇವೆ. ನಾವು ಮಾಡುವ ಅನೇಕ ಕರ್ಮಗಳಿಗೆ ನಮ್ಮ ಹೆಸರು ಅಕರ್ಮ ಅಂತ. ಮತ್ತೆ ಯಾವುದು ಜ್ಞಾನ? ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ನಮಗೆ ಈ ಸಂಸಾರದಿಂದ ಬಿಡುಗಡೆಗೆ ಕಾರಣವಾಗುತ್ತೋ ಅಂಥ ಆತ್ಮವಿದ್ಯೆಗೆ ಮಾತ್ರ ಜ್ಞಾನ ಅಂತ ಹೆಸರು. ಉಳಿದದ್ದೆಲ್ಲ ನಮ್ಮ ಲೆಕ್ಕದಲ್ಲಿ ಅಜ್ಞಾನ ಅಂದ್ರು ಅವರು. ಯಾಕಂದ್ರೆ ಮತ್ತಷ್ಟು ಅಜ್ಞಾನಕ್ಕೆ ಕೊಂಡೊಯ್ಯುವಂಥ ನಾಲೆಜ್ ಅದು. ವಿಸ್ಡಮ್ ಎಗೇನ್ ಲೀಡ್ಸ್ ಟು ಇಗ್ನೋರೆನ್ಸ್. ಅಜ್ಞಾನಕ್ಕೆ ನಮ್ಮನ್ನು ಕೊಂಡು ಹೋಗುವಂಥ ಜ್ಞಾನಕ್ಕೆ ಜ್ಞಾನ ಅಂತ ಯಾಕೆ ಕರೀಬೇಕು? ಆದ್ದರಿಂದ ಭಗವಂತನ ಪ್ರಜ್ಞೆ ಒಂದೇ ಜ್ಞಾನ ನಮಗೆ, ಉಳಿದದ್ದು ಎಲ್ಲ ಅಜ್ಞಾನ. ಹಾಗೆಯೇ ತತ್ಕರ್ಮ ಹರಿತೋಷಂ ಯತ್. ಯಾವುದು ದೇವರು ಮೆಚ್ಚುವ ಕೆಲಸವೋ ಅದು ಕರ್ಮ, ಉಳಿದದ್ದೆಲ್ಲ ಅಕರ್ಮ ಅಂತ. ತತ್ಕರ್ಮ ಹರಿತೋಷಂ ಯತ್ ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ. ಹಾಗಾಗಿ ಕರ್ಮ ಅಂತಂದ್ರೆ ಭಗವಂತನ ಪ್ರೀತಿಗೆ ಸಾಧನವಾಗಿರತಕ್ಕ ಕ್ರಿಯೆ ಮಾತ್ರ ಕರ್ಮ, ಉಳಿದದ್ದು ಕರ್ಮ ಅಲ್ಲ ಅಂದ್ರು. ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಂತ. ಕರ್ಮ ಅನ್ನೋದು ಬಂಧಕವೇ. ಒಂದು ಕರ್ಮ ಮಾಡಿದ್ರೆ ಮತ್ತೆ 10 ಕರ್ಮ ಮಾಡಬೇಕು. ಒಂದು ಸುಳ್ಳು ಹೇಳಿದ್ರೆ ಅದನ್ನ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಮತ್ತೆ 10 ಸುಳ್ಳು ಹೇಳಬೇಕು. ಹಾಗೆ ಒಂದು ಕರ್ಮ, ಆ ಕರ್ಮವನ್ನು ದಕ್ಕಿಸಿಕೊಳ್ಳೋದಕ್ಕೋಸ್ಕರ ಮತ್ತೆ 10 ಕರ್ಮಗಳನ್ನು ಮಾಡಬೇಕು. ಇದರಿಂದ ಬಿಡುಗಡೆ ಹೇಗೆ ಅಂದರೆ, ಅದು ಯಾವಾಗ ಹೌದು ಕರ್ಮ ಅನ್ನೋದು ನಿಮ್ಮ ಸ್ವಂತ ಕರ್ಮವಾದಾಗ, ನಾನು ನನ್ನ ಸುಖಕ್ಕೋಸ್ಕರ, ನನ್ನ ರಕ್ಷೆಗೋಸ್ಕರ, ನನ್ನ ಸೇಫ್ಟಿಗೋಸ್ಕರ ನಾನು ಮಾಡ್ತೇನೆ ಅಂದಾಗ ಅದು ಮತ್ತಷ್ಟು 10 ಕರ್ಮಗಳನ್ನು ಹೇರ್ತಾ ಹೋಗುತ್ತೆ. ಆದರೆ ಯಾವ ಕರ್ಮ ಯಜ್ಞಾರ್ಥವಾಯಿತೋ ಅದು ಕರ್ಮ ಬಂಧನ ಅಲ್ಲ ಅಂದ. ಯಜ್ಞಾರ್ಥವಲ್ಲದ ಕರ್ಮ ಮಾತ್ರ ನಿನಗೆ ಮತ್ತಷ್ಟು ಕರ್ಮಗಳ ಬಂಧನವನ್ನು ಕೊಡುತ್ತೆ. ಆ ಕರ್ಮವನ್ನು ಯಜ್ಞಾರ್ಥವಾಗಿ ಮಾಡು, ಯಜ್ಞಕ್ಕೋಸ್ಕರ ಅಂತ ಮಾಡು, ಆವಾಗ ಅದು ಬಂಧಕ ಆಗುವುದಿಲ್ಲ ಅಂತ. ಯಜ್ಞಕ್ಕೋಸ್ಕರ ಮಾಡುವುದು ಅಂದರೆ ಏನು? ಯಜ್ಞ ಅಂತ ಅನ್ನುವುದಕ್ಕೆ ಯಜ್ಞೋ ವೈ ವಿಷ್ಣು ಯಜ್ಞೇನ ಯಜ್ಞಮಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಯಜ್ಞೋ ವೈ ವಿಷ್ಣು ಅಂತ ಉಪನಿಷತ್ತು, ಬ್ರಾಹ್ಮಣ ವಾಕ್ಯ ಇದು. ಹಾಗಾಗಿ ಯಜ್ಞ ಅಂದ್ರೇನೆ ಭಗವಂತ ಅಂತ ಅರ್ಥ. ಯಜ್ಞೋ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಅಂತ ಯಜ್ಞ ಶಬ್ದದಿಂದ ಭಗವಂತನನ್ನು ವಿಷ್ಣು ಸಹಸ್ರನಾಮದಲ್ಲೂ ಕರೆದಿದ್ದಾರೆ. ಯಜ್ಞೋ ವೈ ವಿಷ್ಣು ಅಂತ ಬ್ರಾಹ್ಮಣದಲ್ಲಿ ಕೂಡ ಶ್ರುತಿಯಲ್ಲೂ ಬಂದಿದೆ. ಅದರಿಂದ ಯಜ್ಞ ಅಂತಂದ್ರೇನೆ ಯಾರು ಎಲ್ಲ ಯಜ್ಞಗಳಿಂದ ಆರಾಧ್ಯನೋ ಅವನನ್ನೇ ಯಜ್ಞ ಅನ್ನೋದು. ಎಲ್ಲರ ಪೂಜೆಗೊಳ್ಳುವವನು ಅಂತ ಅರ್ಥ. ಎಲ್ಲರ ಪೂಜೆಯನ್ನು ಸ್ವೀಕರಿಸುವವನು ಅವನು ಯಜ್ಞ. ಅದರಿಂದ ಯಜ್ಞಾರ್ಥಾತ್ ಅನ್ಯತ್ರ ಅಂದರು. ನೀನು ಯಾವ ಕರ್ಮವನ್ನು ಭಗವಂತನಿಗೆ ಅರ್ಪಿತ ಅಂತ ಮಾಡಿದರೆ ಅದು ಮತ್ತೊಂದು ಕರ್ಮವನ್ನ ಹೆರೋದಿಲ್ಲ. ಅದು ಮತ್ತೆ ಸಂತತಿ ಬೆಳೆಯೋದಿಲ್ಲ. ಭಗವಂತನಿಗೆ ಅರ್ಪಿಸಿಬಿಟ್ರೆ ಆ ಕರ್ಮ ಬಂಜೆಯಾಗತ್ತೆ. ಇಲ್ಲದೇ ಇದ್ರೆ ಅದು ಗರ್ಭಿಣಿ ಆಗ್ತಾ ಇರ್ತದೆ, ಅದು ಮುಗಿಯೋದೇ ಇಲ್ಲ ಅದರ ಸಂತಾನ. ಅದು ಬಂಜೆ ಆಗಬೇಕು. ಬಂಜೆ ಆಗಬೇಕಾಗಿದ್ದರೆ ಅದು ಭಗವಂತನಿಗೆ ಅರ್ಪಿಸು, ನೀನು ಅದರ ಹೊಣೆಯನ್ನು ಹೊರಬೇಡ. ಇದು ಭಗವಂತನ ಪೂಜೆ ಅಂತ ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ. ನಾನು ಮಾಡ್ತೇನೋ ಅಲ್ಲ, ಭಗವಂತನ ಈ ಕರ್ಮ ನಿರ್ವಹಣೆಯಲ್ಲಿ ನಾನು ಭಗವಂತನಿಗೆ ಇನ್ಸ್ಟ್ರೂಮೆಂಟ್ ಆಗ್ತೇನೆ. ಈ ಎಚ್ಚರವೇ ಯಜ್ಞ, ಭಗವಂತನಿಗೋಸ್ಕರ ಮಾಡುವುದು ಅಂದರೆ. ಅದೇ ಇನ್ನೊಂದು ಅರ್ಥ ಯಜ್ಞ ಅಂದರೆ ಭಗವಂತನ ಪೂಜೆ. ಯಜ ದೇವ ಪೂಜಾಯಾಮ್, ಇದು ಭಗವಂತನ ಪೂಜೆ. ನಾನು ಮಾಡುವ ಒಂದೊಂದು ಕರ್ಮವೂ ಸರ್ವಂ ತ್ವದಾರಾಧನಮೇವ ಭೂಯಾತ್, ಭಗವಂತನ ಆರಾಧನೆ ಅಂತ ತಿಳ್ಕೊಂಡು ಮಾಡಿದರೆ ನಮ್ಮ ಬದುಕೇ ಒಂದು ಭಗವಂತನ ಪೂಜೆಯಾಗಿ ಹೋಯಿತು. ಆಗ ಅದು ಮತ್ತೆ ಮತ್ತೊಂದು ಕರ್ಮವನ್ನು ನಿರ್ಮಿಸಿ ಆ ಕರ್ಮದ ಸಂಕಲೆಯಲ್ಲಿ ನಮ್ಮನ್ನು ಹಾಕುವುದಿಲ್ಲ, ಸಂಕಲೆಯನ್ನು ಮುರಿದು ಬಿಡುತ್ತೆ. ಅದನ್ನ
ಹಾಗಾಗಿ ಕರ್ಮ ಬಂಧಕ ಹೌದು, ಕರ್ಮ ಅನ್ನೋದು ಮೋಚಕವೂ ಹೌದು. ಅದಕ್ಕೆ ದೃಷ್ಟಾಂತ ಕಂಟಕಂ ಕಂಟಕೇನೈವ ಅಂತಾರೆ ಶಾಸ್ತ್ರಕಾರರು. ಕರ್ಮದಿಂದಲೇ ಕರ್ಮವನ್ನ ಕಳಚಿಕೊಳ್ಬೇಕು. ಕರ್ಮ ಮಾಡದೆ ಕರ್ಮವನ್ನು ಕಳಚಿಕೊಳ್ಳಿಕ್ಕಾಗುವುದಿಲ್ಲ. ಕರ್ಮದಿಂದಲೇ ಕರ್ಮವನ್ನು ಕಳಚಿಕೊಳ್ಳುವುದು ಅದು ಹೇಗೆ ಅಂದರೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು. ಕಾಲಿಗೆ ಮುಳ್ಳು ಚುಚ್ಚಿದರೆ ನಾವು ಮುಳ್ಳು ತೆಗೆಯೋದು ಹೇಗೆ? ಇನ್ನೊಂದು ಸೂಜಿಯಿಂದಲೇ ತೆಗೆಯೋದು, ಅಥವಾ ಇನ್ನೊಂದು ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆಯಬೇಕು. ಮತ್ತು ಕೈಯಿಂದ ತೆಗಿಲಿಕ್ಕೆ ಹೋದರೆ ಬರುವುದಿಲ್ಲ ಅದು. ಅಥವಾ ದಾರಿಯಲ್ಲಿ ಒಂದು ಮುಳ್ಳಿನ ಬಲ್ಲೆ ಇದೆ, ಅದನ್ನು ಆ ಮುಳ್ಳಿನ ಬಲ್ಲೆಗೆ ಕೋಲಿನಿಂದಲೇ ಸರಿಸಬೇಕು ಹೊರತು ಕೈಯಿಂದ ಸರಿಸಲಿಕ್ಕೆ ಹೋದ್ರೆ ಮೈಯೆಲ್ಲ ಪರಚುತ್ತೆ ಅದು. ಅದರಿಂದ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು, ಕರ್ಮದ ಸಂಕಲೆಯನ್ನು ಕರ್ಮದ ಸಂಕಲೆಯಿಂದಲೇ ಮುರಿಬೇಕು ಅಂತ. ಅದನ್ನು ಆಚಾರ್ಯರು ಹೇಳ್ತಾರೆ, ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಮ್ಯಾಂತಿ ಅಂತ. ಎಲ್ಲ ಕರ್ಮಗಳು ನಾಶವಾಗಿ ಬಿಡ್ತಾವೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಕರ್ಮಗಳು ಮತ್ತಷ್ಟು ಕರ್ಮಗಳನ್ನು ನಮಗೆ ತಗಲಿಸುವ ಬದಲು ಅವು ನಮ್ಮಿಂದ ಕಳಚಿಕೊಂಡು ಬಿಡ್ತಾವೆ. ಯಾವಾಗ ಸರ್ವಕರ್ಮಾಣಿ, ಅದು ಇದು ಅಂತಲ್ಲ, ಒಳ್ಳೆಯ ಕರ್ಮವೂ ಕೆಟ್ಟ ಕರ್ಮವೂ. ನಾವು ಒಳ್ಳೇದು ಮಾಡಿದ್ದು ವ್ಯರ್ಥವಾಯ್ತಲ್ಲ ಅಂತ, ಒಳ್ಳೇದು ಮಾಡಿದ್ದು ವ್ಯರ್ಥವಾಗುವುದಿಲ್ಲ. ಒಳ್ಳೆಯ ಕರ್ಮ ನಮಗೆ ಬೇಡವಾದ ಒಳ್ಳೆಯ ಕರ್ಮ ಇರುತ್ತಲ್ಲ, ಬೇಡವಾದ ಒಳ್ಳೆಯ ಕರ್ಮ. ಒಳ್ಳೆಯ ಕರ್ಮ ಬೇಡವಾದ್ದಿರುತ್ತಾ? ಬೇಕಾದಷ್ಟು ಇರುತ್ತೆ. ಒಳ್ಳೆಯ ವಿಷಯ ಬೇಕಾದಷ್ಟಿದೆ. ನಮಗೆ ಬೇಕಾದ ಯಾವುದು ಅಷ್ಟು ಮಾತ್ರ ನಾವು ಸ್ವೀಕಾರ ಮಾಡೋದು. ಬೇಕಾದಷ್ಟು ಒಳ್ಳೆಯ ಸಂಗತಿ ಇರ್ಬೋದು, ಅದು ಒಳ್ಳೇದು ಹೌದು ಸ್ವಾಮಿ, ನಮಗೆ ಬೇಡ ಅಂತೇವೆ ನಾವು. ತುಂಬ ಚೆನ್ನಾಗಿರುತ್ತೆ ಅಡಿಗೆ, ಅದು ಎಷ್ಟು ತಿನ್ಬಹುದು ನಾವು? ಹೊಟ್ಟೆ ತುಂಬುವಷ್ಟು. ಆಮೇಲೆ ಒಳ್ಳೆ ಚೆನ್ನಾಗಿದೆ ಅಲ್ಲ, ಇನ್ನೊಂದು ಸ್ವಲ್ಪ ತಿಂದಿದೆ, ಚೆನ್ನಾಗಿದೆ ಸ್ವಾಮಿ, ನಮಗೆ ಬೇಡ. ಅದು ಚೆನ್ನಾಗಿರೋದನ್ನೆಲ್ಲ ಮತ್ತೆ ತಿನ್ಲಿಕ್ಕಾಗತ್ತಾ? ನಮಗೆ ಬೇಕಾದಷ್ಟೇ ಚೆನ್ನಾಗಿ ಒಳ್ಳೆಯದನ್ನು ನಾವು ಸ್ವೀಕರಿಸೋದು. ಅದಕ್ಕಿಂತ ಹೆಚ್ಚು ಎಷ್ಟು ಒಳ್ಳೆಯದಿದ್ದು ನಮಗೆ ಬೇಡ, ನಮಗೆ ಹೊಟ್ಟೆ ತುಂಬಿದೆ ಬೇಡ. ಹಾಗೆಯೇ ಕರ್ಮದಲ್ಲಿ ಕೂಡ ನಮಗೆ ಬೇಡವಾದಿರುತ್ತೆ, ಅದರ ನೆಸೆಸಿಟಿಯೇ ಇಲ್ಲ. ಅದು ಪುಣ್ಯ ಹೌದು, ನಮಗೆ ಬೇಡವಾಗಿದ್ದರೆ ಅದು ಹೋಗಬೇಕು. ಅದನ್ನು ಇಟ್ಕೊಂಡು ಏನು ಉಪಯೋಗ ಇಲ್ಲ. ಪಾಪವೂ ಹೊರಟು ಹೋಗುತ್ತೆ, ನಮಗೆ ಬೇಡವಾದ ಪುಣ್ಯ. ಅವನಿಗೆ ಅಪೇಕ್ಷೆ ಇಲ್ಲ, ಅವನಿಗೆ ಮುಂದಿನ ಜನ್ಮದಲ್ಲಿ ಅವನಿಗೆ ಸಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು ಅನ್ನತಕ್ಕಂಥದ್ದು ಅವನ ಅಪೇಕ್ಷೆ. ಅವನ ಒಂದು ಪುಣ್ಯ ಇದೆ. ಏನು? ಅವನು ವಿವಾಹವಾಗಿ ಪ್ರೀತಿಯ ಹೆಂಡತಿಯನ್ನು ಪಡೆದು ಪ್ರೀತಿಸುವ ಒಳ್ಳೆಯ ಮಕ್ಕಳನ್ನು ಪಡೆಯುವುದು ಒಂದು ಪುಣ್ಯ ಅಲ್ಲೋ? ಆ ಪುಣ್ಯ ಇದೆ ಅವನಿಗೆ, ಆದರೆ ಅವನಿಗೆ ಬೇಕಿಲ್ಲ ಅದು, ಅದನ್ನು ಬಿಟ್ಟು ಬಿಡ್ತಾನೆ ಅವನು. ಹೀಗೆ ನಮಗೆ ಬೇಕಾದಂಥ ಪುಣ್ಯ, ಬೇಡವಾದಂಥ ಪುಣ್ಯಗಳಿವೆ ಅಲ್ಲ, ಅವು ಬೇಡವಾದಂಥ ಪುಣ್ಯವೂ ಹೊರಟು ಹೋಗಬೇಕು. ಅದು ನಮ್ಮ ಪಾಪದಷ್ಟೇ ವರ್ಜ್ಯ, ಅದು ಏನು ಅಗತ್ಯವೇ ಇಲ್ಲ, ನೆಸೆಸಿಟಿ ಇಲ್ಲ. ತುಂಬ ಸಾಧನೆ ಮಾಡಿದವರಿಗೆ, ಪ್ರಾಪಂಚಿಕವಾದಂಥ ಪ್ರಲೋಭನೆಗಳನ್ನು ಮೀರಿ ನಿಂತವರಿಗೆ ದುಡ್ಡನ್ನು ಕಂಡ್ರೆ ಅಸಹ್ಯ ಅನ್ನಿಸ್ತದೆ. ಅಂದರೆ ದುಡ್ಡು ಬೇಡವಾದ ವಸ್ತು, ದುಡ್ಡು ಬೇಕು ಅಂತ ಹೇಳಿಕೊಂಡು ನಾವು ಬೇಕಾದಷ್ಟು ಕಷ್ಟಪಡ್ತಾರೆ ಜನ. ಆದರೆ ಜ್ಞಾನಿಗಳು ದುಡ್ಡು ಕೊಟ್ಟರೆ ಇದನ್ನ ಏನು ಮಾಡೋದು ಅಂತಾರೆ. ಸಮಲೋಷ್ಟಾಶ್ಮ ಕಾಂಚನ, ಚಿನ್ನ ಮತ್ತು ಕಲ್ಲಿನ ತುಂಡು ಎರಡು ಒಂದೇ ರೀತಿಯಾಗಿ ಕಾಣುತ್ತೆ ಅವರಿಗೆ, ಅವರನ್ನು ಏನು ಮಾಡೋದು ಅಂತ ಕೇಳ್ತಾರೆ. ಅದು ಇದು ತಮಾಷೆ ಏನು ಅಂದರೆ, ಏನೂ ಗೊತ್ತಿಲ್ಲದೆ ಇದ್ದವರಿಗೂ ಚಿನ್ನ ಕಲ್ಲಿಗೆ ಸಮಾನ, ಎಲ್ಲ ಗೊತ್ತಿದ್ದವರಿಗೂ ಚಿನ್ನ ಕಲ್ಲಿಗೆ ಸಮಾನ. ಈ ಎಡಬಿಡಂಗಿಗಳಿಗೆ ಚಿನ್ನ ಬಹಳ ದೊಡ್ಡ ವಸ್ತು. ಏನೂ ಗೊತ್ತಿಲ್ಲದ ಅವನು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಾಗೆ ಅಂತ ದಡ್ಡ ಅವನು ಮಾಣಿಕ್ಯ ಕೊಟ್ಟರು ಬೀಸಾಡ್ತಾನೆ ಅವ. ಯಾಕಂದರೆ ಅವನು ಮಾಣಿಕ್ಯದ ಬೆಲೆಯೇ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಇದ್ದವರು ಸೇಫು, ಎಲ್ಲ ಗೊತ್ತಿದ್ದವರಿಗೆ ಚಿನ್ನ ಅದೂ ಒಂದು ಮಣ್ಣಿನ ವಿಕಾರ, ನೆಲದಡಿಯಲ್ಲಿ ಸಿಗುವಂಥ ಮಣ್ಣಿನದ್ದೇ ಒಂದು ವಿಕಾರ. ಮಣ್ಣನ್ನೇ ತಿಕ್ಕಿ ತಿಕ್ಕಿ ಹೊಳಪು ಬಂದ ಮಣ್ಣು ಅಷ್ಟೇ ಅಂತ ಗೊತ್ತಿದೆ ಅವರಿಗೆ. ಆದ್ದರಿಂದ ಅದರ ಬಗ್ಗೆ ಏನೂ ಅವರಿಗೆ ಮಹತ್ವ ಅನ್ನಿಸುವುದಿಲ್ಲ. ಮಣ್ಣಿಗೆ ಅಷ್ಟು ಹೊಳಪು ಬಂದದ್ದಕ್ಕೋಸ್ಕರ ಮನುಷ್ಯರು ಯಾಕೆ ₹1000 ಖರ್ಚು ಮಾಡ್ತಾರೆ? ಏನು ಹುಚ್ಚು ಅಂತ ಕಾಣುತ್ತೆ ಅವರಿಗೆ. ಈ ಮಣ್ಣು ಚಿನ್ನದ ವಿಷಯವೇ ಗೊತ್ತಿಲ್ಲದೆ ಇದ್ದವನಿಗೆ ಅದು ಮಣ್ಣು ಅಂತ ಬಿಸಾಡ್ತಾರೆ. ಹಾಗಾಗಿ ಏನೂ ಗೊತ್ತಿಲ್ಲದೆ ಇದ್ದವನು ಸಮಲೋಷ್ಟಾಶ್ಮ ಕಾಂಚನಾಗಿರ್ತಾನೆ, ಎಲ್ಲ ಗೊತ್ತಿದ್ದವನು ಸಮಲೋಷ್ಟಾಶ್ಮ ಕಾಂಚನಾಗಿರ್ತಾನೆ. ಈ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಒಂಚೂರು ಗೊತ್ತಿದೆ ಅಂತ ಹೇಳಲಿಕ್ಕೆ ಏನೋ ಗೊತ್ತಿಲ್ಲ ಅಂಥವ್ರು ಇರ್ತಾರಲ್ಲ, ಅವರಿಗೆ ಈ ಡಿಸ್ಕ್ರಿಮಿನೇಷನ್ಸ್ ಬಂದುಬಿಡ್ತದೆ. ಹಾಗಾಗಿ ಯಾವುದೋ ಮನುಷ್ಯ ಬಯಸ್ತಕ್ಕಂಥ ಅನೇಕ ಪುಣ್ಯದಿಂದ ಲಭ್ಯವಾಗುವ ಸಂಗತಿಗಳು ಕೂಡ ಜ್ಞಾನಿಗಳಿಗೆ ಬೇಡವಾಗಿ ಬಿಡುತ್ತೆ, ಅವರಿಗೆ ಅದು ಉಪಯೋಗ ಬೀಳೋದಿಲ್ಲ. ರಾಮಕೃಷ್ಣ ಪರಮಹಂಸರ ಒಂದು ಕಥೆಯನ್ನು ನಿನ್ನೆ ವಿಠಲರಾವ್ ನೆನಪಿಸ್ತಿದ್ರು. ಅವರು, ನನಗೆ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ, ಅದು ಮತ್ತು ಸಾಧನೆಗೆ ಬಹಳ ಬಾಧಕ ಅದು.
ನಾನು ಅದನ್ನು ಹೆಚ್ಚು ಹಚ್ಚಿಕೊಳ್ಳುವುದಿಲ್ಲ ಅಂತ ಹೇಳಿದ್ರಂತೆ ಒಂದು ಬಾರಿ. ಹೇಳಿ ನೀವು ಬೇಕಿದ್ರೆ ನನ್ನನ್ನು ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ರು. ಅವರು ಹೇಳಿದ್ದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಮ್ಮೆ ಅವರು ಇಲ್ಲದೆ ಇದ್ದಾಗ ಅವರ ಶಿಷ್ಯ ಅವರ ಹಾಸಿಗೆ ಅಡಿಯಲ್ಲಿ ಒಂದು ಕಾಯಿನ್ ಇಟ್ಟ, ರೂಪಾಯಿಯ ಕಾಯಿನ್. ಇವರಿಗೆ ಹೇಳೇ ಇಲ್ಲ ಅವನು. ಆಮೇಲೆ ಹಾಸಿಗೆ ಹಾಸಿ ಅದ್ರ ಮೇಲೆ ಎಲ್ಲ ಜಮಖಾನೆ ಎಲ್ಲ ಹಾಸಿ ಚೆನ್ನಾಗಿಟ್ಟಿದ್ದಾನೆ, ಗುರುಗಳೇ ಕೂತ್ಕೊಳ್ಳಿ ಇಂದ. ಇವರು ಹೋಗಿ ಕೂತ್ಕೊಂಡ್ರು ತಕ್ಷಣ ಎದ್ರು. ಏನೋ ತೊಂದರೆ ಆಗ್ತಾ ಇದೆ ಕೂತ್ಕೊಳ್ಳಿಕ್ಕೆ, ಅದು ಏನೋ ಇರಬೇಕು, ಅದು ಅಡಿಯಲ್ಲಿ ತೆಗೀರಿ ಅದನ್ನು ಮೊದಲು ಅಂದರು. ಅವ್ರಿಗೆ ಗೊತ್ತಿಲ್ಲ. ಈ ಇಟ್ಟವನಿಗೆ ಬಹಳ ಆಶ್ಚರ್ಯ ಆಯಿತು. ನಾನು ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲಿ, ಅದು ಏನೋ ಡಿಸ್ಟರ್ಬ್ ಮಾಡ್ತಾ ಇದೆ, ಎಂಥದೋ ಒಂದು ತೊಂದರೆ ಮಾಡುವ ಸಂಗತಿ ಇದೆ, ಅಡಿಯಲ್ಲಿ ತೆಗೀರಿ. ಅದೇನೋ ಒಂದು ಕಲ್ಲುಗಿಲ್ಲೋ ಹೊರಳೋ ಇದ್ರೆ ವಸ್ತ್ರದ ಮೇಲೆ ಕೂತ್ಕೊಂಡ್ರೆ ಹೇಗೆ ಕಂತುತ್ತೆ ಹಾಗೆ ಕಂತುತ್ತಾ ಇದೆ, ಅದು ತೊಂದರೆ ಆಗ್ತಾ ಇದೆ, ಅದನ್ನು ಬೇಗ ತೆಗೀರಿ ಅಂದರು. ಆಮೇಲೆ ಬಟ್ಟೆ ತೆಗೆದಾಗ ಕಾಯಿನ್ ಇತ್ತಲ್ಲಿ. ನೋಡಿ, ಇದೇ ತೊಂದರೆ ಕೊಟ್ಟದ್ದು ನನಗೆ, ಅದರ ಮೇಲೆ ಕೂತ್ಬಿಟ್ರೆ ಬಹಳ ಚಡಬಡಿಕೆ ಆಗತ್ತೆ. ಹೌದಲ್ಲ, ದುಡ್ಡಿನ ರಾಶಿಯ ಮೇಲೆ ಕೂತರೆ ನಾವು ಅಪೇಕ್ಷಿಸ್ತೇವೆ, ಮತ್ತೆ ಅದು ಚಟಪಟಿಕೆಯನ್ನು ಕೊಡುವುದು ಅಷ್ಟೇ ಸತ್ಯ. ಅದರ ರಾಶಿಯಲ್ಲಿ ಕೂತಾಗ ಇಟ್ ಕ್ರಿಯೇಟ್ಸ್ ಟೆನ್ಷನ್. ಸ್ಟಿಲ್ ವಿ ಲವ್ ಇಟ್, ವಿ ಲೈಕ್ ಇಟ್, ವಿ ವಾಂಟ್ ಟು ಹ್ಯಾವ್ ಇಟ್. ಆದರೆ ಅದು ಟೆನ್ಷನ್ ಕೊಡ್ತದೆ ಅನ್ನೋದು ಮಾತ್ರ ಸತ್ಯ. ಅದು ಆರಾಮವಾಗಿರ್ಲಿಕ್ಕೆ ಬಿಡುವುದೇ ಇಲ್ಲ ಮನುಷ್ಯನನ್ನು. ನಮಗೆ ಅದು ತುಂಬ ಇದ್ದಾಗ ಆ ಪ್ರಾಬ್ಲಮ್ಸ್ ಬಂದಾಗ ಟೆನ್ಷನ್ ಆಗೋದು, ಅವರಿಗೆ ಅದು ಉಂಟು ಅಂದ ತಕ್ಷಣ ಗೊತ್ತಾಗ್ಬಿಟ್ಟೆ ಟೆನ್ಷನ್ ಪ್ರಾರಂಭ ಆಗುತ್ತೆ ಸೂಕ್ಷ್ಮ ದೃಷ್ಟಿಯಿಂದ. ಹೀಗೆ ಯಾವುದು ಇಡೀ ಪ್ರಪಂಚ ಬೇಕು ಅನ್ನುತ್ತೋ ಅದು ಅವರಿಗೆ ಬೇಡವಾಗಿ ಬಿಡುತ್ತೆ. ಎಲ್ಲ ಕಾಮನೆಗಳನ್ನು ಬಿಟ್ಟವರು ಕಾಮ್ಯವಾದಂಥ ಯಾವ ವಸ್ತುವು ಬೇಡವಾಗುತ್ತೆ. ಅಂಥದ್ದು ಎಲ್ಲ ಕರ್ಮಗಳು ಸರ್ವಕರ್ಮಾಣಿ ಅಂದರು. ಅದು ಪುಣ್ಯ ಸಾಧನವಾದ ಕರ್ಮ ಇರಬಹುದು, ಸುಕೃತ ದುಷ್ಕೃತ ಉಭಯ ಸುಕೃತ ದುಷ್ಕೃತೆ ಅಂತ ಹೇಳ್ತಾರೆ ಗೀತೆಯಲ್ಲಿ. ಸುಕೃತವನ್ನು ಬಿಡ್ತಾನೆ, ದುಷ್ಕೃತವನ್ನು ಬಿಡ್ತಾನೆ. ಸುಕೃತವು ಅವನಿಗೆ ಬೇಡವಾದದ್ದಾಗ ಬಿಟ್ಟೇ ಬಿಡೋದು, ಅದನ್ನು ಹಿಡ್ಕೊಂಡು ಏನು ಮಾಡೋದು. ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಯಾಂತಿ. ಹೀಗೆ ಕರ್ಮದ ಎಲ್ಲ ಸಂಕಲೆಗಳು ಸಂಕ್ಷಯಂ ಯಾಂತಿ, ಪೂರ್ತಿಯಾಗಿ ನಾಶವಾಗುತ್ತವೆ. ಯಾವುದರಿಂದ? ಯತ್ ಸಂಸ್ಮೃತೇ, ಯಾವ ಭಗವಂತನನ್ನ ಸಂಸ್ಮರಣ, ಚೆನ್ನಾಗಿ ಸ್ಮರಿಸುವುದು ಅಂತ. ಚೆನ್ನಾಗಿ ಸ್ಮರಿಸುವುದು ಅಂತಂದ್ರೆ ಯಾವ ಸ್ಮರಣೆ ಅನ್ನುವುದು? ಸ್ಮರಣೆ ಅಂದರೆ ಒಳಗಿನಿಂದ ಮಾನಸ ಧ್ಯಾನವೇ ತಾನೆ, ನಿರಂತರ ಧ್ಯಾನ. ಸಂಸ್ಮೃತಿ ಅಂದರೆ ಧ್ಯಾನ. ಆಮೇಲೆ ಅದು ಅಪರೋಕ್ಷಕ್ಕೆ ಸಾಧನವಾಗಿರತಕ್ಕ ಸ್ಮರಣ, ಅದು ಸಂಸ್ಮೃತಿ. ಬರೇ ಸ್ಮರಣೆ ಅಲ್ಲ. ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಸರ್ವದಾ ಯಾಂತಿ. ಸರ್ವದಾ ಅಂತಂದ್ರೆ ಹಿಂದಿನದ್ದು ಮತ್ತು ಮುಂದಿನದ್ದು, ಅಪರೋಕ್ಷ ಜ್ಞಾನದ ಪೂರ್ವದ್ದು, ಅಪರೋಕ್ಷದ ಅನಂತರದ್ದು, ಯಾವ ಕಾಲದ್ದೇ ಇರಲಿ, ಎಲ್ಲ ಕಾಲದಲ್ಲೂ ಅಪರೋಕ್ಷ ಜ್ಞಾನ ಆಗುವ ತನಕ ಒಬ್ಬ ಮನುಷ್ಯ ಮಾಡಿರತಕ್ಕಂಥ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಯಥೈಧಾಂಸ್ಯ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಬೆಂಕಿ ಉರಿತಾ ಇದ್ದ ಬೆಂಕಿಗೆ ನೀವು ಎಷ್ಟು ಕಟ್ಟಿಗೆ ಬೇಕಾದ್ರೆ ಹಾಕಿ, ಉರಿಯುವ ಬೆಂಕಿ ಆಗಬೇಕು. ಸುಮ್ಮನೆ ಒಂದು ಕಿಡಿಯ ಆಗಿದ್ರೆ ಕಟ್ಟಿಗೆ ಆಗ್ಬಿಟ್ರೆ ನಂದಿ ಹೋಗುತ್ತೆ. ಅದು ಮಂಗಳಾರತಿ ಮಾಡಿದ ಆರತಿ ಮೇಲೆ ಒಂದು ಕಟ್ಟಿಗೆ ಇಟ್ಟರೆ ಅದು ಉರಿಲಿ ಅಂತ ಇಲ್ಲ, ಆರತಿ ನಂದಿ ಹೋಗುತ್ತೆ. ಆದರೆ ದೊಡ್ಡ ಪ್ರಜ್ವಲಿಸುವ ಬೆಂಕಿಗೆ ಕಟ್ಟಿಗೆ ಹಾಕ್ತಾ ಇದ್ರೆ ಎಷ್ಟು ಕಟ್ಟಿಗೆ ಹಾಕ್ತೀರಿ ಸ್ವಾಮಿ? ಅದು ಎಷ್ಟು ಹೊತ್ತು ಉರಿತದೆ ನೋಡ್ಬೇಕು. ನಂದೋ ತನಕ ಹಾಕೋದೆ. ಹೌದಾ? ಹಾಗಾದ್ರೆ ನಂದೋ ಹಾಗೂ ಇಲ್ಲ, ನಿಮ್ಮ ಕಾರ್ಯಕ್ರಮ ಮುಗಿಯುವ ಹಾಗೂ ಇಲ್ಲ. ಅದು ನಂದೋದೇ ಇಲ್ಲ. ನೀವು ಎಷ್ಟು ಕಟ್ಟಿಗೆ ಹಾಕಿದ್ರೆ ಅಷ್ಟು ಹೆಚ್ಚು ಉರಿತದೆ. ಅದು ಎಷ್ಟು ಕಟ್ಟಿಗೆ ಹಾಕಿದರೂ ಪ್ರಜ್ವಲಿಸುವ ಬೆಂಕಿ ಅದನ್ನ ಭಸ್ಮಸಾತ್ ಕುರುತೆ, ಅದನ್ನು ಸುಟ್ಟು ಬಿಡುತ್ತದೆ. ಯಾವ ಕಟ್ಟಿಗೆಯೂ ಲೆಕ್ಕಲ್ಲ, ಇಡೀ ಕಾಡನ್ನೇ ಸುಟ್ಟು ಬಿಡುತ್ತೆ. ಇಡೀ ಕಾಡು ಕಡಿದು ತಂದು ಹಾಕ್ರಿ ಸುಟ್ಟು ಬಿಡ್ತದೆ. ಹಾಗೆ ಬಲಿಷ್ಠವಾದ ಬೆಂಕಿ ಎಷ್ಟು ಕಟ್ಟಿಗೆ ಹಾಕಿದರೂ ಸುಟ್ಟು ಬಿಡುವ ಹಾಗೆ ಬಲಿಷ್ಠವಾದ ಜ್ಞಾನ, ಅದು ಸಣ್ಣ ಜ್ಞಾನ ಆದರೆ ಅಲ್ಪಜ್ಞಾನ ಆ ಶಕ್ತಿ ಇಲ್ಲ ಅದಕ್ಕೆ. ಆ ಜ್ಞಾನ ಅನ್ನೋದು ಬಲಿಷ್ಠವಾಗಿ ಭಗವಂತನ ಅರಿವಿನಿಂದ ಬಲ ಪಡೆದಂಥ ಜ್ಞಾನ ಉಂಟಲ್ಲ, ಆ ಬೆಂಕಿ, ಅದು ಪ್ರಜ್ವಲಿಸುವ ಬೆಂಕಿ. ಅದು ಅದರಲ್ಲಿ ನೀವು ಕರ್ಮದ ಕಟ್ಟಿಗೆ ಎಷ್ಟು ಹಾಕಿದರೂ ಸುಟ್ಟು ಹೋಗುತ್ತೆ. ಜ್ಞಾನಾಗ್ನಿ ಕರ್ಮ ಅನ್ನೋದೊಂದು ಕಟ್ಟಿಗೆ, ಜ್ಞಾನ ಅನ್ನೋದು ಒಂದು ಬೆಂಕಿ. ಆದ್ದರಿಂದ ಈ ಕರ್ಮಗಳೆಲ್ಲ ಅರಿವಿನಿಂದ ಮಾಡಿದಾಗ ಸುಟ್ಟು ಹೋಗ್ತವೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಸರ್ವಕರ್ಮಾಣಿ ಸಂಕ್ಷಯಂ ಯಾಂತಿ ಯತ್ ಸಂಸ್ಮೃತೇ. ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಸರ್ವದಾ ಯಾಂತಿ. ಆದರೆ ಕರ್ಮ ಮಾಡಿ ಕರ್ಮಕ್ಷಯ ಆಗಬೇಕಾಗಿದ್ದರೆ ಇದು ಒಂದಾಯ್ತು. ಈಗ ಅದರ ಮೊದಲಿದ್ದದ್ದೆಲ್ಲ ಹೋಯಿತು.
ಆದರೆ ಕಟ್ಟಿಗೆ ಬೆಂಕಿಗಿಂತ ಇನ್ನೊಂದು ವಿಶೇಷ ಕ್ವಾಲಿಟಿ ಜ್ಞಾನದಲ್ಲಿದೆ. ಏನು ಅಂದರೆ, ಮೊದಲು ಜ್ಞಾನ ಇದ್ದಾಗ ಅವನು ಹಿಂದೆ ಮಾಡಿದ್ದನ್ನೆಲ್ಲ ಕರ್ಮದ ಪಾತಕವನ್ನು ಸುಟ್ಟು ಹಾಕಿತದು. ಜ್ಞಾನ ಬಂದ ಮೇಲೆ ಪಾತಕ ಮಾಡಿದರೆ ಅದು ಬೆಂಕಿ ಉರಿತಾ ಇದೆ, ಮೊದಲು ಕಟ್ಟಿಗೆ ಹಾಕಿದ್ದನ್ನೆಲ್ಲ ಸುಡುತ್ತೆ. ಆದರೆ ಇದು ಇನ್ನೊಂದು ವಿಶೇಷ ಇದೆ ಇದರಲ್ಲಿ. ಏನು ಅಂದರೆ, ಜ್ಞಾನ ಬಂದವನು ಕೂಡ ಪಾಪವನ್ನು ಮಾಡಬಹುದು, ಜ್ಞಾನಿ ಕೂಡ ತಪ್ಪುಗಳನ್ನು ಮಾಡಬಹುದು. ತಪ್ಪುಗಳನ್ನು ಮಾಡುವುದು ಅಜ್ಞಾನಿಗಳು ಮಾತ್ರ ಅಲ್ಲ, ಜ್ಞಾನಿಗಳೂ ತಪ್ಪನ್ನು ಮಾಡ್ತಾರೆ. ಅದು ಯಾರಿಗೂ ತಪ್ಪಿದ್ದಲ್ಲ, ಯಾಕೆಂದರೆ ಅದು ಒಂದು ಪ್ರಾರಬ್ಧ. ತಪ್ಪು ಮಾಡುವ ಪ್ರಾರಬ್ಧ ಅವನಲ್ಲಿ ಉಳಿದು ಬಿಟ್ಟಿದ್ರೆ ಅದು ಕೂಡ ಆಗಿಬಿಡುತ್ತೆ. ಇವಾಗ ಇದು ಒಂದು ವಿಶೇಷ, ಎಲ್ಲ ಕರ್ಮವನ್ನು ಸುಡುತ್ತೆ ಅಂತ ಹೇಳಿದ. ಹಾಗಾದರೆ ಮತ್ತೆ ಪ್ರಾರಬ್ಧ ಉಳಿತು ಹೇಗೆ? ಅವನು ಮತ್ತೊಂದು ತಪ್ಪು ಮಾಡುವಂತಹ ಪ್ರಾರಬ್ಧ ಹೇಗೆ ಉಳಿತು ಅಂದರೆ, ಎಲ್ಲ ಕರ್ಮವನ್ನು ಸುಡುತ್ತೆ. ಅಪರೋಕ್ಷ ಜ್ಞಾನ ಕೂಡ ಪ್ರಾರಬ್ಧ ಕರ್ಮವನ್ನು ಸುಡುವುದಿಲ್ಲ. ಅದು ಪ್ರಾರಬ್ಧ ಕರ್ಮ ಅಂತಂದರೆ ಹಸಿ ಕಟ್ಟಿಗೆ ಇದ್ದ ಹಾಗೆ, ಅದು ಸುಡೋದಿಲ್ಲ. ಅದು ಪ್ರಾರಬ್ಧ ಕರ್ಮ ಅನ್ನೋದು ತನ್ನ ಪ್ರಾರಂಭ ಮಾಡಿದ ಕೆಲಸವನ್ನು ಮುಗಿಸಿಯೇ ತೀರಬೇಕು, ಅದು ಮಧ್ಯದಲ್ಲಿ ನಿಲ್ಲೋದೇ ಇಲ್ಲ. ಅಪರೋಕ್ಷ ಜ್ಞಾನ ಬಂದರೂ ನಿಲ್ಲೋದಿಲ್ಲ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳಿಗೂ ಪ್ರಾರಬ್ಧ ಕರ್ಮ ಇದೆ. ಆದರೆ ಹಿಂದೆ ಮಾಡಿದ್ದು ಪ್ರಾರಂಭವಾಗದೆ ಸ್ಟಾಕಿನಲ್ಲಿರುವಂಥದ್ದು ಉಂಟಲ್ಲ, ಕ್ಯೂನಲ್ಲಿರುವಂಥದ್ದು. ಈಗ ಒಂದು ಸ್ಟಾರ್ಟ್ ಆಗಿದೆ, ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ, ಮತ್ತು ಅದರ ಹಿಂದೆ ಉಂಟು ಇನ್ನು ಕ್ಯೂನಲ್ಲಿ ಮುಂದೆ ಬರಲಿಕ್ಕೆ, ಅವು ಎಲ್ಲ ನಾಶವಾಯಿತು. ಹಾಗಾದರೆ ಪ್ರಾರಬ್ಧ ಕರ್ಮ ಒಂದು ಮಾತ್ರ ಉಳಿಯಿತು. ಅದಕ್ಕಿಂತ ಹಿಂದೆ ಇನ್ನು ಬರಬೇಕಾದಂಥ ಎಲ್ಲ ಸಂಚಿತ ಕರ್ಮಗಳು ನಾಶವಾದವು. ಅಷ್ಟೇ ಅಲ್ಲ, ಆಗಾಮಿ ಕರ್ಮಗಳು. ಆಮೇಲೆ ಅವನು ಮಾಡಿದ ಪ್ರಾರಬ್ಧ ಕರ್ಮದಿಂದ ಒಂದು ಇನ್ನೇನೋ ತಪ್ಪು ಮಾಡಿದ, ಅವನು ಮಾಡಿದರೆ ಆ ತಪ್ಪು ಅವನಲ್ಲಿ ಅಂಟಿಕೊಳ್ಳುವುದೇ ಇಲ್ಲ ಅಂತ. ಕಮಲದ ಎಲೆಯಲ್ಲಿ ನೀರು ಹೇಗೆ, ಹಾಗೆ ಪಾಪಗಳು ಅವನಲ್ಲಿ ಅಂಟಿಕೊಳ್ಳುವುದೇ ಇಲ್ಲ. ತದ್ಯಥಾ ಪುಷ್ಕರ ಪಲಾಶೆ, ಇದೇ ಉಪಮಾನವನ್ನು ಕೊಡ್ತಾರೆ ಉಪನಿಷತ್ನಲ್ಲಿ. ಕಮಲದ ಎಲೆಯಲ್ಲಿ ನೀರು ಅಂಟಿಕೊಳ್ಳದ ಹಾಗೆ ಅವನು ಮಾಡಿರತಕ್ಕ ಎಲ್ಲ ಪಾತಕಗಳು ಅವನನ್ನು ಅಂಟಿಕೊಳ್ಳುವುದೇ ಇಲ್ಲ, ಜಾರಿ ಹೋಗ್ತಾವೆ ಅಂತ. ಹೀಗೆ ಜ್ಞಾನದಿಂದ ಮುಂದೆ ಬರುವ ಪಾಪಗಳನ್ನು ಅಂಟಿಸಿಕೊಳ್ಳದೇ ಇರುವ, ಹಿಂದೆ ಇದ್ದ ಪಾಪಗಳನ್ನು ಸುಟ್ಟು ಬಿಡುವ ಶಕ್ತಿ ಬರ್ತದೆ. ಅದು ಯಾವ ಜ್ಞಾನ? ಭಗವಂತನ ಪ್ರಜ್ಞೆ. ಅದನ್ನೇ ಹೇಳಿದ್ರು, ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ. ಅದು ಜ್ಞಾನ ಅಂದರೆ ಬರಿಯ ಜ್ಞಾನ ಅಲ್ಲ ಅಂದರು. ಜ್ಞಾನ ಅಂದರೆ, ಈಗ ಶಾಸ್ತ್ರದಲ್ಲಿ ಎರಡು ಥರದ ಮಾತುಗಳಿವೆ. ಏನು ಅಂದರೆ, ತಮೇವಂ ವಿದ್ವಾನಮೃತ ಇಹ ಭವತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ ಅಂತ ಪುರುಷಸೂಕ್ತದಲ್ಲಿ ಬರುತ್ತೆ. ಅದೇ ಶ್ವೇತಾಶ್ವತೋಪನಿಷತ್ತಿನ ಮಂತ್ರ ಇದೆ, ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯಃ ಪಂಥ ವಿದ್ಯತೆ ಅಯನಾಯ. ಇದೇ ಮಂತ್ರ ಸ್ವಲ್ಪ ಬೇರೆ ಶಬ್ದದ ಅನುಪೂರ್ವಿ ವ್ಯತ್ಯಾಸದಿಂದ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಬಂದಿದೆ. ಇದರ ಅರ್ಥ, ಅವನನ್ನು ತಿಳಿಯುವುದೊಂದೇ ಕರ್ಮದ ಬಂಧನವನ್ನು, ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ, ಅವನನ್ನು ಹೀಗೆ ತಿಳಿಯುವುದೊಂದೇ ಈ ಕರ್ಮದ ಬಂಧನದಿಂದ, ಹುಟ್ಟು ಸಾವುಗಳ ಬಂಧನದಿಂದ ಕಳಚಿಕೊಳ್ಳುವ ದಾರಿ. ನಾಣ್ಯಃ ಪಂಥ ವಿದ್ಯತೆ ಅಯನಾಯ, ಬೇರೆ ದಾರಿಯೇ ಇಲ್ಲ. ಇದನ್ನು ಅನೇಕ ಜ್ಞಾನೇನೈವ ಪರಂಪದಂ, ಭಗವಂತನ ಆ ಅಮೃತತ್ವವನ್ನು ಪಡೆಯುವಂಥದ್ದು ಜ್ಞಾನದಿಂದ ಮಾತ್ರ. ಇಲ್ಲಿ ಹೇಳಿದ್ರು ಕೃಷ್ಣ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನಿ ತ್ವಾತ್ಮೈವ ಮೇ ಮತಂ, ಎಲ್ಲರಿಗಿಂತ ನನಗೆ ಹೆಚ್ಚು ಇಷ್ಟವಾದವರು ಜ್ಞಾನಿಗಳು. ಜ್ಞಾನಕ್ಕಿಂತ ಮುಂದೆ ಯಾವುದೂ ಇಲ್ಲ ಎಲ್ಲ ಹೇಳಿ ಆಮೇಲೆ ಕೃಷ್ಣ ಹೇಳ್ತಾನೆ ಏನು, ಏಕ ಭಕ್ತಿ ವಿಶಿಷ್ಯತೆ, ಯಾರಿಗೆ ಅನನ್ಯವಾದ ಭಕ್ತಿ ಇದೆಯೋ ಅವನೇ ಎಲ್ಲಕ್ಕಿಂತ ಶ್ರೇಷ್ಠ. ಭಕ್ತ್ಯಾತ್ವ ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ತ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಭಕ್ತಿಯಿಂದ ಮಾತ್ರ ನನ್ನನ್ನು ತಿಳಿಯೋದು, ನನ್ನನ್ನು ಸೇರುವುದು ಸಾಧ್ಯ. ಒಂದು ಕಡೆ ಏನು ಹೇಳ್ತಾರೆ, ಜ್ಞಾನದಿಂದ ಮಾತ್ರ, ಮತ್ತೊಂದು ಕಡೆ ಹೇಳ್ತಾರೆ ಭಕ್ತಿಯಿಂದ ಮಾತ್ರ. ಭಕ್ತಿರೇವ ಏನಂಗಮಯತಿ ಭಕ್ತಿ ವಶಃ ಪುರುಷಃ. ಭಗವಂತ ಭಕ್ತಿಗೆ ಅಧೀನ, ಅಹಂ ಭಕ್ತಪರಾಧೀನ ಅಂತ ಭಾಗವತಲ್ಲಿ ಬಂತು. ಭಕ್ತಿ ವಶಃ ಪುರುಷ ಅಂತ ಶ್ರುತಿಯಲ್ಲಿದೆ. ಭಗವಂತ ಭಕ್ತಿಗೆ ಅಧೀನ. ಭಕ್ತಿರೇವ ಏನಂಗಮಯತಿ, ಭಕ್ತಿಯಿಂದ ಮಾತ್ರವೇ ಅವನನ್ನು ಹೋಗಿ ಸೇರುವುದು ಸಾಧ್ಯ. ಆದರೆ ಭಕ್ತಿ ಮಾಡಬೇಕೋ ಜ್ಞಾನ ಮಾಡಬೇಕೋ, ಯಾವುದು ಬೇಕೀಗ ನಮಗೆ? ಭಕ್ತಿ ಬೇಕೋ ಜ್ಞಾನ ಬೇಕೋ? ಎರಡು ದಾರಿ. ಅದಕ್ಕೆ ಕೆಲವರು ಏನು ಹೇಳಿದರು ಅಂದರೆ, ರಾಮಾನುಜಾಚಾರ್ಯರು
ಶಂಕರಾಚಾರ್ಯರು, ಇವರೆಲ್ಲ ಈ ಎರಡು ಮಾತುಗಳನ್ನು ಕಂಡವರೇ. ಶಂಕರಾಚಾರ್ಯ ಏನು ಹೇಳಿದ್ರೆ, ಭಕ್ತಿ ಅನ್ನೋದು ಮೊದಲನೇ ಸ್ಟೇಜು. ಏನು ಗೊತ್ತಿಲ್ಲದೆ ಇದ್ದಾಗ ಭಕ್ತಿ ಮಾಡು, ತಿಳಿದ ಮೇಲೆ ಮತ್ತೆ ಭಕ್ತಿ ಮಾಡುವ ಅಗತ್ಯವೇ ಬರೋದಿಲ್ಲ. ತಿಳುವಳಿಕೆ ಬಂದು ಹೋಯಿತು, ಮತ್ತೆ ಭಕ್ತಿ ಏನು ಮಾಡೋದು? ಮೊದಲನೆಯ ಸ್ಟೇಜ್ ಅದು. ಅದು ಅಜ್ಞಾನಿಗಳ ಸ್ಟೇಜ್ನಲ್ಲಿ ಭಕ್ತಿ ಮಾಡಬೇಕು. ಅವು ಜ್ಞಾನ ಇಲ್ಲ, ಭಕ್ತಿ ಮಾಡೋದು. ಏನೂ ಗೊತ್ತಿಲ್ಲ ಸ್ವಾಮಿ, ಅದು ನಿಮ್ಮ ಮೇಲೆ ಭಾರೀ ಗೌರವ. ನಿಮ್ಮದು ಏನೊಂದು ಗೊತ್ತಾಗ್ಬಿಟ್ರೆ ಮತ್ತೆ ನಮಗೆ ಗೌರವ ಹೊರಟು ಹೋಗುತ್ತೆ. ಹಾಗೆ ಇದು ಮೊದಲು ಗೊತ್ತಿಲ್ಲ, ಭಾರಿ ಭಕ್ತಿ. ಆಮೇಲೆ ಗೊತ್ತಾದ ಮೇಲೆ ಭಕ್ತಿ ಆಗತ್ತೇ ಇಲ್ಲ. ಹೀಗೆ ಭಕ್ತಿ ಅನ್ನೋದು ಮಂದಾಧಿಕಾರಿಗಳಿಗೆ ಭಕ್ತಿ. ಅವರು ಭಕ್ತಿಯ ಬೇಕಾದಷ್ಟು ಭಕ್ತಿಗೀತೆಗಳನ್ನು, ಭಕ್ತಿ ಸ್ತೋತ್ರಗಳನ್ನು, ದೇವತಾ ಸ್ತೋತ್ರಗಳನ್ನು ಮಾಡಿದ್ದಾರೆ. ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಅಂತ, ನನ್ನನ್ನು ಕೈಯೆತ್ತಿ ಉದ್ಧಾರ ಮಾಡು ಲಕ್ಷ್ಮೀ ನರಸಿಂಹ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅವರದ್ದು ಭಜಗೋವಿಂದಂ ಬಹಳ ಪ್ರಸಿದ್ಧ. ಭಜನೆ ಮಾಡು, ಭಜನೆ ಮಾಡೋದು, ದೇವರನ್ನು ಭಜನೆ ಮಾಡು. ಭಜನೆ ಮಾಡೋದು ಭಕ್ತಿ ಮಾಡೋದು ಅಂತ. ಭಜನೆ ತಾಳೆ ತೊಟ್ಟುವುದಲ್ಲ, ಭಜನೆ ಅಂದರೆ ಭಕ್ತಿ. ಆದರೂ ಭಜನಂ ಭಕ್ತಿ ಅಂತ. ಭಜನೆ ಮಾಡುವುದು ಅಂದರೆ ದೇವರಲ್ಲಿ ಭಕ್ತಿ ಮಾಡುವುದು ಅಂತ ಅರ್ಥ. ಭಕ್ತಿ ಮಾಡುವುದನ್ನು ತೋರಿಸುವ ಕ್ರಿಯೆ ತಾಳ ತಟ್ಟುವುದು, ಅಂದರೆ ಇದು ಭಜನೆ ಅಲ್ಲ. ಭಜನೆ ಒಳಗಿರೋದು, ಇದು ಹೊರಗಿನಿಂದ ತೋರಿಸುವುದು. ಇದು ಇಲ್ಲದೇ ತೋರಿಸಲಿಕ್ಕೂ ಬರುತ್ತೆ. ಆದ್ದರಿಂದ ಈ ತೋರಿಸೋದು ಮುಖ್ಯ ಅಲ್ಲ, ಇರೋದು ಮುಖ್ಯ. ಭಕ್ತಿ ಅದು ಮೊದಲನೇ ಸ್ಟೇಜು, ಜ್ಞಾನ ಎರಡನೇ ಸ್ಟೇಜು, ಕೊನೆಯ ಹಂತದಲ್ಲಿ ಜ್ಞಾನ ಅಂತ. ರಾಮಾನುಜಾಚಾರ್ಯ ಹೇಳಿದಿರೋದು ಎರಡೂ ಕೂಡ ಈಕ್ವಲ್ಲು ಅಂತ. ಕೆಲವರಿಗೆ ಜ್ಞಾನದಿಂದ ಮುಕ್ತಿ, ಜ್ಞಾನ ಬಂದವರಿಗೆ ಭಕ್ತಿ ಇರುತ್ತೆ ದೇವರ ಮೇಲೆ, ಅದು ಬೇರೆ ವಿಷಯ. ಕೆಲವರಿಗೆ ಜ್ಞಾನ ಇರೋದಿಲ್ಲ, ಬರೇ ಭಕ್ತಿ, ಅಂಥವರಿಗೂ ಮುಕ್ತಿ ಆಗುತ್ತೆ ಎಂದರು. ಅದನ್ನೇ ಶರಣಾಗತಿ. ದೇವರೇ ನೀನೇ ಗತಿ, ನನಗೇನು ಗೊತ್ತಿಲ್ಲ ಅಂತ ಹೇಳಿದರೂ ದೇವರು ಉದ್ಧಾರ ಮಾಡ್ತಾನೆ. ಅಜ್ಞಾನಿಗಳಿಗೂ ಬರೇ ಭಕ್ತಿಯಿಂದ ಮೋಕ್ಷಕ್ಕೆ ಹೋಗೋದು ಸಾಧ್ಯ ಅಂತ ರಾಮಾನುಜಾಚಾರ್ಯ ಹೇಳಿದರು. ಆಚಾರ್ಯ ಹೇಳಿದ್ರು, ಜ್ಞಾನ ಭಕ್ತಿ ಅಂತ ಎರಡು ಇದ್ರೆ ಅಲ್ವಾ, ಯಾವುದು ಯಾವುದು ಇದು ಯಾವುದು ಅಂತ. ಜ್ಞಾನ ಭಕ್ತಿ ಅಂತ ಎರಡು ವಸ್ತು ಇಲ್ಲೇ ಇಲ್ಲ. ಭಕ್ತಿ ಅಂದರೆ ಏನು? ಒಂದು ವಸ್ತುವಿನ ಹಿರಿಮೆಯನ್ನು ಅರಿತು ಅದನ್ನು ಪ್ರೀತಿಸುವುದು. ಹಾಗಾದ್ರೆ ಹಿರಿಮೆ ಅರಿವು ಸೇರದೆ ಭಕ್ತಿಯೇ ಇಲ್ಲ. ಇಲ್ಲದ್ರೆ ಮೂಢ ಭಕ್ತಿ ಆಯ್ತದು, ಈ ತಾಳ ತಟ್ಟುವುದೇ ಆಯಿತು. ಭಕ್ತಿ ಅಂದರೆ ಒಂದು ವಸ್ತುವನ್ನು ಗೌರವಿಸುವುದು, ಅಥವಾ ಪ್ರೀತಿಸುವುದು. ಯಾಕೆ ಪ್ರೀತಿಸ್ತೇವೆ? ನಮಗೆ ಅದರ ಮಹತ್ವ ಗೊತ್ತಾಗಿದೆ. ಆ ವಸ್ತುವಿನ ಮಹತ್ವ ಗೊತ್ತಾಗಿ ಅದನ್ನು ಪ್ರೀತಿಸುವುದು ಭಕ್ತಿ. ಅಂತ ಭಕ್ತಿ ಅಂದರೆ ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲದೆ ಜ್ಞಾನ ಇಲ್ಲ. ಅದು ಒಂದೇ ಅಖಂಡ. ಅದರಲ್ಲಿ ಜ್ಞಾನಪೂರ್ವಕವಾದ ಪ್ರೀತಿ ಭಕ್ತಿ ಅಂದರೆ. ಅದರಿಂದ ಒಂದು ಕಡೆ ಜ್ಞಾನಕ್ಕೆ ಒತ್ತು ಕೊಡ್ತಾರೆ, ಒಂದು ಕಡೆ ಪ್ರೀತಿ ಒತ್ತು ಕೊಡ್ತಾರೆ. ಎರಡು ಒಂದೇ ಅರ್ಥ ಅಂದ್ರು ಆಚಾರ್ಯ. ಇದು ಎರಡು ಆಸ್ಪೆಕ್ಟ್ಗಳಲ್ಲ. ಮೋಕ್ಷಕ್ಕೆ ಭಕ್ತಿಯೂ ಬೇಕು, ಜ್ಞಾನವೂ ಬೇಕು. ಯಾಕೆಂದ್ರೆ ಭಕ್ತಿ ಅಂದರೆ ಜ್ಞಾನವು ಒಳಗೊಂಡದ್ದೇ. ಜ್ಞಾನ ಇಲ್ಲದ ಭಕ್ತಿ, ಜ್ಞಾನಪೂರ್ವಕವಾದ ಭಕ್ತಿ ಅಂತ ಎರಡಿಲ್ವೇ ಇಲ್ಲ. ಭಕ್ತಿ ಶಬ್ದದ ಡೆಫಿನಿಷನ್ ಗೊತ್ತಿಲ್ಲದೆ ಇದ್ದವರಾಯ್ತು ಇದು ಪಂಚಾಯತಿಗೆ. ಭಕ್ತಿ ಅಂದರೆ ಈ ಒಂದು ವಸ್ತುವಿನ ಭಕ್ತಿ ಬರಬೇಕಾದ್ರೆ ಅದರ ಮಹತ್ವ ಗೊತ್ತಿರಬೇಕು. ಮಹತ್ವ ಗೊತ್ತಿಲ್ಲದೆ ಅದರ ಪ್ರೀತಿಯೇ ಬರುವುದಿಲ್ಲ. ಆದ್ರಿಂದ ಭಕ್ತಿ ಅಂದರೆ ಪ್ರೀತಿ. ಯಾವ ಪ್ರೀತಿ? ಮಹತ್ವವನ್ನು ಅರಿತು ಮಾಡುವ ಪ್ರೀತಿ ಭಕ್ತಿ ಅಷ್ಟೇ. ಆದ್ರಿಂದ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ ಅಂತ ಎರಡು ಮಾರ್ಗ ಇಲ್ಲ. ಮತ್ತು ಎರಡು ಮಾರ್ಗವನ್ನು ಹೇಳ್ತಾರೆ. ಯಾಕೆಂದ್ರೆ ಇವಾಗ ನಿಜವಾದಂತಹ ಜ್ಞಾನಿಗಳಲ್ಲಿ ಎರಡು ಸಮಾನವಾಗಿರುತ್ತೆ, ಜ್ಞಾನ ಮತ್ತು ಭಕ್ತಿ. ಜ್ಞಾನ ಅಷ್ಟೇ ಭಕ್ತಿ. ಇನ್ನು ಕೆಲವರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು. ಜ್ಞಾನಕ್ಕೆ ಒತ್ತು ಕೊಡುವವರು ಉಪಾಸನೆಯಲ್ಲಿ, ಭಕ್ತಿಯಿಂದಲೇ ಜ್ಞಾನ, ಜ್ಞಾನದಿಂದ ಭಕ್ತಿ ಬಂದದ್ದು ಎಲ್ಲ ಸಮ. ಅವರು ಭಕ್ತಿ ಇತ್ತು, ಅದರ ಜ್ಞಾನ ಬೆಳೆಯಿತು, ಜ್ಞಾನದಿಂದ ಮತ್ತಷ್ಟು ಭಕ್ತಿ ಬೆಳೆಯಿತು, ಎಲ್ಲ ಸಮ. ಆದರೆ ಉಪಾಸನೆಯಲ್ಲಿ ಜ್ಞಾನಕ್ಕೆ, ಜ್ಞಾನದ ಮುಖಕ್ಕೆ ಒತ್ತು ಕೊಡುವವರು ಜ್ಞಾನ ಮಾರ್ಗಿಗಳು. ಉಪಾಸನೆಯಲ್ಲಿ ಭಕ್ತಿಗೆ ಹೆಚ್ಚು ಒತ್ತು ಕೊಡುವವರು ಭಕ್ತಿ ಮಾರ್ಗಿಗಳು ಅಷ್ಟೇ. ಯಾರು ಒಂದನ್ನು ಬಿಟ್ಟು ಒಬ್ಬರು ಇಲ್ಲೇ ಇಲ್ಲ. ಜ್ಞಾನ ಇಲ್ಲದ ಭಕ್ತಿ ಮಾರ್ಗ ಇಲ್ಲ, ಭಕ್ತಿ ಇಲ್ಲದ ಜ್ಞಾನ ಮಾರ್ಗ ಇಲ್ಲ. ಆದರೆ ಎಲ್ಲಿ ನಮಗೆ ಯಾವುದರಲ್ಲಿ ಒತ್ತು ಅದು ನಮ್ಮ ಮಾರ್ಗ ಅಷ್ಟೇ. ಈಗ ಕರ್ಮ ಮಾರ್ಗಿಗಳು ಅಂತಿದ್ದಾರೆ, ಕರ್ಮಯೋಗಿಗಳು ಅಂತ ಗೀತೆಯಲ್ಲೇ ಹೇಳ್ತಾನೆ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ. ಕರ್ಮಯೋಗಿಗಳಿಂದ ಬರೇ ಕರ್ಮದಿಂದ ಬಿಡುಗಡೆ ಹೊಂದುವುದು ಸಾಧ್ಯವೇ ಇಲ್ಲ. ಮತ್ತೆ ಕರ್ಮದ ಮೂಲಕ ಭಗವಂತನನ್ನು ಆರಾಧಿಸುವವರು ಅಂತಲೇ ಅರ್ಥ. ಅಲ್ಲಿಯೂ ಜ್ಞಾನ ಭಕ್ತಿ ಇದೆ. ಆದರೆ ಆ ಜ್ಞಾನ ಭಕ್ತಿಯ ಎಕ್ಸ್ಪ್ರೆಷನ್ನು ಕರ್ಮಾನುಷ್ಠಾನದ ಮೂಲಕ. ಕರ್ಮ ಕಮ್ಮಿಯಾಗಿ ಜ್ಞಾನದಲ್ಲೇ ನೆಲೆ ನಿಂತವರು ಜ್ಞಾನಯೋಗಿಗಳು. ಆದರೆ ಜ್ಞಾನದಿಂದ ಕರ್ಮದಲ್ಲೇ ನೆಲೆ ನಿಂತವರು ಕರ್ಮಯೋಗಿಗಳು. ಅದನ್ನ ಒಂದನ್ನು ಬಿಟ್ಟು ಒಂದು ಬರೇ ಜ್ಞಾನಯೋಗ, ಬರೇ ಕರ್ಮಯೋಗ, ಬರೇ ಭಕ್ತಿ ಯೋಗ ಅಂತ ಒಂದಿಲ್ಲ. ಎಲ್ಲವೂ ಒಟ್ಟಿಗೆ ಸೇರಿದಾಗಲೇ ಯೋಗ ಆಗೋದು. ಯೋಗ ಅಂದ್ರೆ ಮೀನ್ಸ್ ಅಂತ ಅರ್ಥ, ಉಪಾಯ ಅಂತ. ಭಗವಂತನನ್ನು ಸೇರುವ ಯೋಗ. ಯೋಗ ಅಂದ್ರೆ ಮೆಥಡ್, ಉಪಾಯ, ವಿಧಾನ. ಅದು ಇದು ಎಲ್ಲ ಸೇರಿದಾಗಲೇ ಯೋಗ. ಒಂದೊಂದೇ ಯೋಗ ಅಂತ ಇಲ್ಲೇ ಇಲ್ಲ. ಆದರೆ ಕೆಲವರಿಗೆ ಕೆಲವಕ್ಕೆ ಒತ್ತು ಜಾಸ್ತಿ. ಮನುಷ್ಯರಿಗೆ ಅಗ್ನಿಯ ಮುಖದಲ್ಲಿ, ಕರ್ಮದ ಮುಖದಲ್ಲಿ ಹೆಚ್ಚು ಅವರ ಸಾಧನೆ. ಜ್ಞಾನ ಭಕ್ತಿಗಿಂತ ಕರ್ಮದಲ್ಲಿ ಹೆಚ್ಚು ಒತ್ತು.
ಇನ್ನು ಸ್ವಲ್ಪ ಎತ್ತರಕ್ಕೆ ಹೋದವರಿಗೆ ಭಕ್ತಿ ಜ್ಞಾನದಲ್ಲಿ ಒತ್ತು ಹೆಚ್ಚು. ಅದಕ್ಕೋಸ್ಕರ ಆಚಾರ್ಯ ಹೇಳಿದರು, ಭಗವಂತನನ್ನ ತಿಳಿದವರು ಅಂತ ಹೇಳುವಾಗ ಒಂದು ವಿಶೇಷ, ಭಕ್ತಿಯ ವಿಶುದ್ಧಾತ್ಮನ ಅಂತ. ಭಕ್ತಿ ಇಲ್ಲದ ಜ್ಞಾನ ನಮ್ಮನ್ನು ಎಲ್ಲಿಗೂ ಒಯ್ಯುವುದಿಲ್ಲ, ಅದು ಶುಷ್ಕ ಪಾಂಡಿತ್ಯ. ಆದ್ದರಿಂದ ಯಾರ ಮನಸ್ಸು ಭಕ್ತಿಯಿಂದ ಪರಿಶುದ್ಧವಾಗಿದೆಯೋ, ವಿಶುದ್ಧ ಆತ್ಮನಾಂ, ಆತ್ಮ ಅಂದರೆ ಮನಸ್ಸು, ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಸ್ಮರಣೆ ಮಾಡಬೇಕು. ಶುದ್ಧ ಆಗುವುದು ಯಾವಾಗ ಅಂದರೆ ಭಕ್ತಿಯಿಂದ ಅದನ್ನು ತುಳಿಯಬೇಕು. ಮನಸ್ಸು ಸ್ವಚ್ಛವಾಗುವುದು ಹಿಂದೆ ಬೇರೆ ಒಂದು ರೀತಿಯಿಂದ ಹೇಳುದು, ಸುಮನೋಸ್ಭಿರಾಶು ನಿಹತ್ಯ ದೃಢ ಹಿಂದಿನ ಸ್ತೋತ್ರದಲ್ಲಿ ಹೇಳುವಾಗ ಆ ಮನಸ್ಸು ಅನ್ನೋನ್ನ ಆ ಉಪಾಸನೆಯ ಕತ್ತಿಯಿಂದ, ವೇದದಲ್ಲಿ ಆ ಕತ್ತಿಯನ್ನು, ಮನಸ್ಸು ಅನ್ನುವ ಕತ್ತಿಯನ್ನ ವೇದಗಳು ಅನ್ನುವ ಸಾಣೆಕಲ್ಲಿಗೆ ಹಾಕಿ ತಿಕ್ಕಿ ಮಥನ ಮಾಡಿ ಅದನ್ನ ಹರಿತಗೊಳಿಸಿ ಆ ಮಥನದಿಂದ ಸತ್ಯವನ್ನು ತಿಳಿ ಅಂತ ಹೇಳಿದರು. ಈಗ ಬರೇ ಅದನ್ನು ವೇದಗಳೆಂಬ ಸಾಣೆಯಲ್ಲಿ ಹಾಕಿ ತಿಕ್ಕಿದರೆ ಸಾಲದು, ಅದರಲ್ಲಿ ಡಿವೋಷನ್ ಬೇಕು ಅಂತ ಪ್ರತಿಯೊಂದಲ್ಲಿಯೂ. ಈಗ ಯಾವ ಒಂದು ವಸ್ತುವಿನಲ್ಲಿ ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಅದರಲ್ಲಿ ನಿಜವಾಗಿ ಹೇಳುವುದಿದ್ದರೆ ಆದರ, ಆರ್ ಇಂಟರೆಸ್ಟ್. ನಮಗೆ ಯಾವುದರಲ್ಲಿ ಆದರೂ ಒಂದು ವಸ್ತುವಿನಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಅದು ಇದ್ರೂ ಕಾಣೋದಿಲ್ಲ. ಈಗ ವೇದವನ್ನೇ ಇಂಟ್ರೆಸ್ಟ್ ಇಲ್ಲದೆ ಓದಿದ್ರೆ ಏನೂ ಅರ್ಥ ಆಗೋದಿಲ್ಲ. ಸೊ ಅಥವಾ ವೇದದಲ್ಲಿ ಏನೋ ಇದೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ನಮಗಿಲ್ಲದಿದ್ರೆ ವೇದದಲ್ಲಿ ಇದ್ರೂ ಕಾಣೋದಿಲ್ಲ. ಯಾವುದನ್ನೇ ನಾವು ತಿಳ್ಕೊಳ್ಬೇಕಾಗಿದ್ರು ಅದರ ಹಿಂದೆ ಅದರ ಬಗ್ಗೆ ಆದರ ಬೇಕು. ಭಕ್ತಿ ಅಂದರೆ ಆದರ. ಅದು ದೇವರ ಬಗ್ಗೆ ಅಷ್ಟೇ ಅಲ್ಲ, ನಾವು ಯಾವ ಸಬ್ಜೆಕ್ಟ್ ಅನ್ನು ತಿಳ್ಕೊಳ್ಬೇಕಾದ್ರೂ ಆ ಸಬ್ಜೆಕ್ಟ್ನಲ್ಲಿ ನಮಗೆ ಆದರ ಇರಬೇಕು. ಅದರಲ್ಲಿ ಆದರ ಇಲ್ಲದೆ ಇದ್ದರೆ ಇದ್ದರೂ ಕಾಣುವುದಿಲ್ಲ. ಹಾಗಾಗಿ ಮೊದಲು ಭಗವಂತನ ಬಗ್ಗೆ ಆದರವನ್ನ ಬೆಳೆಸಿಕೊಳ್ಳದೆ ಇದ್ದರೆ ಯಾವ ಶಾಸ್ತ್ರ ಓದಿದರೂ ಭಗವಂತನ ಬಗ್ಗೆ ತಿಳಿಯೋದಿಲ್ಲ. ಭಕ್ತ್ಯಾ ವಿಶುದ್ಧಾತ್ಮನಾಂ, ಇದು ಕಷ್ಟ ಆಯ್ತಲ್ಲ. ದೇವರ ಬಗ್ಗೆ ಭಕ್ತಿ ಬೆಳೆಸಿಕೊ ಅಂತ ಹೇಳ್ತೀರಿ ನೀವು. ಭಕ್ತಿ ಬೆಳೆಸಿದ ಮೇಲೆ ಓದುವುದು ಯಾಕೆ? ಓದದೆ ಭಕ್ತಿ ಬರುವುದು ಹೇಗೆ? ಭಗವಂತನ ಮಹಿಮೆಯನ್ನ ಓದದೆ ಭಕ್ತಿ ಬರುವುದು ಹೇಗೆ? ಭಕ್ತಿಯಿಂದ ಓದು ಅಂತೀರಿ, ಓದಿನಿಂದ ಭಕ್ತಿ ಬರಬೇಕು. ಭಕ್ತಿ ಬರದೆ ಓದು ಹಾಗಿಲ್ಲ, ಓದದೆ ಭಕ್ತಿ ಬರುವ ಹಾಗಿಲ್ಲ. ಇದು ಒಳ್ಳೆ ಕಷ್ಟ ಆಯ್ತಲ್ಲ ನಿಮ್ಮ ವೇದಾಂತ. ಓದಬೇಕಾದ್ರೂ ಭಕ್ತಿ ಬೇಕು, ಭಕ್ತಿ ಬರಬೇಕಾದ್ರೂ ಓದಬೇಕಲ್ಲ. ಓದದೆ ಭಗವಂತನ ಬಗ್ಗೆ ಏನೂ ಗೊತ್ತಿರದೆ ಅವನಿಗೆ ಭಗವಂತನ ಭಕ್ತಿ ಬರುವುದು ಹೇಗೆ? ಅದಕ್ಕೆ ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ, ಹೀಗೆ ಅದು ಒಂದಕ್ಕೊಂದು ಇಂಟರ್ಲಿಂಕ್ಡ್. ಅದು ಹೇಗೆ ಅಂದರೆ ಮೊದಲು ಭಕ್ತಿ ಅಂದ್ರೆ ಏನು? ಆದರ. ಆದರ ಅಂದ್ರೆ ಏನು? ಇವಾಗ ಯಾವುದೇ ಒಂದು ವಸ್ತುವನ್ನು ತಿಳ್ಕೊಳ್ಬೇಕಾಗಿದ್ರೆ ಮೊದಲು ಆದರ ಇರಬೇಕು. ಅದು ತಿಳ್ಕೊಳ್ಳೋ ಮುಂಚೆ ಆದರ ಬರುವುದು ಹೇಗೆ? ಎಲ್ಲೋ ಸಮಾನ ಅಲ್ವ ಅದು? ಆದರೆ ನಿಮಗೆ ಅದನ್ನು ತಿಳ್ಕೊಳ್ಬೇಕು ಅನ್ನುವ ಆದರ ಆದರೂ ಇರಬೇಕಲ್ಲ. ಡಿಸೈರ್ ಟು ನೋ ಇಟ್, ದೇವರ ಬಗ್ಗೆ ತಿಳ್ಕೋಬೇಕು ಅನ್ನುವ ಆದರ ಮೊದಲು ಇರಬೇಕು. ಆಮೇಲೆ ತಿಳಿವು ಬಂತು, ತಿಳಿದದ್ರಿಂದ ದೇವರ ಬಗ್ಗೆ ತಿಳಿದ ಆದರ ಮತ್ತೆ ಬಂತು. ತಿಳ್ಕೋಬೇಕು ಅನ್ನುವ ಇಂಟೆನ್ಷನ್ ಇಲ್ಲದೆ ಇದ್ರೆ ಏನು ಸುಮ್ಮನೆ ಏನು ಮಾಡಬೇಕಾಗಿದೆ? ಆ ದೇವರನ್ನು ತಿಳ್ಕೊಂಡು ನಾವು ಹೊಟ್ಟೆ ತುಂಬುತ್ತಾ? ದೇವ್ರನ್ನ ತಿಳ್ಕೊಂಡ್ರೆ ನಾವು ದುಡಿಯೋದು, ಉಣ್ಣೋದು, ತಿನ್ನೋದು, ಮಲಗೋದು. ದೇವರನ್ನ ಕಟ್ಕೊಂಡು ಏನು ಮಾಡಬೇಕು ಅಂದವು ನೀನು ಯಾವ ಪುಸ್ತಕ ಓದಿದ್ರು ದೇವರ ಬಗ್ಗೆ ಏನೂ ತಿಳಿಯೋದಿಲ್ಲ. ಮೊದಲು ಡಿಸೈರ್ ಟು ನೋ ಇಟ್, ಅದನ್ನು ತಿಳ್ಕೋಬೇಕು ಅನ್ನುವ ಕಳಕಳಿ, ಥರ್ಸ್ಟ್ ಫಾರ್ ನಾಲೆಡ್ಜ್ ಬಾರದೇ ಇದ್ರೆ ಅದಕ್ಕೆ ಹೇಳಿದ್ರು ಭಕ್ತ್ಯಾ ವಿಶುದ್ಧಾತ್ಮನ ಅಂತ. ಮೊದಲು ಆ ಆದರವನ್ನು ಬೆಳೆಸಿಕೊ, ಒಳ್ಳೆಯದನ್ನು ತಿಳ್ಕೊಳ್ಳುವ ಆದರ. ಅದನ್ನು ಬೆಳೆಸಿಕೊಂಡ್ರೆ ಮನಸ್ಸು ಅದನ್ನು ತಿಳಿಯಲಿಕ್ಕೆ ಮತ್ತೆ ಆತುರ ಪಡುತ್ತೆ, ತಿಳ್ಕೋಬೇಕು ಅಂತ. ಇದೇ ಮನಃಶುದ್ಧಿ ಅಂದರೆ. ಭಕ್ತಿಯಿಂದ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಸ್ಮರಿಸಿದರೆ, ಯಾರನ್ನು ಸ್ಮರಿಸಿದರೆ ಎಲ್ಲ ಕರ್ಮಗಳೂ ಕೂಡ ಪೂರ್ತಿಯಾಗಿ ನಿಶೇಷವಾಗಿ ಸಂಕ್ಷಯ ಅಂತಂದ್ರು. ಅಂದ್ರೆ ಹಿಂದೆ ಇದ್ದದ್ದು ನಾಶವಾಗುತ್ತೆ, ಮುಂದೆ ಬರುವುದು ಅದು ಸಂಕ್ಷಯ. ಅದು ಹಿಂದೂ ಇಲ್ಲ ಮುಂದೂ ಇಲ್ಲ, ಅದು ಪೂರ್ತಿ ನಿಶೇಷವಾಗಿ ನಾಶವಾಗ್ತದೋ. ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ. ಕರ್ಮಕ್ಷಯದಿಂದ ಮೋಕ್ಷ ಸಿಗುವಂಥದ್ದು ಯಾರಿಗೆಲ್ಲ? ಅದು ನಮಗೆ ನಿಮಗೆ ಮಾತ್ರ ಅಲ್ಲ, ಶರ್ವ ಗುರುವಾದಿ ನಿರ್ವಾಣ ಸಂಸ್ಥಾನದ. ಈಗ ಪ್ರಚಲಿತವಾದ ಪಾಠ ಶರ್ವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಅಂತ. ಆದರೆ ಋಷಿಕೇಶ ತೀರ್ಥರು ಬರೆದಿಟ್ಟ ಪಾಠ ಶರ್ವ ಗುರುವಾದಿ ನಿರ್ವಾಣ ಸಂಸ್ಥಾನದ ಅಂತ. ಶರ್ವಗುರು ಅಂದ್ರೆ ಶಿವನಿಗೆ ಗುರು ಅಂದ್ರೆ ಚತುರ್ಮುಖ. ಆಮೇಲೆ ಶರ್ವ ಮತ್ತು ಗುರು. ಶರ್ವ ಅಂದ್ರೆ ಶಿವ, ಶರ್ವ ಅಂದ್ರೆ ಸಂಹಾರಕ ಅಂತ ಅರ್ಥ. ಶರ್ವ ಹಿಂಸಾಯಾಮ್, ಶರ್ವ ಹಿಂಸಾಯ ಅಂತ ಧಾತು, ಜಗತ್ತನ್ನು ನಾಶ ಮಾಡತಕ್ಕ ಶಕ್ತಿ ಅಂತ ಅರ್ಥ. ಗುರು ಅಂದ್ರೆ ಬೃಹಸ್ಪತ್ಯಾಚಾರ. ಶರ್ವಗುರು
ಅಂದರೆ ಬ್ರಹ್ಮ, ಶರ್ವ ಶಿವ ಮತ್ತು ಗುರು ಅಂದರೆ ಬೃಹಸ್ಪತ್ಯಾಚಾರ್ಯರು ಮುಂತಾದ ದೇವತೆಗಳು. ಶರ್ವ ಗುರುವಾದಿ ಇಂಥ ಅಂದರೆ ಇವರು ಮೂಲಭೂತವಾಗಿ ನಾವು ಮನಸ್ಸನ್ನ ಶುದ್ಧಿಗೊಳಿಸಬೇಕು ಅಂತ ಹೇಳಿದ್ರಲ್ಲ, ಮನಸ್ಸನ್ನು ಶುದ್ಧಿಗೊಳಿಸುವುದಕ್ಕೆ ಯಾರ ನೆರವು ಬೇಕೋ ಅವರೂ ಕೂಡ ತಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಿಸಿಯೇ ಮೋಕ್ಷಕ್ಕೆ ಹೋದದ್ದು ಅಂತಾರೆ. ಶರ್ವಗುರು ಬ್ರಹ್ಮ, ಅವನು ಚಿತ್ತಾಭಿಮಾನಿ. ಚೈತ್ಯಸ್ಯ ತತ್ವಂ ಅಮಲಂ ಮಣಿಮಸ್ಯ ಕಂಠೇ, ಅವನು ಚಿತ್ತಕ್ಕೆ ಅಭಿಮಾನಿ. ಚಿತ್ತ ಅನ್ನೋದು ನಮ್ಮ ಸ್ಮರಣೆಗೆ ಸಾಧನ. ಸ್ಮರಣೆಗೆ ಸಾಧನವಾದ ಸುಪ್ತ ಪ್ರಜ್ಞೆ ಅಂತ ಏನು ಹೇಳ್ತೇವೆ, ಚಿತ್ತ ನಮ್ಮ ಎಲ್ಲಾ ಅನುಭವಗಳ ಡಾಕ್ಯುಮೆಂಟ್ ಇರತಕ್ಕಂಥ ಒಂದು ಕೋಶ, ಅದೇ ವಿಜ್ಞಾನಮಯ ಕೋಶ, ಅದರ ಅಭಿಮಾನಿ ಬ್ರಹ್ಮ. ಅದರ ನಂತರ ಇರುವಂತಹದ್ದು ವಿಜ್ಞಾನಮಯ ಕೋಶಕ್ಕಿಂತ ಮೊದಲಿರತಕ್ಕಂಥದ್ದು ಮನೋಮಯ ಕೋಶ, ಅದೇ ಮನಸ್ಸು ಬುದ್ಧಿ ಅಹಂಕಾರ. ಅದರ ಅಹಂಕಾರದ ಅಭಿಮಾನಿ ಶರ್ವ ಶಿವ. ಅದರ ನಂತರ ಬುದ್ಧಿ ಕೋಶ ಇದೆ, ಬುದ್ಧಿ ಮನೋಮಯ ಕೋಶದಲ್ಲಿ ಮನಸ್ಸು ಬುದ್ಧಿ, ಬುದ್ಧಿಯ ಅಭಿಮಾನಿ ಗುರು ಬೃಹಸ್ಪತ್ಯಾಚಾರ್ಯರು. ಅದರಿಂದ ಮೊದಲು ಮನಸ್ಸನ್ನು ಶುದ್ಧಿಗೊಳಿಸಿಕೋ ಅಂದ್ರು. ನಿನ್ನ ಮನಸ್ಸಿನ ಒಳಪದರುಗಳನ್ನು ನಿಯಂತ್ರಿಸುವಂತಹ ಗುರು ಶರ್ವ ಮತ್ತು ಬ್ರಹ್ಮ. ಬೃಹಸ್ಪತ್ಯಾಚಾರ್ಯರು ಶಿವ ಮತ್ತು ಬ್ರಹ್ಮ ಇವರು ಮನಸ್ಸಿನ ಒಳಪದರುಗಳನ್ನ ನಿಯಂತ್ರಿಸುವವರು. ಅವರೂ ಮನಃಶುದ್ಧಿಯಿಂದ ಭಗವಂತನನ್ನು ಧ್ಯಾನ ಮಾಡಿಯೇ ಮೋಕ್ಷ ಪಡೆದರು. ನಿನ್ನ ಪಾರೆ ಶರ್ವ ಗುರುವಾದಿ ನಿರ್ಬಾಣ. ನಿರ್ಬಾಣ ಅಂದ್ರೆ ಮೋಕ್ಷ. ನಿರ್ಬಾಣ, ಬಾಣ ಅಂದ್ರೆ ದೇಹ ಅಂತ ಅರ್ಥ. ಸಂಸ್ಕೃತದಲ್ಲಿ ಬಾಣ ಅಂದ್ರೆ ದೇಹ, ನಿರ್ಬಾಣ ಅಂದ್ರೆ ದೇಹ ಇಲ್ಲದೆ ಇರುವ ಸ್ಥಿತಿ. ದೇಹ ಅಂದ್ರೆ ಯಾವುದು? ಯಾವುದು ಈ ಹೊರಗಿನ ಸ್ಥೂಲ ಶರೀರವೋ ಅದಕ್ಕೆ ಬಾಣ ಅಂತಾರೆ. ಅಲ್ಲ, ಬಾಣ ಅನ್ನೋದು ಸರಿಯಾದ ಶಬ್ದ, ನಿರ್ಬಾಣ ಅಂತ. ಅದು ನಿರ್ವಾಣ, ವಭಯೋರ್ ಅಭೇದ ಅಂತ ವಕಾರಕ್ಕೆ ಬಕಾರವನ್ನು ವ್ಯತ್ಯಾಸ ಮಾಡಿ ಹೇಳುವುದರಿಂದ ಬಳಕೆಯಲ್ಲಿ ನಿರ್ವಾಣ ಅನ್ನೋ ಶಬ್ದ ಬಂದಿದೆ. ಆದರೆ ವಾಸ್ತವಿಕವಾಗಿ ಅದು ಶಬ್ದ ನಿರ್ಬಾಣ ಅಂತ. ನಿರ್ವಾಣ ಅಂತ ಅನ್ನೋದಕ್ಕೆ ಬೇರೆ ಅರ್ಥ. ಈಗ ನಾನೇನು ಹೇಳಿದೆ, ನಿರ್ಬಾಣ ಅಂತ ಅಂದ್ರೆ ದೇಹರಹಿತವಾದ ಸ್ಥಿತಿ ಅಂತ. ನಿರ್ವಾಣ ಅಂದ್ರೆ ವಾತರಹಿತ ಸ್ಥಿತಿ ಅಂತ, ವ್ಯಾಕ್ಯೂಮ್ ಅಂತ ಅರ್ಥ. ನಿರ್ವಾತ ಅಂತ ಅರ್ಥ ನಿರ್ವಾಣ ಅಂದ್ರೆ. ನಿರ್ವಾತ ಸ್ಥಿತಿಗೆ ನಿರ್ವಾಣ ಅಂತ. ಅದು ನಿಜವಾಗಿ ವಾತ ಅನ್ನೋ ಶಬ್ದವೇ ಅದು ವಾಣ ಅದದ್ದು. ನಿರ್ವಾಣ, ನಿರ್ವಾಣ ಅಂದ್ರೆ ನಿರ್ವಾತ, ವ್ಯಾಕ್ಯೂಮ್ ಅಂತ ಹೇಳ್ತೇವಲ್ಲ, ನಿರ್ವಾತ ಪ್ರದೇಶ ಅಂತ, ಅದು ನಿರ್ವಾಣ. ನಿರ್ಬಾಣ ಅಂತಂದ್ರೆ ದೇಹರಹಿತ ಸ್ಥಿತಿ. ಅದನ್ನೂ ಕೂಡ ನಿರ್ವಾಣ ಅಂತ ಅಂತಾರೆ. ಮತ್ತೆ ಅದನ್ನು ವಕಾರಕ್ಕೆ ಬಕಾರಕ್ಕೆ ವಕಾರ ಹಾಕಿ. ಯಾಕೆಂದ್ರೆ ಇವಾಗ ಈ ಗೊಮ್ಮಟನನ್ನು ಹೋಗಿ ನೋಡಿದವರು ಹೇಳ್ತಾರೆ, ಗೊಮ್ಮಟನನ್ನು ನಿರ್ವಾಣ ಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ ಅಂತ. ಅಂದ್ರೆ ಬತ್ತಲೆಯಾಗಿ ಅಂತ ಅರ್ಥ. ಬಟ್ಟೆ ಕಳಚಿಕೊಳ್ಳುವುದು ನಿರ್ವಾಣ ಆಯಿತು. ಬಟ್ಟೆ ಅಂದ್ರೆ ಯಾವುದು? ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ. ಈ ಶರೀರ ಅನ್ನುವುದೇ ಒಂದು ದೊಡ್ಡ ಅಂಗಿ. ಅದನ್ನೂ ಕಳಚಿಕೊಳ್ಳುವುದೇ ನಿಜವಾಗಿ ಬತ್ತಲಾಗೋದು. ನಮಗೆ ಬತ್ತಲಾಗುವುದೇ ಸಾಧ್ಯ ಇಲ್ಲ. ಈ ದೇಹ ಇರುವಷ್ಟು ಕಾಲವು ಆತ್ಮಕ್ಕೆ ಅಂಗಿಗಳ ಸರಮಾಲೆ ಇದೆ. ಈ ಹೊರಗಿನ ಅಂಗಿ, ಅದರ ಒಳಗೆ ಮತ್ತೊಂದು ಅಂಗಿ, ಅದರೊಳಗೆ ಮತ್ತೊಂದು ಅಂಗಿ, 3 ಅಂಗಿ ಇದೆ. ಬತ್ತಲಾಗುವುದೇನು? ಬತ್ತಲಾಗುವುದೇ ಸಾಧ್ಯ ಇಲ್ಲ. ಅದರಿಂದ ಪೂರ್ತಿ ಅಂಗಿ ಕಳಚಿಕೊಳ್ಳುವುದಕ್ಕೆ ನಿರ್ಬಾಣ ಅಂತ ಹೇಳೋದು. ಬಾಣ ಅಂದ್ರೆ ಶರೀರ, ಈ ಅಂಗಿಗಳು, ಕವಚಗಳು. ಈ ಎಲ್ಲಾ ಬಾಣಗಳನ್ನು ಕಳಚಿಕೊಳ್ಳುವುದು ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಲಿಂಗ ಶರೀರವನ್ನು ಕಳ್ಕೊಂಡು ಸ್ವರೂಪ ಶರೀರದಿಂದ ಇರುವುದು. ಸ್ವರೂಪ ಜೀವಸ್ವರೂಪದಿಂದ ಆನಂದಾನುಭವವನ್ನು ಪಡೆಯುವಂತಹ ಸ್ಥಿತಿಗೆ ನಿರ್ಬಾಣ ಅಂತಾರೆ. ಶರೀರ ಇಲ್ಲದ ಸ್ಥಿತಿ ಅಂತ. ಶರೀರ ಇಲ್ಲ ಅಂದ್ರೆ ಭಿನ್ನವಾದ ಪಂಚಭೌತಿಕವಾದ ಶರೀರ ಇಲ್ಲ. ಈಗ ಆಗ ಸ್ವರೂಪವೇ ಅವನಿಗೆ ಅನುಭವವನ್ನು ಕೊಡತಕ್ಕಂಥ ಶರೀರದ ಕೆಲಸವನ್ನು ಮಾಡುತ್ತೆ. ಮತ್ತೆ ಅದನ್ನು ಶರೀರ ಅಂತ ಹೇಳ್ತೇವೆ, ಸ್ವರೂಪ ಶರೀರ ಅಂತ. ವಸ್ತುತಃ ಸ್ವರೂಪ ಶರೀರ ಅಂತಂದ್ರು ಆ ಶರೀರ ಅನ್ನೋ ಶಬ್ದ ಸರಿಯಲ್ಲ. ನಮ್ಮ ಲೋಕದ ಅನುಭವಾರೋಹಕ್ಕೋಸ್ಕರ ಹೇಳೋದಷ್ಟೇ. ಲೋಕದ ಅನುಭವಕ್ಕೆ ಸಾಮ್ಯ ಇರುವುದರಿಂದ, ಯಾವುದರಿಂದ ನಾವು ಸುಖದ ಅನುಭವವನ್ನು ಪಡಿತೇವೆ ಅದು ಶರೀರ, ಹಾಗೆ ಅದು ಶರೀರ ಅಂತ. ಸ್ವರೂಪವೇ ಸುಖವನ್ನು ಅನುಭವಿಸ್ತದೆ, ಅದರಿಂದ ಸ್ವರೂಪ ಶರೀರ ಅಂತ. ವಸ್ತುತಃ ಸ್ವರೂಪವನ್ನು ಶರೀರ ಅಂತ ಕರೆಯುವುದು ಎಟಿಮೊಲಾಜಿಕಲಿ ನಾಟ್ ಕರೆಕ್ಟ್. ಲೋಕದ ರೂಢಿಯಿಂದ ಹೇಳೋದಷ್ಟೇ. ನಮಗೆ ಬುದ್ಧಿಯಾರೋಹಕ್ಕೋಸ್ಕರ ಒಂದು ಶಬ್ದ ಬಳಸುವುದು. ಶರೀರ ಅಂದ್ರೆ ಏನು? ಶರೀರ ಅಂದ್ರೆ ಕುಸಿದು ಬೀಳುವಂಥದ್ದು, ನಾಶವಾಗಿ ಹೋಗುವಂಥದ್ದು ಅಂತ ಅರ್ಥ ಶಬ್ದಕ್ಕೆ. ಶೀರ್ಯತೆ ಇತಿ ಶರೀರಂ. ಯಾವುದು ಸಿಡಿದು ಹೋಗುತ್ತೋ, ಯಾವುದು ಸಿಡಿದು ಹೋಗುವುದು ಅಂದ್ರೆ ಈಗ ಈ ಶರೀರ ಇದು ನಾಶವಾಗುವುದಲ್ಲ, ಸಿಡಿದು ಹೋಗುವುದು. ಪಂಚ ಒಂದಿದ್ದದ್ದು 5 ಸಿಡಿಯೋದು, ಮಣ್ಣು ಮಣ್ಣಾಗುವುದು, ನೀರು ನೀರಾಗುವುದು, ಬೆಂಕಿ ಬೆಂಕಿ ಆಗುವುದು. ಶದಲು ವಿಶರಣೆ ಅಂತ, ಒಟ್ಟಿಗೆ ಇದ್ದದ್ದು ವಿಶರಣ, ಬೇರೆ ಬೇರೆ ಆಗುವುದು. ಹರಿದು ಅದು ಹರಿದು ಹೋಗಿ 5 ಬಗೆಯಾಗಿ ಒಂದೊಂದರಲ್ಲಿ ಸೇರಿ ಹೋಗುವುದು. ಯಾವುದು ಹೀಗೆ ಸಿಡಿದು ಬೇರೆ ಬೇರೆಯಾಗುತ್ತೋ ಅದು ಶರೀರ.
ಸ್ವರೂಪ ಹಾಗೆ ಸಿರಿದು ಹೋಗ್ಲಿಕ್ಕಿಲ್ಲ, ನಾಶವಾಗ್ಲಿಕ್ಕೂ ಇಲ್ಲ. ಅದರಿಂದ ಸ್ವರೂಪ ಶರೀರ ಅನ್ನುವ ಶಬ್ದವೇ ವಾಸ್ತವಿಕವಾಗಿ ಸರಿಯಲ್ಲ. ಆದರೆ ನಮಗೆ ಈ ಶರೀರದ ಹಾಗೇ ಅದು ಕೆಲಸ ಮಾಡುತ್ತೆ ಅಂತ ಹೇಳೋದಕ್ಕೊಂದು ಶಬ್ದ ಅಷ್ಟೇ. ಶರೀರ ಅನ್ನುವ ಶಬ್ದಕ್ಕೆ ಸಿಡಿದು ಹೋಗುವಂಥದ್ದು ಅಂತ. ದೇಹ ಅಂತ ಹೇಳೋಣ, ಅದಕ್ಕೂ ಹಾಗೆ ಅರ್ಥ. ದೇಹ ಅಂದ್ರೆ ದಿಹ ಉಪಚಯ ಅಂತ, ದಿನದಿಂದ ದಿನಕ್ಕೆ ಬೆಳೆಯುವಂಥದ್ದು ಅಂತ. ಈ ಪುಟ್ಟ ಮಗು ಇತ್ತು, ಬೆಳೆಯಿತು ಬೆಳೆಯಿತು ಬೆಳೆಯಿತು, ದೊಡ್ಡದಾಗತ್ತೆ. ಬೆಳವಣಿಗೆ ಹೊಂದಿ ಮೊದಲು ದೇಹವಾಗಿ ಆಮೇಲೆ ಒಂದಿನ ವಿಶೀರ್ಣವಾಗುವಂಥದ್ದು. ಹಾಗೆ ಮೊದಲು ದೇಹವಾಗಿ ಮತ್ತೆ ಶರೀರವಾಗುವಂಥದ್ದು. ಇದು ದೇಹವಾಗಿ ಬೆಳೆಯೋದೂ ಇಲ್ಲ, ಸ್ವರೂಪ ದಿನದಿಂದ ದಿನಕ್ಕೆ ದೊಡ್ಡದಾಗುವುದೂ ಇಲ್ಲ, ಒಂದು ದಿವಸ ನಾಶವಾಗಿ ಹೋಗುವುದಿಲ್ಲ. ಅದರಿಂದ ಸ್ವರೂಪದಿಂದಲೇ ಏನು ನಾವು ಅನುಭವವನ್ನು ಹೇಳ್ತೇವೆ ಅದನ್ನು ಸ್ವರೂಪ ದೇಹ, ಸ್ವರೂಪ ಶರೀರ ಅಂತ ಹೇಳಿದರೂ ಕೂಡ ವಾಸ್ತವಿಕವಾಗಿ ಅದು ದೇಹ ಶಬ್ದವೂ ಅಲ್ಲಿ ಅನ್ವಯವಾಗುವುದಿಲ್ಲ, ಶರೀರ ಶಬ್ದವೂ ಅನ್ವಯವಾಗುವುದಿಲ್ಲ. ಖಚಿತವಾಗಿ ಹೇಳುವುದಿದ್ರೆ ಸ್ವರೂಪದಿಂದಲೇ ಅನುಭವಿಸ್ತಾನೆ ಅಷ್ಟೇ ಹೇಳಿದ್ರೆ ಸಾಕು. ಸ್ವರೂಪ ದೇಹ ಅನ್ನೋದು ಪೂರ್ಣ ಸರಿಯಾದ ಶಬ್ದ ಅಲ್ಲ. ಆದ್ದರಿಂದ ಅದಕ್ಕೆ ನಿರ್ವಾಣ ಅಂತ ಕರೆದ್ರು, ಮುಕ್ತ ಸ್ಥಿತಿಗೆ. ನಿರ್ವಾಣ ಸಂಸ್ಥಾನ ಅಂದ್ರೆ ದೇಹರಹಿತವಾದ ಸ್ಥಿತಿ, ಅದೇ ಸಂಸ್ಥಾನ ಅಂದ್ರು. ಸಂಸ್ಥಾನ ಅಂದ್ರೆ ಅರಮನೆ ಆಸ್ಥಾನ ಅಂತ ಅರ್ಥ ಅಲ್ಲ, ಸಮೀಚೀನವಾದ ಸ್ಥಿತಿ, ಅದೇ ಸರಿಯಾದ ಇರಸ್ತಿಕೆ. ಈ ಇರಸ್ತಿಕೆಯೇ ಅಲ್ಲ ಅಂತ. ನಿಜವಾದ ಸ್ಥಿತಿ ಸಂಸ್ಥಾನ ಅಂದ್ರೆ ನಿರ್ವಾಣ, ದೇಹ ಇಲ್ಲದ ಸ್ಥಿತಿ. ದೇಹ ಕಳಚಿಕೊಳ್ಳುವುದೇ ಸಹಜ ಸ್ಥಿತಿ, ದೇಹದ ಒಳಗಿರುವುದು ವಿಕೃತ ಸ್ಥಿತಿ. ಇದನ್ನೇ ಅಲ್ವಾ ಕಾಳಿದಾಸ ಹೇಳಿದ್ದು, ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ ಜೀವನ ಮುಚ್ಯತೆ ಬುಧೈಹಿ. ಕವಿಗಳು ಒಮ್ಮೆ ಎಂಥ ವಿಚಿತ್ರವಾದ ಫಿಲಾಸಫಿ ಹೇಳಿಬಿಡ್ತಾರೆ. ಸಾವೇ ಸಹಜ, ಬದುಕು ವಿಕಾರ ಅಂತ. ಸಾವು ಜೀವದ ಸಹಜ ಸ್ಥಿತಿ, ಬದುಕು ಅದರ ಒಂದು ವಿಕಾರ ಅಂತ. ಮರಣಂ ಪ್ರಕೃತಿ ವಿಕೃತಿರ್ ಜೀವನಂ, ಜೀವನ ಅನ್ನೋದು ವಿಕಾರ, ಸಾವು ಅನ್ನೋದು ಸಹಜ ಸ್ಥಿತಿ ಅಂತಾನೆ ಕಾಳಿದಾಸ. ಶಾಸ್ತ್ರಕಾರರು ಅದನ್ನು ನಿರ್ವಾಣ ಅಂತ. ದೇಹದಿಂದ ಕಳಚಿಕೊಳ್ಳುವುದೇ ಸಹಜ ಸ್ಥಿತಿ. ಆಗ ಸತ್ತಾಗಲೂ ಪೂರ್ತಿ ದೇಹದಿಂದ ಕಳಚಿಕೊಳ್ಳಿಲ್ಲ, ಈ ಸ್ಥೂಲ ದೇಹದಿಂದ ಮಾತ್ರ ಕಳಚಿಕೊಂಡ. ಆದ್ರಿಂದ ಆವಾಗಲೂ ಪೂರ್ತಿ ಸಹಜ ಸ್ಥಿತಿ ಅಲ್ಲ ಅದು ಇನ್ನೊಂದು ವಿಕೃತಿ. ಈ ವಿಕೃತಿಯಿಂದ ಕಳಚಿಕೊಂಡ ಮತ್ತು ವಿಕೃತಿ ಉಳಿದಿದೆ. ಸೂಕ್ಷ್ಮ ಶರೀರದಿಂದಲೂ ಕಳಚಿಕೊಂಡ. ಅದು ಮೊದಲೇ ಇದ್ದವನು, ಸೃಷ್ಟಿಯಾಗುವ ಮುಂಚೆಯೂ ಸೂಕ್ಷ್ಮ ಶರೀರವೂ ಇರಲಿಲ್ಲ ಅವನಿಗೆ. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಶರೀರ ಇರುವುದಿಲ್ಲ, ಸೂಕ್ಷ್ಮ ಶರೀರದಿಂದಲೂ ಕಳ್ಕೊಂಡ. ಆಗಲೂ ಪೂರ್ತಿ ಸಹಜ ಸ್ಥಿತಿ ಬರಲಿಲ್ಲ, ಲಿಂಗ ಶರೀರ ಇದೆ. ಅದರಿಂದಲೂ ಕಳಚಿಕೊಂಡಾಗ ನಿರ್ಬಾಣ ಆಗ್ತಾನೆ. ಈ ಬಾಣ ಹೋಗಬೇಕು, ಇದರ ಒಳಗಿರುವ ಬಾಣ ಹೋಗಬೇಕು, ಅದರ ಒಳಗಿನ ಬಾಣ, ಮೂರು ಬಾಣಗಳು ಹೋದಾಗ ನಿರ್ಬಾಣ ಆಗೋದು. ಆ ನಿರ್ಬಾಣವಾಗುವುದೇ ಸಹಜವಾದ ಸ್ಥಿತಿ, ಅದೇ ಸಂಸ್ಥಾನ, ಸಹಜವಾದ ಸ್ಥಿತಿ. ಬ್ರಹ್ಮರುದ್ರಾದಿಗಳಿಗೂ ಕೂಡ ಈ ರೀತಿ ದೇಹವನ್ನ ಕಳಚಿಕೊಂಡು ತಾವಾಗಿ ಸ್ವರೂಪದಿಂದ ಇರತಕ್ಕ ಸಹಜ ಸ್ಥಿತಿಯನ್ನು ಕೊಟ್ಟವನು ಅವನು. ಆ ಬ್ರಹ್ಮರುದ್ರಾದಿಗಳು ನಿನ್ನ ಮನಸ್ಸನ್ನು ಪ್ರೇರಣೆ ಮಾಡಿ ನಿನಗೆ ಅಂಥ ಬುದ್ಧಿ ಕೊಡಬೇಕು, ನೀನು ಆ ಮೂಲಕ ಸ್ಮರಣೆ ಮಾಡಬೇಕು. ಸರ್ವ ಗುರುವಾದಿ ನಿರ್ವಾಣ ಸಂಸ್ಥಾನದ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಆದ್ದರಿಂದಲೇ ಸರ್ವಕರ್ಮಾಣಿ ಸಂಕ್ಷಯಂ ಯಾಂತಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರೂಫ್ ಕೊಡ್ತಾರೆ. ಆದ್ದರಿಂದಲೇ ಸಜ್ಜನರು ಕರ್ಮ ಮಾಡ್ತಾರೆ. ಯಾಕಂದ್ರೆ ಕರ್ಮದ ಬಂಧನ ಬೇಕು ಅಂತ ಬಯಸುವವರಲ್ಲ, ಎಲ್ಲ ಬಂಧನವನ್ನು ಕಳಚಿಕೊಳ್ಳಬೇಕು ಅಂತ ಬಯಸಿದಂತಹ ಸಾತ್ವಿಕರು ಕೂಡ ಕುರುವತೆ ಕರ್ಮ ಮಾಡ್ತಾರೆ. ಯಾರಿಗೋಸ್ಕರ? ಯತ್ ಪ್ರೀತೆಯೇ. ಇದೇ ವಿಷ್ಣು ಪುರಾಣ, ತತ್ಕರ್ಮ ಹರಿತೋಷಂ ಯತ್. ಭಗವಂತನಿಗೆ ಪ್ರೀತಿಯಾಗುವಂತಹ ಕರ್ಮ, ಎಲ್ಲ ಕರ್ಮ ಅದು ಬಂಧಕ ಅಲ್ಲ ಅಂದ್ರು. ಅದನ್ನ ಹೇಳಿದ್ರು, ಯತ್ ಪ್ರೀತೆಯೇ ಕರ್ಮ ಕುರುವತೆ. ಸಜ್ಜನರು ಯಾರು ಸಂತುಷ್ಟನಾಗಲಿ ಅಂತ ಕರ್ಮವನ್ನು ಮಾಡ್ತಾರೋ, ಮತ್ತು ಯಾರಿಗೆ ಅರ್ಪಿತವಾಗಿ ಕರ್ಮವನ್ನು ಮಾಡ್ತಾರೋ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿಯತ್ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಭಗವದರ್ಪಣೆ, ಭಗವಂತನ ಪೂಜೆ ಅಂತ ತಿಳ್ಕೊಂಡು ಯಾವ ಕರ್ಮವನ್ನು ಮಾಡಿದರೂ ಕೂಡ ಅದು ಭಗವಂತನ ಪ್ರೀತಿಗೆ ಕಾರಣವಾಗುತ್ತೆ. ಆದ್ದರಿಂದ ಭಗವಂತ ಪ್ರೀತನಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತ ಸಂತುಷ್ಟನಾದರೆ ಮತ್ತೆ ಕರ್ಮ ಕಾಡುವುದು ಅಂತ ಉಂಟ? ಯಾವುದು ದುರ್ಲಭ? ಯಾವ ಕಾಟಕ್ಕೆ ನಾವು ಒಳಗಾಗಬೇಕು? ಆದ್ದರಿಂದ ಕರ್ಮ ಯತ್ ಕುರುವತೆ ಯತ್ ಪ್ರೀತೆಯೇ. ಭಗವಂತನ ಪ್ರೀತಿಗೋಸ್ಕರ, ಯಾರ ಪ್ರೀತಿಗೋಸ್ಕರ ಎಲ್ಲರೂ ಕರ್ಮವನ್ನು ಮಾಡ್ತಾರೋ ಮತ್ತು ಯಾರನ್ನ ಮನಃಪೂರ್ವಕವಾಗಿ ಪ್ರೀತಿಯಿಂದ ಸ್ಮರಿಸಿದರೆ ಎಲ್ಲ ಕರ್ಮಗಳು ನಾಶವಾಗುತ್ತಾವೋ ಅಂಥ ಸ್ಮರಣೆಗೆ ಸಾಧಕವಾಗಿರತಕ್ಕಂಥ ಮನಸ್ಸನ್ನು ನಿಯಂತ್ರಿಸತಕ್ಕಂಥ ಅಭಿಮಾನಿ ದೇವತೆಗಳಾದಂತಹ ಬ್ರಹ್ಮರುದ್ರಾದಿಗಳು ಯಾರ ಸ್ಮರಣೆಯಿಂದಲೇ ಮೋಕ್ಷವನ್ನು ಪಡೆದರೋ ಅಂಥ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಾನಂ ಪ್ರಣಯಾಮೋ ವಾಸುದೇವಂ. ಆಮೇಲೆ ಅಕ್ಷಯಂ ಕರ್ಮ 11ನೇ ಸ್ತೋತ್ರ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ
ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ. ಪ್ರಕ್ಷಯಂ ಯಾಂತಿ ದುಃಖಾನಿ ಉಂಟೋ ಪಾಪಾನಿ ಉಂಟೋ? ಅಲ್ಲ, ಪ್ರಕ್ಷಯಂ ಯಾಂತಿ ಪಾಪಾನಿಯೋ ದುಃಖಾನಿಯೋ? ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರಣಯಾಮೋ ವಸುದೇವಂ ದೇವತಾ ಮಂಡಲಾಖಂಡ ಮಂಡಾನಂ ಪ್ರಣಯಾಮೋ ವಸುದೇವಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಂತ. ಈಗ ಮೊದಲೇನಂದ್ರೆ ಪ್ರಕ್ಷಯಂ ಯಾಂತಿ ಅಂತ ಹೇಳಿದರು. ಭಗವಂತನನ್ನ ಸ್ಮರಣೆ ಮಾಡಿದ್ರೆ ಎಲ್ಲ ಕರ್ಮಗಳು ಕ್ಷಯವಾಗ್ತವೆ ಅಂತ ಹೇಳಿದ್ರು. ಅದಕ್ಕೆ ವಿರುದ್ಧವಾದ ಒಂದು ಮಾತು ಹೇಳ್ತಾರೆ ನೋಡಿ, ಯಾರಲ್ಲಿ ಅರ್ಪಿಸಿದ್ರೆ ಎಲ್ಲ ಕರ್ಮಗಳು ಅಕ್ಷಯವಾಗ್ತವೆ ಎಂದರು. ಮೊದಲೇನು ಹೇಳಿದ್ರು? ಎಲ್ಲ ಕರ್ಮಗಳು ಸಂಕ್ಷಯವಾಗ್ತವೆ, ನಾಶವಾಗ್ತವೆ. ಈಗ ಹೇಳ್ತಾರೆ ಯಾವಾಗ ಅದು ಕರ್ಮ ನಾಶವಾಗುವುದು? ಯಾವ ಕರ್ಮ? ಭಗವಂತನ ಪ್ರಜ್ಞೆ ಇಲ್ಲದೆ ಮಾಡಿದ ಕರ್ಮ ಅದು ನಾಶವಾಗುತ್ತೆ. ಯಾವ ಕರ್ಮವನ್ನು ನೀನು ಭಗವಂತನ ಆರಾಧನಾ ಬುದ್ಧಿಯಿಂದ ಮಾಡಿದೆಯೋ ಅದು ಅಕ್ಷಯಂ ಕರ್ಮ, ಅದು ಅಕ್ಷಯವಾಗಿಬಿಡುತ್ತೆ. ಅದಕ್ಕೋಸ್ಕರವೇ ಉಪನಿಷತ್ನಲ್ಲಿ ಹೇಳ್ತಾರೆ ಏನು ಅಂದ್ರೆ, ಬೃಹದಾರಣ್ಯಕ ಉಪನಿಷತ್ತು ಒಂದು ಮಾತು ಬರ್ತದೆ ಏನು ಅಂದ್ರೆ, ಭಗವಂತನ ಅರಿವು ಇಲ್ಲದೆ ಯಜತಿ ಯಾಜಯತಿ ಅಧೀತೆ ಅಧ್ಯಾಪಯತಿ, ಓದಿದರೆ ಅಥವಾ ಇನ್ನೊಬ್ಬರಿಗೆ ಪಾಠ ಹೇಳಿದರೆ, ಯಜ್ಞ ಮಾಡಿದರೆ, ಇನ್ನೊಬ್ಬರ ಹತ್ರ ಯಜ್ಞ ಮಾಡಿಸಿದರೆ, ಎಲ್ಲವೂ ಭಗವಂತನ ಅರಿವು ಇಲ್ಲದೆ ಮಾಡಿದಂತಹ ಕರ್ಮ ಅದೇನು ಅಂದರೆ ಅಂತವದೇವಾಸ್ಯ ತದ್ಭವತಿ ಅಂತ. ಅದು ನಾಶವಾಗತ್ತೆ. ಅದು ಅನಂತ ಅಲ್ಲ ಅದು. ಆದರೆ ಭಗವಂತನ ಆರಾಧನೆಗೆ ಅಂತ ಮಾಡಿದ ಕರ್ಮ ಅನಂತ ಫಲಪ್ರದ, ಅದು ಅಕ್ಷಯವಾಗಿಬಿಡುತ್ತೆ. ಅಕ್ಷಯಂ ಕರ್ಮ ಮೇಲ್ನೋಟಕ್ಕೆ ಮೊದಲು ಎಲ್ಲ ಕರ್ಮಗಳು ಪ್ರಕ್ಷಯವಾಗ್ತವೆ, ಮುಂದೆ ಹೇಳ್ತಾರೆ ಎಲ್ಲ ಕರ್ಮವೂ ಅಕ್ಷಯವಾಗ್ತಾ ಇರ್ತದೆ. ಭಗವಂತನಲ್ಲಿ ನೀನು ಅರ್ಪಿಸಿ ಭಗವಂತನ ಪೂಜೆ ಅಂತ ಏನು ಮಾಡಿದೆಯೋ ಅದೆಲ್ಲವೂ ಅಕ್ಷಯವಾಗ್ತದೆ, ನಾಶವಾಗದೆ ನಿನಗೆ ಮೋಕ್ಷದಲ್ಲೂ ಸುಖ ಕೊಡುವಂತಹ ಸಾಧನವಾಗಿ ನಿನ್ನ ಜೊತೆಗೆ ಉಳಿದು ಬಿಡುತ್ತೆ. ಅದು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಭಗವಂತನಲ್ಲಿ ಅರ್ಪಿತಂ, ಭಕ್ತಿಪೂರ್ವಕವಾಗಿ ಅರ್ಪಿಸಿದಂತಹ ಎಲ್ಲ ಕರ್ಮಗಳು ಅಕ್ಷಯವಾಗ್ತವೆ. ಅದಕ್ಕೋಸ್ಕರವೇ ನಾವು ಏನು ಮಾಡಿದರೂ ಕೂಡ ಕೊನೆಗೆ ಕೃಷ್ಣಾರ್ಪಣ ಬಿಡ್ರಿ ಅಂತ ಹೇಳ್ತಾರಲ್ಲ. ಕೃಷ್ಣಾರ್ಪಣ ಬಿಡುವುದಲ್ಲ, ಕೃಷ್ಣಾರ್ಪಣ ಮಾಡುವುದು. ಇದು ಬಿಡುವುದಲ್ಲ, ಕೃಷ್ಣನಿಗೆ ಬಿಡುವುದಲ್ಲ. ಕೃಷ್ಣಾರ್ಪಣ ಬಿಡುವುದು ಅಂತ ತಪ್ಪು, ಕೃಷ್ಣನಿಗೆ ಅರ್ಪಣ ಮಾಡುವುದು. ಮಾಡುವ ಮೂಲಕ ಕರ್ಮದ ದೋಷವನ್ನು ಬಿಡೋದು ಅಷ್ಟೇ. ಕರ್ಮದಿಂದ ಏನಾದರೂ ಲೋಪದೋಷರಾಗಿದ್ದರೆ ಬಿಡೋದು. ಕೃಷ್ಣಾರ್ಪಣ ಬಿಡೋದು ಅಂದರೆ ರಗಳೆ ಬಿಡೋದು. ಆಮೇಲೆ ಅದು ಪುರೋಹಿತರಿಗೆ ದಕ್ಷಿಣೆ ಸಿಕ್ಕಿದ್ರು ನಮಗೆ ಏನೂ ಬೇಡ, ರಗಳೆ ಬೇಡ, ಹಾಗಲ್ಲ. ಕೃಷ್ಣನಿಗೆ ಅರ್ಪಣ ಮಾಡುವುದು, ಕೃಷ್ಣಾರ್ಪಣ ಬಿಡುವುದಲ್ಲ. ಭಗವಂತನಿಗೆ ಅರ್ಪಿತವಾದ ಕರ್ಮ ಅಕ್ಷಯ ಆಗತ್ತೆ ಅನ್ನುವಂಥ ಎಚ್ಚರದಿಂದಲೇ ಹಿಂದಿನವರು ಏನು ಕರ್ಮ ಮಾಡಿದ್ರು ಕೊನೆಗೆ ಅನೇನ ಕರ್ಮಣ ಮಧ್ವಪತಿ ಶ್ರೀ ಗೋಪಾಲಕೃಷ್ಣ ಪ್ರೀಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಮುಗಿಸೋದು. ಇದು ಭಗವಂತನಿಗೆ ಅರ್ಪಿತವಾಗಲಿ ಅಂದರೆ ಅಕ್ಷಯವಾಗಲಿ ಅಂತ ಅರ್ಥ. ನಾನು ಮಾಡಿದ್ದು ನಾಶವಾಗಿ ವ್ಯರ್ಥವಾಗಿ ಹೋಗದೇ ಇರಲಿ, ಅದು ಅಕ್ಷಯ ಫಲಪ್ರದವಾಗಲಿ. ನನ್ನ ಸ್ವಾರ್ಥದಿಂದ ಅದು ವ್ಯರ್ಥವಾಗದೇ ಹೋಗಲಿ. ಯಾವ ಅಪೇಕ್ಷೆ ಇಲ್ಲದೆ ಇದ್ರೆ ಅದು ಅನಂತವಾದ ಫಲವನ್ನು ಕೊಡುತ್ತೆ. ಅಪೇಕ್ಷೆ ಇದ್ರೆ ಅಪೇಕ್ಷೆ ಕೊಟ್ಟು ನಾಶವಾಗಿಬಿಡುತ್ತೆ. ಅದಕ್ಕೋಸ್ಕರವೇ ಏನನ್ನೂ ಬಯಸದೆ ಭಗವಂತನ ಪ್ರೀತಿಯಾಗಿ ಕರ್ಮ ಮಾಡು ಅಂದ್ರೆ ಅವನು ಎಲ್ಲವನ್ನೂ ಕೊಡ್ತಾನೆ. ನೀನು ಬಯಸಿದ್ರೆ ಏನು ಬಯಸಿದೋ ಅಷ್ಟನ್ನು ಕೊಟ್ಟು ಸುಮ್ಮನೆ ಕೂತು ಬಿಡ್ತಾನೆ. ಅಂದ ಅನಂತವಾದ ಮಹಾಫಲದಿಂದ ವಂಚಿತನಾಗಬೇಡ. ಏನೋ ಕ್ಷುದ್ರವಾದ್ದನ್ನು ಕೇಳಬೇಡ, ನನಗೇನು ಬೇಡ, ಸುಮ್ಮನೆ ನೀನು ಪ್ರೀತನಾದರೆ ಸಾಕು. ಅವನು ಪ್ರೀತನಾದ್ರೆ ಎಲ್ಲ ಇದೆ, ಹಾಗೆ ಮಾಡುವಂತಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಭಗವಂತನಿಗೆ ಅರ್ಪಿಸಿದ ಕರ್ಮ ಅದು ಅನಂತವಾಗ್ತದೆ. ಆದರೆ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂದರೆ ಬಂಧಕವಾದ ಕರ್ಮಗಳು ನಾಶವಾಗ್ತವೆ. ಆದರೆ ಭಗವತ್ ಪ್ರೀತಿಕರವಾದ ಅವನ ಆನಂದ ವೃದ್ಧಿಗೆ ಕಾರಣವಾಗಿರತಕ್ಕಂತಹ ಕರ್ಮಗಳು ಅಕ್ಷಯವಾಗಿಬಿಡ್ತವೆ. ಕಾಮ್ಯ ಕರ್ಮವನ್ನೂ ಕೂಡ ಭಗವತ್ ಪ್ರೀತಿಗೋಸ್ಕರ ಮಾಡಿದರೆ ಅದು ಅಕ್ಷಯವಾಗ್ತದೆ. ಅದನ್ನು ಆ ಕಾಮನೆಯಿಂದ ಮಾಡಿದರೆ, ಈಗ ಉದಾಹರಣೆ ಏಕಾದಶಿ ವ್ರತ, ಅದು ಏಕಾದಶಿ ವ್ರತಕ್ಕೆ ಪುರಾಣಗಳಲ್ಲಿ ಅನೇಕ ಕಥೆಗಳಿದೆ. ಏಕಾದಶಿ ದಿವಸ ಕುಬೇರನನ್ನ ಪೂಜೆ ಮಾಡಿ ಆವತ್ತು ಅವನನ್ನು ಆರಾಧನೆ ಒಲಿಸಿಕೊಂಡ್ರೆ ಬೇಕಾದಷ್ಟು ಸಂಪತ್ತು ಬರ್ತದೆ. ಆಚಾರ್ಯ ಹೇಳ್ತಾರೆ ಇದು ಇದು ಕಾಮ್ಯ ವ್ರತ. ಅದು ಆ ದೃಷ್ಟಿಯಿಂದ ನೀವು ಏಕಾದಶಿ ವ್ರತ ಮಾಡಬೇಡಿ ಅಂತಾರೆ. ಸಂಪತ್ತು ಬರಬೇಕು ಅಂತ ಉಪವಾಸ ಮಾಡೋದಿದ್ರೆ ಮಾಡಬೇಡಿ ಅಂತ. ಅದನ್ನು ಯಾಕೆ ಬರೆದಿದ್ದಾರೆ ಅಂದರೆ ಅದು ಏಕಾದಶಿ ವ್ರತ ಮಾಡಬೇಕು ಅಂತ ಅನ್ನುವ ಬುದ್ಧಿ ಹುಟ್ಟಿ ಅದಕ್ಕೆ ಒಂದು ವ್ರತ, ಅದಕ್ಕೆ ಉದ್ಯಾಪನೆ, ಅದಕ್ಕೊಂದು ಸಂಕಲ್ಪ, ಅದಕ್ಕೊಬ್ಬರು ಪುರೋಹಿತರು. ಈ ಜನರ ಕೈಯಲ್ಲಿ ಸಂಪತ್ತು ಬರಲಿ ಅಂತಲ್ಲ, ಇದ್ದ ದುಡ್ಡು ಕರಗಲಿ ಅಂತ ಹಾಗೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂತ ಹೇಳ್ತಾರೆ ಆಚಾರ್ಯರು. ಸುಮ್ಮನೆ ಆದರೂ ಜನ ಇದಕ್ಕೋಸ್ಕರ ಖರ್ಚು ಮಾಡಿ
ಅಂದ್ರೆ ದುಡ್ಡು ಹೋರ್ಡ್ ಆಗದೆ ಡಿಸ್ಟ್ರಿಬ್ಯೂಟ್, ವಿತ್ತ ಲಯಸ್ಯ ಚ, ಮಹಾವಿತ್ತ ಲಯಸ್ಯ ಅಂತ ಇದು ಆಚಾರ್ಯ ಹೇಳಿದ ಮಾತು. ಈ ಒಂದು ಕಡೆ ದುಡ್ಡು ಹೋರ್ಡಾದದ್ದು ಕುಬೇರನ ಆರಾಧನೆಗೋಸ್ಕರ ಆದರೂ ಇನ್ವೆಸ್ಟ್ ಆಗದೆ ಅದು ಅಂತ ಹೇಳಿದ್ದು ಹೊರತು ಖಂಡಿತವಾಗಿ ಏಕಾದಶಿ ಉಪವಾಸ ಮಾಡಿ ಸಂಪತ್ತು ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಬೇಡಿ. ಯಾವ ಕಾಮನೆ ಇಲ್ಲದೆ ಮಾಡ್ರಿ. ಅದರಿಂದ ಪ್ರತಿಯೊಂದು ಕ್ರಿಯೆಗೂ ಕಾಮನೆ ಇದೆ, ನಿಷ್ಕಾಮನೆಯಾಗಿ ಮಾಡ್ಲಿಕ್ಕೆ ಬರುತ್ತೆ. ಏಕಾದಶಿಯನ್ನು ಕಾಮನೆಯಿಂದ ಮಾಡಬಹುದು. ಆ ರೀತಿ ಮಾಡುವಾಗ ಅಲ್ಲಿ ಮತ್ತೆ ಅಲ್ಲಿ ಹೇಳ್ತಾರೆ ಅವರು, ಕೃಷ್ಣ ಪಕ್ಷದ ಏಕಾದಶಿ ದಿವಸ ಉಪವಾಸ ಮಾಡಬೇಡ್ರಿ, ಶುಕ್ಲ ಪಕ್ಷದಲ್ಲಿ ಮಾತ್ರ ಮಾಡ್ರಿ. ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಗುಳಿಕ ಕಾಲ, ರಾಹು ಕಾಲ ಇದ್ದರೆ ಉಪವಾಸ ಮಾಡಬೇಡ್ರಿ ಅಂತೆಲ್ಲ ಹೇಳ್ತಾರೆ. ಅದು ಯಾವುದಕ್ಕೆ ಅಂದ್ರೆ ಕುಬೇರನ ಪ್ರೀತಿಗೆ ಮಾಡುವ ಉಪವಾಸ ಅದು. ಅದನ್ನೇ ಮಾಡಬೇಡ್ರಿ ಅಂತಾರೆ ಆಚಾರ್ಯರು. ಅದನ್ನ ಮಾಡಲೇಬೇಡ್ರಿ. ಯಾರ ಒಬ್ಬ ದೇವತೆಯನ್ನು ಒಲಿಸಿ ಅದರಿಂದ ಸಂಪತ್ತು ಬರಬೇಕು ಅನ್ನುವಂತಹ ಉದ್ದೇಶಕ್ಕಲ್ಲ. ಮತ್ತೆ ಆತ್ಮಸ್ವರೂಪ ವಿಜ್ಞಪ್ತಿಯೈ, ನನಗೆ ನನ್ನ ಆತ್ಮಸ್ವರೂಪದ ಜ್ಞಾನ ಬರಬೇಕು, ಭಗವಂತನ ಅರಿವು ಬರಬೇಕು, ಅಷ್ಟೇ ಉದ್ದೇಶದಿಂದ ಏಕಾದಶಿ ಮಾಡ್ರಿ. ಯಾವುದೋ ಕುಬೇರನನ್ನು ಒಲಿಸಿ ಸಂಪತ್ತು ಪಡೆಯೋದಕ್ಕೋಸ್ಕರ ಮಾಡಬೇಡಿ. ಇದನ್ನೇ ಹೊಡೆದು ಕುಬೇರನನ್ನು ಒಲಿಸಿ ಸಂಪತ್ತು ಬರಬೇಕು ಅಂತ ಮಾಡಿದರೆ ಆ ವ್ರತ ಮಾಡ್ಲಿಕ್ಕೋಸ್ಕರ ಮಾಡಿದ ಖರ್ಚಿನ ಅಷ್ಟು ದುಡ್ಡು ಹೋದ್ದೇ ಬಂತು. ಸುವಾಸಿನಿಯರಿಗೆ ಆರಾಧನೆ ಆಗಬೇಕು, ಆಮೇಲೆ ಬ್ರಾಹ್ಮಣರಿಗೆಲ್ಲ ಬಟ್ಟೆ ಕೊಡಬೇಕು, ಸುವನಿಯರಿಗೆ ಸೀರೆಗೆ ಕಣ ಕೊಡಬೇಕು, ಅವರಿಗೆಲ್ಲ ದಕ್ಷಿಣ ಕೊಡಬೇಕು, ಅದಕ್ಕಿಂತ 10 ಪಟ್ಟು ಪುರೋಹಿತರಿಗೆ ದಕ್ಷಿಣ ಕೊಡಬೇಕು. ಇಷ್ಟೇ ಹೋಯ್ತು. ನೀನು ಉಪವಾಸ ಮಾಡಿ ಕಳ್ಕೊಂಡದ್ದೇ ಬಂತು, ಪಡೆದದ್ದು ಏನೂ ಇಲ್ಲ. ಅದನ್ನು ಮಾಡಬೇಡ ಅಂತ. ಅದಲ್ಲ, ಭಗವದ್ ಪ್ರೀತಿಗೋಸ್ಕರ ಮಾಡಿದರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ಪಾಪಾನಿ ಅನ್ನಾಮತಃ ದುಃಖಾನಿ ಅನ್ನಾಮತಃ. ಮತ್ತೆ ನಾಶವಾಗುತ್ತೆ ಅಂತ ಹೇಳಿದಿರಲ್ಲ ನೀವು, ಅಂದ್ರೆ ನಾಶವಾಗುವುದು ಕರ್ಮ ನಿಮಿತ್ತವಾಗಿ ಬರುವ ದುಃಖ. ಅದರ ಒಳ್ಳೆಯ ಅಂಶ ಅಲ್ಲ. ಕರ್ಮ, ನಾವು ದುಃಖ ಪ್ರಾರಬ್ಧದ ಕರ್ಮ ಏನು ಮಾಡಿದ್ದೇವೆ, ದುಃಖಕ್ಕೆ ಕಾರಣವಾಗುವ ಕರ್ಮ. ಅದರಿಂದ ಪ್ರಕ್ಷಯಂ ಯಾಂತಿ ದುಃಖಾನಿ, ದುಃಖಕ್ಕೆ ಕಾರಣವಾಗುವ ಕರ್ಮ ಮಾಡಿದ್ದರಿಂದ ಸುಖ ಮಾತ್ರ ಬರುವುದಲ್ಲ, ದುಃಖವೂ ಬರುತ್ತೆ. ಮತ್ತೆ ಕರ್ಮ ಮಾಡುವುದೇ ಒಂದು ದುಃಖ. ಮಾಡುವುದು ಅಂದ್ರೆ ಆಯಾಸ ಅಲ್ವಾ? ಬೆಳಗಿನ ಸಂಜೆ ತನಕ ದುಡಿಯುವುದು ಆನಂದಕ್ಕೋಸ್ಕರ. ದುಡಿಯುವುದು ಅಂದ್ರೆ ಆನಂದವಾ? ಅದು ಆನಂದ ಸಿಗುತ್ತೆ ಅನ್ನೋದ್ರಿಂದ ಆನಂದ ಅಷ್ಟೇ. ಇದ್ರೆ ಮೈ ಬೆವರು ಸುರಿಸಿ ಒದ್ದಾಟವೇ. ಆ ಒದ್ದಾಟದಲ್ಲಿಯೂ ಆನಂದ. ಅದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕಾದ್ರೆ, ಆ ಕೆಸರಾಗುದ್ರೆ ಒಂದು ಖುಷಿ. ಯಾಕೆಂದ್ರೆ ಮತ್ತೆ ಕೆನೆ ಮೊಸರು ಸಿಗುತ್ತೆ ಅಂತ. ಈ ಕೆಸರಾದರೆ ಮುಂದೆ ಮೊಸರು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸುಖ. ಅದು ಅಂದ್ರೆ ದುಃಖಕ್ಕೆ ಕಾರಣವಾಗಿರತಕ್ಕಂಥ ಕರ್ಮದಿಂದ ಬರತಕ್ಕಂಥ ದುಃಖ ಅದು ನಾಶವ. ಪ್ರಕ್ಷಯಂ ಯಾಂತಿ ದುಃಖ ಪಾಪಾನಿ ದುಃಖಾನಿ ಯನ್ನಾಮತಃ. ಯಾರ ನಾಮಸ್ಮರಣೆಯಿಂದ ಎಲ್ಲ ದುಃಖಗಳೂ ನಾಶವಾಗ್ತಾವೋ, ಆದರೆ ಯಾರ ಸ್ಮರಣೆಯಿಂದ ಮಾಡಿದ ಎಲ್ಲ ಕರ್ಮಗಳು ಅಕ್ಷಯ ಆಗ್ತಾವೋ ಅಂಥ ಭಗವಂತ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾತಿಕಂ. ಅಕ್ಷರ, ಅವನು ಕ್ಷರಣಶೀಲನಲ್ಲ. ಅಂದರೆ ಎಂದೂ ಕೂಡ ನಾಶವಾಗುವ ದೇಹದ ಒಳಗೆ ಬಂದು ಆ ನಾಶಕ್ಕೆ ಬದ್ಧನಾಗುವವನಲ್ಲ. ಎಂದೂ ಹುಟ್ಟು ಸಾವುಗಳಿಗೆ ಬದ್ಧನಾದವನಲ್ಲ. ನಾವು ಅಕ್ಷರರಾಗಬೇಕು. ಅದಕ್ಕೋಸ್ಕರ ಅವರನ್ನ ಅಕ್ಷರ ಅಂತ ಉಪಾಸನೆ ಮಾಡು. ಅಕ್ಷರ ಅಂತ ಅನ್ನೋದಕ್ಕೆ ಒಂದು ಅರ್ಥ ಇದು. ಇನ್ನೊಂದು ಕ್ಷರ ಅಂತಂದ್ರೆ ಕ್ಷರಣ, ಧಾರೆ ಎರೆದು ಕೊಡುವುದು, ಧಾರಾಕಾರವಾಗಿ ಕೊಡುವುದು. ಅಧಿಕಂ ಕ್ಷರಣ. ಅಕ್ಷರ ಅಂದ್ರೆ ನಾವು ಬಯಸಿದ್ದನ್ನೆಲ್ಲವನ್ನೂ ನಮಗೆ ಧಾರೆ ಎರೆದು ಕೊಡುವವ ಭಗವಂತ. ಆದ್ದರಿಂದ ಅವನು ಅಕ್ಷರ. ಅಭೀಷ್ಟವನ್ನು ಅಧಿಕವಾಗಿ ಏನು ಕೇಳಿದರೆ ಅದನ್ನು ಕೊಡಬಲ್ಲ ಶಕ್ತಿ ಮತ್ತು ಸ್ವತಃ ಹುಟ್ಟು ಸಾವು ಇರದ ಶಕ್ತಿ. ಅಕ್ಷರ ಯೋ ಅಜರಹ. ಅವನು ಯಾಕೆ ಅಕ್ಷರ ಸಾವಿಲ್ಲದವನು ಅಂದ್ರೆ ಅವನು ಮುಪ್ಪು ಇಲ್ಲ, ಸಾವಿಲ್ಲ. ಅಷ್ಟೇ ಅಲ್ಲ, ಜರ ಅಂದ್ರೆ ಮುಪ್ಪು ಅನ್ನೋದು ಷಡೂರ್ಮಿಗಳಿಗೆ ಸಂಕೇತ. ಅದು 6 ಅಲೆಗಳು ಜೀವನ ಅಂತಂದ್ರೆ ಅದಕ್ಕೆ ಷಡೂರ್ಮಿಗಳು ಅಂತ ಹೇಳ್ತಾರೆ. ಹಸಿವು, ಬಾಯಾರಿಕೆ, ಮುಪ್ಪು, ರೋಗ, ಆಮೇಲೆ ಶೋಕ ಮತ್ತು ಮೋಹ. ಇವು ಇಷ್ಟೂ ಇಲ್ಲದೆ ಇರುವವನು ಅಂತ ಅರ್ಥ. ಅಜರ ಅಂದ್ರೆ ಮುಪ್ಪು ಒಂದೇ ಅಲ್ಲ, ಮುಪ್ಪಿನ ಜೊತೆಗೆ ರೋಗ ರುಜಿನಗಳು. ಇದು 2 ಅಲೆಗಳು, ರೋಗ ಮತ್ತು ವಾರ್ಧಕ್ಯ. ಹಸಿವು, ಬಾಯಾರಿಕೆ 2 ಅಲೆಗಳು, ಶೋಕ ಮತ್ತು ಮೋಹ ಇನ್ನೆರಡು ಅಲೆಗಳು. ಈ 6 ಅಲೆಗಳು ಇಲ್ಲದವ ಅವನು ಅಜರ. ಯಾಕೆಂದ್ರೆ ಸರ್ವದೈವ ಅಮೃತಃ. ಅವನು ಯಾವತ್ತೂ ಎಂದೆಂದೂ ಕೂಡ ಮೃತಿರಹಿತವಾದ ಅಮೃತವಾದ ಸ್ಥಿತಿಯಲ್ಲೇ ಅಮೃತ. ಅಮೃತತ್ವ ಅಂದರೆ ಮೃತಿರಹಿತವಾದ ಅನಂತವಾದ ಸ್ಥಿತಿ ಅನ್ನೋದು ಅವನ ಸಹಜ ಧರ್ಮ. ಅವನನ್ನು ತಿಳಿದವನೂ ಅಮೃತನಾಗ್ತಾನೆ, ಆದರೆ ಅವನು ಸದಾ ಅಮೃತ. ಮತ್ತು ಭಗವಂತ ಈ ಜಗತ್ತನ್ನು ಧಾರ್ಯತೆಯನ್ನು ವಿಶ್ವಂ ಸದಾ ಜಾತಿಕಂ ಅಂತ, ಇಡೀ ಜಗತ್ತನ್ನು ಧರಿಸಿದವ ಅಂತ. ಎಲ್ಲಿ ಧರಿಸಿದ್ದಾನೆ? ತಲೆಯಲ್ಲಿ ಹೊತ್ಕೊಂಡಿದ್ದಾನೋ, ಹೆಗಲಲ್ಲೋ,
ಮಡಿಲಲ್ಲೋ ಎಲ್ಲಿಂದ? ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಅಂದರು. ಸದಾ ಪ್ರಳಯ ಕಾಲದಲ್ಲಿ ಅಂತೂ ಹೌದೇ ಹೌದು, ಸೃಷ್ಟಿ ಕಾಲದಲ್ಲಿ ಕೂಡ ಇಡೀ ಬ್ರಹ್ಮರುದ್ರಾದಿಗಳಿಂದ ಕೂಡಿದ ಸಮಸ್ತ ವಿಶ್ವ ಯಾರ ಕುಕ್ಷಿಗಂ, ಯಾರ ಹೊಟ್ಟೆಯ ಒಳಗೆ ಹುದುಗಿದೆಯೋ ಅದು. ಪ್ರಳಯ ಕಾಲದಲ್ಲಿ ಅಂತೂ ತಸ್ಯ ಉದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋ ವಿರಮಾರಮಸ್ಯ ಉದರಸ್ಥ ಜಗತಃ. ಇಡೀ ಪ್ರಪಂಚ, ಇಡೀ ವಿಶ್ವ ಆವಾಗ ಹೊರಗಿನಿಂದ ಅಭಿವ್ಯಕ್ತಿಯೇ ಇಲ್ಲ. ವಿಶ್ವದ ಮೂಲ ದ್ರವ್ಯಗಳೆಲ್ಲ ಭಗವಂತನ ಉದರದಲ್ಲಿ. ಆಮೇಲೆ ಸೃಷ್ಟಿಯಾಗುವಾಗ ಉದರದಿಂದ ಹೊರಕ್ಕೆ ನಾಭಿಕಮಲವಾಗಿ ಹೊರಕ್ಕೆ ಬಂತು. ಹೊರಕ್ಕೆ ಬಂದ ಮೇಲೆ ಕೂಡ ಕುಕ್ಷಿಗವೇ ಅದು. ಅಂದರೆ ಇದಕ್ಕೆ ಎರಡು ಅರ್ಥ. ಕುಕ್ಷಿಗಂ ಅಂತಂದರೆ, ನಾವು ಒಂದು ಲೋಕದಲ್ಲಿ ಒಂದು ಮಾತಿದೆ, ಏನಾದರೂ ತಪ್ಪು ಮಾಡಿ ಸಿಕ್ಕಿ ಹಾಕಿದರೆ ಏನೋ ದೊಡ್ಡ ಮನಸ್ಸು ಮಾಡಿ ಹೊಟ್ಟೆಯಲ್ಲಿ ಹಾಕೊಂಡು ಬಿಡಿ ಅಂತ, ಅಪರಾಧಗಳನ್ನೆಲ್ಲ ಹೊಟ್ಟೆಯಲ್ಲಿ ಹಾಕೊಂಡು ಕ್ಷಮಿಸಿಬಿಡಿ ಅಂತ. ಅಂದರೆ ಹೊಟ್ಟೆಯಲ್ಲಿ ಹಾಕೊಳ್ಳೋದು ಅಂದರೆ ರಕ್ಷಿಸುವುದು ಅಂತ ಅರ್ಥ. ಅವನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ರಕ್ಷಿಸುವುದು ಅನ್ನೋದು. ಎಲ್ಲವೂ ಭಗವಂತನ ಹೊಟ್ಟೆಯಲ್ಲಿದೆ ಅಂದರೆ ಭಗವಂತನ ಎಲ್ಲವನ್ನೂ ಹೊಟ್ಟೆಯಲ್ಲಿ ಹಾಕೊಂಡು ರಕ್ಷಿಸಿಬಿಡಿ ಅಂದರೆ ಏನು? ಎಲ್ಲವನ್ನೂ ಕೂಡ ತನ್ನ ತಾನು ಅದನ್ನು ಅಪ್ಪಿಕೊಂಡು ರಕ್ಷಿಸುವುದು, ಮಡಿಲಲ್ಲಿ ಇಟ್ಟು ರಕ್ಷಿಸುವುದು ಅಂತ ಹೇಳಿದ ಹಾಗೆ. ಇನ್ನೊಂದು ಅರ್ಥ, ವಸ್ತುತಃ ಭಗವಂತನ ಸೃಷ್ಟಿಯಾದ ಮೇಲೂ ಪ್ರಪಂಚ ಭಗವಂತನ ಹೊಟ್ಟೆಯೊಳಗೇ ಇರೋದು. ಯಾಕೆಂದರೆ ಇವಾಗ ಅಂತರ್ಬಹಿಷ್ಯ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಭಗವಂತ ಪ್ರಪಂಚದ ಹೊಟ್ಟೆಯೊಳಗೆ ಭಗವಂತ ಇದ್ದಾನೆ, ಭಗವಂತನ ಹೊಟ್ಟೆಯೊಳಗೆ ಪ್ರಪಂಚ ಇದೆ. ಸೃಷ್ಟಿಯಾದ ಮೇಲೆ ಪ್ರಪಂಚದ ಒಳಗೆ ಭಗವಂತ ಇದ್ದಾನೆ, ಆದ್ಮೇಲೆ ಪ್ರಪಂಚದ ಹೊಟ್ಟೆಯೊಳಗೆ ಭಗವಂತ ಇದ್ದಾನೆ. ಅಂತಹ ಬಹಿಷ್ಯ ಪ್ರಪಂಚದ ಹೊರಗೂ ಭಗವಂತ ಇದ್ದಾನಲ್ಲ, ಹಾಗಾದ್ರೆ ಭಗವಂತನೊಳಗೆ ಪ್ರಪಂಚ ಇದೆ. ಆದ್ದರಿಂದ ಭಗವಂತನ ಹೊಟ್ಟೆಯೊಳಗೆ ಪ್ರಪಂಚ ಇದೆ, ಪ್ರಪಂಚದ ಹೊಟ್ಟೆಯೊಳಗೆ ಭಗವಂತ ಇದ್ದಾನೆ. ಅದು ಪರಸ್ಪರ, ಅದರೊಳಗೆ ಇವನು, ಇದರೊಳಗೆ ಅವನು, ಅವನೊಳಗೆ ಇದು, ಇದರೊಳಗೆ ಅವನು. ಹಾಗಾಗಿ ಪ್ರಪಂಚ ಸೃಷ್ಟಿಯಾದ ಮೇಲೂ ಪ್ರಪಂಚದ ಹೊರಗೂ ಭಗವಂತ ವ್ಯಾಪಿಸಿದ್ದಾನೆ, ಅವನ ಒಳಗೇ ಪ್ರಪಂಚ ಇರುವುದು. ಸೃಷ್ಟಿ ಇಲ್ಲದೇ ಇದ್ದಾಗಂತೂ ಭಗವಂತನ ಒಂದು ವಿಶಿಷ್ಟ ರೂಪದಲ್ಲಿ ಇಡೀ ಸೃಷ್ಟಿಯ ಮೂಲದ್ರವ್ಯ ಭಗವಂತನ ಗರ್ಭದೊಳಗೆ ಹೋಗಿ ನೆಲೆಸಿಬಿಡುತ್ತೆ. ಆಗ ಹೊರಗಿನಿಂದ ಏನೂ ಇಲ್ಲ. ಆಗಲೂ ಭಗವಂತ ಹೊರಗಿನಿಂದ ವ್ಯಾಪಿಸಿದ್ದಾನೆ, ಏನೂ ಇಲ್ಲ ಮಾತ್ರ. ಏನು ಇಲ್ಲದಾಗಲೂ ವ್ಯಾಪಿಸಿದ್ದಾನೆ, ಎಲ್ಲ ಇದ್ದಾಗಲೂ ಕೂಡ ಅದಕ್ಕೆ ಅವನಿಗೆ ವಾಸುದೇವ ಅಂತ ಹೆಸರಿನಲ್ಲಿ ವಾಸಯತಿ. ಮೊದಲು ವಸತಿ, ಅದರ ಒಳಗೆ ವಾಸ ಮಾಡ್ತಾನೆ. ವಾಸಯತಿ ಅಂದರೆ ಅದರ ಹೊರಗೆ ಅದಕ್ಕೆ ಆವರಣವಾಗಿ ನಿಲ್ತಾನೆ. ಹೊರಗೆ ಆವರಣವಾಗಿ ನಿಂತರೆ ಅವನ ಒಳಗೆ ಇದು ಉಂಟು ಅಂತ ಇದ್ದಾರೆ. ಅದೇ ಮತ್ತೆ ಅವನ ಹೊಟ್ಟೆಯೊಳಗೆ ಇರೋದು. ಅಂದರೆ ಭಗವಂತನ ಹೊಟ್ಟೆಯೊಳಗೆ ಸೃಷ್ಟಿಯಾದ ಮೇಲೂ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಂತ ಅದಕ್ಕೆ ಹೇಳಿದ್ದು. ಪ್ರಳಯ ಕಾಲದಲ್ಲಿ ಅಷ್ಟೇ ಅಲ್ಲ, ಸೃಷ್ಟಿಯಾದ ಮೇಲೆಯೂ ವಿಶ್ವ ಭಗವಂತನ ಹೊಟ್ಟೆಯೊಳಗೆ ಇರೋದು. ಅವನ ಹೊಟ್ಟೆಯಲ್ಲಿ ಇರದೆ ಹೊರಗೆ ಹೋಗುವುದು ಹೇಗೆ? ಹೊರಗೆ ಹೋಗುವುದಂದ್ರೆ ಭಗವಂತ ಇಲ್ಲದೆ ಆಗಕ್ಕೆ ಹೋಗಬೇಕು. ವಿಶ್ವ ಹೋಗುವುದಿಲ್ಲ, ಅವನು ಇಲ್ಲದೆ ಇದ್ದ ಜಾಗ ಹುಡುಕುವುದೆಲ್ಲಿ? ಆದ್ದರಿಂದ ಪ್ರಪಂಚ ಯಾವಾಗಲೂ ಭಗವಂತನ ಒಳಗೆ ಇದೆ, ಸೃಷ್ಟಿಯಲ್ಲೂ ಮತ್ತು ಪ್ರಳಯದಲ್ಲೂ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಅಂಥ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಾನಂ ಪ್ರಣಯಾಮೋ ವಾಸುದೇವಂ. ಈ 11 ಪದ್ಯಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿ ಕೊನೆಗೆ ಇದನ್ನು ರಚಿಸಿದ ತಾನು ಇದನ್ನು ಯಾಕೆ ಹೇಗೆ ರಚಿಸಿದೆ, ಯಾವ ಅನುಸಂಧಾನದಿಂದ ರಚಿಸಿದೆ ಅನ್ನುವುದನ್ನು ಹೇಳ್ತಾರೆ ಕೊಲಫೋನ್. ನಂದಿ ತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನ ಸದಾ ನಂದ ದೇವೇ ಮತಿಂ ಮಂದಹ ಸಾರುಣ ಪಂಗದತ್ತೋನ್ನತಿಂ ನಂದಿತಾ ಶೇಷ ದೇವಾದಿ ವೃಂದಂ ಸದಾ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಾನಂ ಪ್ರಣಯಾಮೋ ವಾಸುದೇವಂ. ನಂದಿತೀರ್ಥ ಉರು ಸನ್ನಾಮಿನಃ. ನಮ್ಮ ಹೆಸರು ನಂದಿತೀರ್ಥ ಅಂತ ಹೇಳ್ತಾರೆ ಆಚಾರ್ಯ. ನಂದಿತೀರ್ಥ ಅಂತ ಹೆಸರಿನವರು ನಾವು, ಬಹುವಚನ ಇದೆ ಅಲ್ಲಿ, ಹೆಸರಿನವರು ನಾವು. ನಂದಿತೀರ್ಥ ಉರು ಸನ್ನಾಮಿನಃ. ನಂದಿತೀರ್ಥ ಅಂತ ಹೆಸರು ನಮಗೆ. ಇದೇನೊಂದು ನಂದಿತೀರ್ಥ, ಆನಂದ ತೀರ್ಥ ಅಂತ ಹೆಸರು ಅಂತ ಕೇಳಿದ್ದೆವು ನಾವು. ಅದು ಇದ್ದದ್ದು ಆನಂದ ತೀರ್ಥ ಹೋಗಿ ನಂದಿತೀರ್ಥ ಹೇಗಾಯಿತು? ಬಹಳ ಜನ ವ್ಯಾಖ್ಯಾನಕಾರರು ಏನೇನೋ ಅರ್ಥ ಬರೀತಾರೆ ಇಲ್ಲಿ. ನಂದಿ ಅಂದ್ರೆ ನಂದ ಅಂದ್ರೆ ಆನಂದ, ನಂದ ಉಳ್ಳವನು ನಂದಿ, ಆನಂದ ಉಳ್ಳ ತೀರ್ಥ ಅಂತೆಲ್ಲ ಅರ್ಥ. ನಂದಹ ಅಸ್ಯಾಸ್ತೀತಿ ನಂದಿ, ನಂದಿ ಅಂದ್ರೆ ಹೀಗೆಲ್ಲ ಅರ್ಥ ಬರೀತಾರೆ. ಇದು ಸಂಸ್ಕೃತ ಭಾಷೆಯನ್ನು ಸರಿಯಾಗಿ ತಿಳಿದೇ ಇದ್ದ ಪಂಡಿತರು ಮಾಡಿದ ವ್ಯಾಖ್ಯಾನ ಆಯಿತು. ವ್ಯಾಖ್ಯಾನ ಬರೆದವರೆಲ್ಲ ಸಂಸ್ಕೃತ ಪಂಡಿತರಾಗಬೇಕಾದ ನಿಯಮ ಇಲ್ಲ, ಸಂಸ್ಕೃತ ಪಂಡಿತರೆಲ್ಲ ವ್ಯಾಖ್ಯಾನ ಬರೀಬೇಕಾದ ನಿಯಮವೂ ಇಲ್ಲ. ದ್ವಾದಶ ಸ್ತೋತ್ರಕ್ಕೆ ಸಂಸ್ಕೃತ ಭಾಷೆ ಸರಿ ಗೊತ್ತಿಲ್ಲದಿದ್ದವರು ಎಲ್ಲ ವ್ಯಾಖ್ಯಾನ ಬರೆದು ಬಿಟ್ಟಿದ್ದಾರೆ. ಮತ್ತು ವ್ಯಾಖ್ಯಾನ ಬರೆದ ಹೆಚ್ಚಿನ ಮಂದಿಗೆ ಸಂಸ್ಕೃತ ಸರಿ ಗೊತ್ತಿಲ್ಲ. ವೇದಾಂತದ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದ ಅನೇಕ ಮಂದಿಗೆ ಸಂಸ್ಕೃತವೇ ಸರಿ ಬರೋದಿಲ್ಲ. ಅವರು ವೇದಾಂತಕ್ಕೆಲ್ಲ ವ್ಯಾಖ್ಯಾನ ಬರೆದಿದ್ದಾರೆ, ಮತ್ತು ಅದನ್ನೇ ಓದಿ ಶಾಂತಿ ಪಾಠ ಹಾಕ್ತಾರೆ. ಈಗ ನಂದಿ ತೀರ್ಥ ಅಂದ್ರು ಆನಂದ ತೀರ್ಥ ಅಂದ್ರು ಪರ್ಯಾಯ ಶಬ್ದ. ನಂದಿ ಅಂದ್ರೆ ಆನಂದ, ಅದರಿಂದ ನಂದ ಅಂದ್ರೆ ಆನಂದ, ಅದು ಉಳ್ಳವನು ನಂದಿ. ಈ ಎಲ್ಲ ಏನೋ ಮಾಡಬೇಕಾಗಿಲ್ಲ. ನಂದಿ ಮತ್ತು ಆನಂದ ಅನ್ನೋದು ಪರ್ಯಾಯ ಶಬ್ದಗಳು ಸಂಸ್ಕೃತದಲ್ಲಿ. ಕೌಸಲ್ಯ ನಂದಿವರ್ಧನೋ ರಾಮ ಆನಂದ ನಂದಿರುಚ್ಯತೆ.
ಕೌಸಲ್ಯೆಯ ನಂದಿಯನ್ನು ಬೆಳೆಸಿದ ರಾಮ ಅಂತ ಹೇಳ್ತಾರೆ. ಏನರ್ಥ ಅಲ್ಲಿ? ನಂದಿ ಅಂದ್ರೆ, ನಂದಿ ಅಂದ್ರೆ ಏನು? ಮಹಾನಂದಿಯಲ್ಲಿರುವ ವಿಗ್ರಹವು ನಂದಿ. ಕೌಸಲ್ಯೆಯ ನಂದಿಯನ್ನು ಬೆಳೆಸಿದ ರಾಮಚಂದ್ರ. ಕೌಸಲ್ಯಗೆ ನಂದಿಯನ್ನು ಹೆಚ್ಚಿಸಿದವ. ನಂದಿ ಅಂದ್ರೆ ಆನಂದ. ಅದು ನಂದಿ ಅನ್ನೋದಕ್ಕೆ ಸಂಸಲೆ ಆನಂದ ಅಂತ ಅರ್ಥ ಇದೆ. ನಂದ ಉಳ್ಳವನು ಆನಂದಿ ಅದಲ್ಲ. ನಂದಿ ತೀರ್ಥ ಅಂದ್ರು ಆನಂದ ತೀರ್ಥ ಅಂದ್ರೆ ಒಂದೇ ಅರ್ಥ. ಆ ನಂದಿ ತೀರ್ಥ ಅನ್ನುವುದು ತನಗೆ ಊರು ಸನ್ನಾಮ ಅಂತ ಹೇಳ್ತಾರೆ. ಅದು ಸನ್ನಾಮ, ನಿರ್ದುಷ್ಟವಾದ ನಾಮ ಅಂದ್ರೆ ಸಾರ್ಥಕವಾದ ನಾಮ ಅಂತ ಅರ್ಥ. ಸುಮ್ಮನೆ ಹೆಸರಲ್ಲ ಅದು. ಸುಮ್ಮನೆ ಹೆಸರು ಸುಮ್ಮನೆ ಅದು ವ್ಯರ್ಥ. ಅದು ಇದು ವ್ಯರ್ಥ ಅಲ್ಲ, ಸಾರ್ಥಕವಾದ ನಾಮ, ಸನ್ನಾಮ ಅಂತ ಹೇಳ್ತಾರೆ ತನಗೆ. ಅಂದ್ರೆ ಏನು ನಂದಿ ತೀರ್ಥ ಅಂದ್ರೆ? ತೀರ್ಥ ಅಂದ್ರೆ ಶಾಸ್ತ್ರ. ಆನಂದ ತೀರ್ಥ ಅಂದ್ರೆ ಯಾರ ಶಾಸ್ತ್ರವನ್ನು ಓದಿದರೆ ಆನಂದ ಸಿಗುತ್ತೋ ಅವರು ಆನಂದ ತೀರ್ಥ. ನಾನು ನಿಮಗೆ ಆನಂದದ ದಾರಿಯನ್ನು ತೋರುವ ಶಾಸ್ತ್ರವನ್ನ ಕೊಟ್ಟೆ, ಅದರಿಂದ ನನಗೆ ಅದು ಸಾರ್ಥಕವಾದ ಹೆಸರು ಅಂತಾರೆ ನಂದಿ ತೀರ್ಥ. ಆದರೆ ಬಹಳ ಕಷ್ಟ ಏನು ಅಂತಂದ್ರೆ, ಕೆಲವರಿಗೆ ಆಚಾರ್ಯರ ಶಾಸ್ತ್ರವನ್ನು ಓದಿ ಆನಂದ ಆಗುತ್ತೆ, ಯಾಕಂದ್ರೆ ಅರ್ಥವೇ ಆಗುವುದಿಲ್ಲ. ಆದ್ರಿಂದ ಬಹಳ ಜನಕ್ಕೆ ಆಚಾರ್ಯ ಶಾಸ್ತ್ರ ಓದಿ ಆನಂದ ಆಗುವುದು ಅರ್ಥ ಆಗದೇ ಇದ್ದದ್ರಿಂದ. ಇನ್ನು ಕೆಲವರಿಗೆ ಆಚಾರ್ಯ ಶಾಸ್ತ್ರ ಓದಿ ಆನಂದ ಆಗುವುದಿಲ್ಲ, ಯಾಕಂದ್ರೆ ಅಪಾರ್ಥ ಆದ್ದರಿಂದ. ಅದಕ್ಕೆ ಏನು ಈಗ ಪ್ರಚಲಿತವಾದಂತಹ ತಪ್ಪು ಪರಂಪರೆ ಇದೆ, ಅದೇ ಆಚಾರ ಸಿದ್ಧಾಂತ ಅಂತ ತಿಳ್ಕೊಂಡು ಅದರ ಬಗ್ಗೆ ಅಪಾರ್ಥ ಮಾಡಿಕೊಂಡು ಅದರಿಂದ ದೂರ ಸರಿದವರು ಬಹಳ ಮಂದಿ. ಅವರು ದುರ್ದೈವ. ಯಾಕಂದ್ರೆ ಆಚಾರ್ಯರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೂ ಬಹಳ ಎತ್ತರಕ್ಕೆ ಹೋಗ್ಬೇಕಾಗತ್ತೆ. ಯಾವುದೋ ಒಂದು ಲೆವೆಲ್ ನಿಂತವರಿಗೆ ಆ ಎತ್ತರವನ್ನು ಮುಟ್ಟುವುದೇ ಆಗುವುದಿಲ್ಲ. ಆಗ ಅದು ಅಪೇಕ್ಷಣೀಯ ಅಲ್ಲ, ಅದು ಏನೋ ಏನೋ ಹೇಳ್ತಾರೆ, ಅದು ನಿಜವಾದ ಸಾಧನೆಗೆ ಬೇಕಾದಂತಹ ದಾರಿಯೇ ಅಲ್ಲ ಅಂತ ಅನಿಸಿಬಿಡುತ್ತೆ. ಹೀಗೆ ಆಚಾರ್ಯರ ಶಾಸ್ತ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡವರಿಗೆ ದುಃಖವನ್ನೂ ಕೊಡುತ್ತೆ. ಅದು ಬಹಳ ಜನರಿಗೆ ಸಂಕಟ ಆಗೋದುಂಟು ಆ ಶಾಸ್ತ್ರ ಓದಿ. ಕೆಲವರಿಗೆ ಅದು ಭಾರಿ ಖುಷಿ ಆಗೋದು, ಯಾಕಂದ್ರೆ ಅರ್ಥ ಆಗದೇ ಇದ್ದದ್ದನ್ನೇ. ಇದು ಎರಡೂ ಅಲ್ಲ. ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಅದನ್ನು ಟೀಕಿಸುವವರು ಮೂರ್ಖರಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಪ್ರೀತಿಸುವವರು ಹೊಗಳುವವರು ಮೂರ್ಖರಿದ್ದಾರೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ನಿಜವಾದ ಆನಂದವನ್ನು ಕೊಡುತ್ತೆ. ನಂದಿ ತೀರ್ಥ ಅನ್ನುವ ಹೆಸರು ಸನ್ನಾಮ, ಸಾರ್ಥಕವಾದ ನಾಮ ಆಗುವುದು ಅದರ ಸರಿಯಾದ ಅರಿವು ಬಂದಾಗ. ಸರಿಯಾದ ಅರಿವು ಬರುವುದು ಅಷ್ಟು ಸುಲಭ ಅಲ್ಲ. ಅಪಾರ್ಥ ಆಗುವುದು ಸುಲಭ, ಅರ್ಥ ಆಗದೇ ಇರುವುದು ಸುಲಭ. ಸರಿಯಾಗಿ ಅರ್ಥ ಆಗುವುದು ಮಾತ್ರ ಬಹಳ ಕಷ್ಟ ಸಾಧ್ಯವಾದದ್ದು. ಅದು ಎಷ್ಟು ಕಷ್ಟ ಸಾಧ್ಯ ಅಂತ ನಾನು ವಿವರಿಸುವುದು ಸಾಧ್ಯ ಇಲ್ಲ. ಅದು ನನ್ನ ಅನುಭವದ ಮಾತು. ಅದು ಬಹಳ ಕಷ್ಟವಾದ ಸಂಗತಿ, ಅಷ್ಟು ಮಾತ್ರ ಹೇಳಬಲ್ಲೆ. ಎಷ್ಟು ಕಷ್ಟ ಅನ್ನೋದು ನೀವೇ ಪ್ರಯತ್ನ ಮಾಡಿ ನೋಡಬೇಕಷ್ಟೇ. ಅದನ್ನು ಶಬ್ದದಿಂದ ನಾನು ಹೇಳಲಾರೆ. ಅರ್ಥವಾಗಿ ಆನಂದವಾಗುವುದು ಅದು ಬೇರೆ. ಅದು ಅರ್ಥ ಆಗದೇ ಇದ್ದರಿಂದ ನಮಗೆ ಅರ್ಥವಾಗದಷ್ಟು ದೊಡ್ಡ ಸಂಗತಿ ಅಂತ ಖುಷಿಯಾಗುವುದು ಬೇರೆ. ಅದು ಅರ್ಥವಾಗಿ ಆನಂದ ಪಡಬೇಕು, ಆಗ ಸಾರ್ಥಕ ಆಗತ್ತೆ. ನಿಜವಾಗಿ ಅರ್ಥ ಆದರೆ ನಿಮಗೆ ಆನಂದ ಆಗತ್ತೆ. ಅಂದ್ರೆ ನಂದಿ ತೀರ್ಥ ಅನ್ನುವುದು ನನ್ನ ಸನ್ನಾಮ, ಸಾರ್ಥಕವಾದ ಹೆಸರು. ಮತ್ತು ಅದು ಉರುನಾಮ ಅಂದ್ರು, ಶ್ರೇಷ್ಠವಾದ ಹೆಸರು. ನಂದಿ ತೀರ್ಥೋರು ಸನ್ನಾಮಿನಃ, ಅಂಥ ಹೆಸರು ನಾಮ ಉಳ್ಳವರು ನಾವು. ನಂದಿನಾ ಸಂದಧಾನಾ ಸದಾನಂದ ದೇವೇ ಮತಿಂ, ಅಂಥ ನಾವು ಸದಾ ಆನಂದ ದೇವೇ ಮತಿಂ ಸಂದಧಾನ. ಆನಂದ ದೇವ ಅಂತ ಕರೆದು ಭಗವಂತನಿಗೆ ಒಂದು ಹೊಸ ಹೆಸರು ಕೊಟ್ಟರು, ಆನಂದ ದೇವರು, ಆನಂದದ ದೇವರು. ಆನಂದ ಆದ ದೇವ ಅಂತಂದ್ರೆ ಆನಂದದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡುವವ ಆನಂದ ದೇವ. ದಿವು ಅಂದ್ರೆ ಕ್ರೀಡೆ, ಅವನ ಕ್ರೀಡೆ ಈ ಜಗತ್ ಸೃಷ್ಟಿ ರೂಪವಾದ ವ್ಯಾಪಾರ ಆನಂದದ ಮೂಲಕ. ಆದ್ರಿಂದ ಅವನು ಆನಂದ ದೇವ. ಮತ್ತು ದೇವ ಅಂದ್ರೆ ಜ್ಞಾನ, ದಿವು ಜ್ಞಾನೇ. ಆನಂದ ದೇವ ಅಂದ್ರೆ ಜ್ಞಾನಾನಂದಮಯನಾದಂಥ ಭಗವಂತ. ಆಮೇಲೆ ದೇವ ಅಂತಂದ್ರೆ ಬೆಳಕು, ಪ್ರಕಾಶ. ಆನಂದ ದೇವ ಅಂತಂದ್ರೆ ಆನಂದಮಯವಾದ ಬೆಳಕು, ಅದು ಚಿನ್ಮಯವಾದ ಆನಂದಮಯವಾದ ಬೆಳಕು. ಆಮೇಲೆ ದಿವು ಅಂದ್ರೆ ಗತವು, ಆನಂದವನ್ನು ನಮಗೆ ಕೊಡುವವನು ಆನಂದ ದೇವ. ಹೀಗೆ ಜಗತ್ತಿಗೆ ಆನಂದವನ್ನು ಕೊಡುವ, ತಾನು ಆನಂದಮಯನಾಗಿ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡುವ, ಆನಂದವೇ ಬೆಳಕಾಗಿ ನಿಂತ ಆ ಭಗವಂತನನ್ನ ಸದಾ ಆನಂದ ದೇವೇ ಮತಿಂ ಸಂದಧಾನಾಹ, ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನಾವು ಈ ಸ್ತೋತ್ರವನ್ನು ರಚಿಸಿದೆವು ಅಂತ.
ಸದಾ ಆನಂದ ದೇವೇ ಮತಿಂ ಸಂದಧಾನಾಹ. ಭಗವಂತನಲ್ಲಿ ಮನಸ್ಸನ್ನು ಮತ್ತು ಮನಸ್ಸಿನಲ್ಲಿ ಮತಿ ಅಂದರೆ ಮನನವನ್ನ, ಭಗವಂತನನ್ನು ನಿರಂತರ ಮನನ ಮಾಡ್ತಾ ಸದಾ. ಈ ಸ್ತೋತ್ರ ಮಾಡುವಾಗ ಮಾತ್ರ ಅಲ್ಲ, ನಮಗೆ ಅಭ್ಯಾಸ ಅದೊಂದು. ಭಗವಂತನನ್ನು ಯೋಚನೆ ಮಾಡದೆ ಬೇರೆ ವಿಷಯ ಯೋಚನೆ ಮಾಡಲಿಕ್ಕೆ ಅಭ್ಯಾಸ ಇಲ್ಲ, ನಮಗೇನು ಮಾಡೋದು ಅಂತಾರೆ ಅವರು. ಸದಾ ಆನಂದ ದೇವೇ ಮತಿಂ ಸಂದಧಾನಾಹ. ಹೌದು, ಅದು ಕಷ್ಟ ಅಲ್ವ? ಅದು ಬೇರೆ ವಿಷಯವೇ ಇಲ್ಲ, ಬೋರ್ ಆಗೋದಿಲ್ವ? ದೇವರನ್ನೇ ಚೇಂಜ್ ಬೇಕಪ್ಪ ಮನಸ್ಸಿಗೆ. ಒಂಥರ ಡೋಂಟ್ ಯು ಫೀಲ್ ಬೋರ್ಡಮ್ ಅಂತದ್ದು, ಬೋರ್ಡ್. ಅದಕ್ಕಂತಾನೆ ನಂದಿನ ನಮಗೆ ಮಹಾ ಆನಂದ ಅದು. ಸದಾ ಭಗವಂತನನ್ನೇ ಚಿಂತಿಸುವ ಆನಂದದ ಆ ಸವಿ ರುಚಿ ಗೊತ್ತಾಗ್ಬಿಟ್ಟಿದೆ. ನಂದಿನ ಆನಂದದಿಂದ ಇದ್ದೇವೆ ನಾವು, ತುಂಬಾ ಸಂತೋಷ. ಈ ಸ್ತೋತ್ರ ಅನ್ನೋದು ನಮ್ಮ ಒಳಗೆ ತುಂಬಿದ ಆನಂದ ಹೊರಕ್ಕೆ ಚಿಮ್ಮಿದ್ದು. ಇದು ಆನಂದಮಯವಾದ ಸ್ತೋತ್ರ ಇದು. ನಂದಿ ತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನಾಹ ಸದಾ ಆನಂದ ದೇವೇ ಮತಿಂ. ಭಗವಂತನಲ್ಲೇ ಸದಾ ಮನಸ್ಸನ್ನು ಸಂಧಾನಗೊಳಿಸಿ ಆನಂದದಿಂದ ನಾವು ಈ ಗ್ರಂಥ ರಚಿಸಿದೆವು ಅಂತ ಹೇಳುವುದಿಲ್ಲ, ಆನಂದದಿಂದ ಭಗವಂತನನ್ನ ಪ್ರಣಯಾಮೋ ಒಲಿಸ್ತಾ ಇದ್ದೇವೆ. ನಂದಿ ತೀರ್ಥೋರು ಸನ್ನಾಮಿನೋ ನಂದಿನ ಸಂದಧಾನಾಹ ಸದಾನಂದ ದೇವೇ ಮತಿಂ. ಎಂತ ಭಗವಂತ ಆನಂದ ದೇವ. ಮಂದಹಾಸಾರುಣ ಪಾಂಗದತ್ತೋನ್ನತಿಂ. ಅವನು ನನಗೆ ಇಂಥ ಎತ್ತರದ ಸ್ಥಿತಿಯನ್ನು ಕೊಟ್ಟು ಬಿಟ್ಟಿದ್ದಾನೆ. ನಾನು ಭಗವಂತನನ್ನ ಮನಸ್ಸಿನಲ್ಲಿ ಕಾಣ್ತಾ ಇದ್ದೇನೆ, ಅವನು ನನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸಿಬಿಟ್ಟ. ಎಷ್ಟು ಎಂಥ ಇದು ಅದು ಅಂದರೆ ಮಂದಹಾಸ ಅರುಣಾಪಾಂಗ. ಆ ಮಂದಹಾಸ ಮುಗುಳು ನಗು ಮತ್ತು ಆ ಮುಗುಳು ನಗು ಬೆರೆತ ಕೆಂದಾವರೆಯಂಥ ಕಣ್ಣಿನ ನೋಟ, ಅರುಣ ಅಪಾಂಗ, ನಸುಗೆಂಪಾದ ಕಣ್ಣ ನೋಟ, ಆ ಕೆಂದಾವರೆಯಂತೆ ಅರಳಿದ ಕಣ್ಣಿನ ಪ್ರೀತಿಪೂರ್ಣವಾದ ನೋಟ. ಭಗವಂತ ನನ್ನನ್ನ ಅರಳುಗಣ್ಣಿನಿಂದ ಪ್ರೀತಿಯಿಂದ ಕಣ್ಣರಳಿ ನೋಡ್ತಾ ಇದ್ದಾನೆ, ಪ್ರೀತಿಯಿಂದ ಮಂದಹಾಸ ಬೀರುತ್ತಾ ಇದ್ದಾನೆ. ಅದನ್ನು ನಾನು ನೋಡ್ತಾ ಇದ್ದೇನೆ. ಮಂದಹಾಸ ಅರುಣಾಪಾಂಗ. ನಿರಂತರವಾಗಿ ಈ ಪ್ರೀತಿಯ ಕಣ್ಣೋಟ ಮತ್ತು ಆ ಮುಗುಳುನಗೆಯ ಒಂದು ಅನುಗ್ರಹದ ವೃಷ್ಟಿಯಿಂದ ದತ್ತ ಉನ್ನತಿ ನಮ್ಮನ್ನು ಬಹಳ ಎತ್ತರಕ್ಕೆ ಏರಿಸಿಬಿಟ್ಟ ಅವನು. ನಾವು ಆ ಎತ್ತರದಲ್ಲಿ ನಿಂತು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದೇವೆ ಅಂತ. ಮಂದಹಾಸ ಅರುಣಾಪಾಂಗ ತತ್ವೋನ್ನತಿಂ ನಂದಿತಾಶೇಷ ದೇವಾದಿ ವೃಂದಂ ಸದಾ. ನಾವು ನೋಡ್ತಾ ಇದ್ದೇವೆ ಭಗವಂತ ಅವನು ಬ್ರಹ್ಮವಾಯು ಶಿವಾಹಿ ವಿಪೇಶ್ ಶಕ್ರಾದಿಕೈರಪಿ ಸೇವ್ಯಮಾನೋಧಿಕಂ ಭಕ್ತ್ಯಾ ನಿತ್ಯ ನಿಶೇಷ ಶಕ್ತಿಮಾನ್. ನಾರಾಯಣಾಷ್ಟಾಕ್ಷರದ ಧ್ಯಾನ. ಎಲ್ಲ ದೇವತೆಗಳು ಅವನ ಮುಂದೆ ತಲೆವಾಗಿ ನಿಂತಿದ್ದಾರೆ. ಅಶೇಷ ದೇವಾದಿ ವೃಂದಂ. ಸಮಸ್ತ ದೇವತೆಗಳು, ಆದಿಶಬ್ದದಿಂದ ಋಷಿಗಳು, ಗಂಧರ್ವರು, ಅಪ್ಸರಸ್ತ್ರೀಯರು, ಸಿದ್ಧರಾಗಿರತಕ್ಕಂಥ ಎಲ್ಲ ಜೀವರು, ಅವರ ವೃಂದ ಸಮುದಾಯ ಅವನ ಮುಂದೆ ತಲೆಬಾಗಿ ಅವನನ್ನು ಸ್ತೋತ್ರ ಮಾಡ್ತಾ ಇದೆ. ಅಂಥ ತಲೆಬಾಗಿ ಸ್ತೋತ್ರ ಮಾಡತಕ್ಕಂಥ ಸಜ್ಜನರಿಗೆ ಇವನು ಮಂದಹಾಸ ತುಂಬಿದ ಮತ್ತು ಅರಳುಗಣ್ಣಿನ ಪ್ರೀತಿಯ ನೋಟದಿಂದ ಹರಸ್ತಾ ಇದ್ದಾನೆ. ಆ ಕಣ್ಣ ನೋಟದಿಂದ ಇವರು ಅಭಿವೃದ್ಧಿಯನ್ನು ಪಡೀತಾ ಇದ್ದಾರೆ. ಅಂಥ ಭಗವಂತನನ್ನ ನಾವು ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಾನಂ ಪ್ರಣಯಾಮೋ ವಾಸುದೇವಂ ಅಂತ ಭಗವಂತನನ್ನ ನಾವು ಪ್ರೀತಿಗೊಳಿಸ್ತಾ ಇದ್ದೇವೆ. ಅವನು ಪ್ರಸನ್ನನಾಗಲಿ ಅಂತ ಹಾರೈಸ್ತಾ ಇರ್ತೇವೆ. ನಿರಂತರ ಅವನನ್ನು ಧ್ಯಾನ ಮಾಡ್ತಾ ಇರ್ತೇವೆ ಅನ್ನುವ ಪದ್ಯದ ಜೊತೆಗೆ ಈ ಸ್ತೋತ್ರ ಮುಕ್ತಾಯವಾಯಿತು. ಅದರ ಜೊತೆಗೆ ಇವತ್ತು ಬೆಳಗಿನ ಈ ಸ್ತೋತ್ರ ಚಿಂತನವು ಮುಕ್ತಾಯವಾಯಿತು. ಸಂಜೆ ಇದರ ಮುಂದಿನ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.